ನಮ್ಮೊಂದಿಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆ ಎಲ್ಲ ಮಾಹಿತಿಯನ್ನು ನೀಡತಕ್ಕಂತಹ ನಮ್ಮ ಆತ್ಮೀಯರಾದಂತಹ ನಿಸಾರ್ ಅಹಮದ್ ಮೆಲ್ಕಾರ್ಡಿ, ರಾಜ್ಯ ಸಂಯೋಜಕರು, ಎದ್ದೇಳು ಕರ್ನಾಟಕ, ಇವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಇವರ ಇರುವಿಕೆಯನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಈಗ ಅವರು ಪ್ರೊಜೆಕ್ಟರೆಲ್ಲ ರೆಡಿಯಾಗುವ ತನಕ ನಾವು ಪ್ರಾರ್ಥನೆಯನ್ನು ಮಾಡಿ ಸಭೆಯನ್ನು ಆರಂಭಿಸಲು ಉದ್ದೇಶಿಸಿದ್ದೇವೆ. ಈ ಪ್ರಾರ್ಥನೆಗೆ ನಮ್ಮ ಸ್ಥಳೀಯ ರಹಮಾನಿಯಾ ಮಸೀದಿಯ ಇಮಾಮರಾಗಿರ್ತಕ್ಕಂತಹ ಮೌಲಾನಾ ಅಕ್ಬರ್ ಸಹದಿ ಅವರು ನಮಗೆ ದುವಾವನ್ನು ನೆರವೇರಿಸಿದ್ದಾರೆ. ಅದೇ ಪ್ರಕಾರ ನಮ್ಮ ಸಂಯುಕ್ತ ನಾಗರಿಕ ವೇದಿಕೆ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ಪ್ರಕಾರ ನಮ್ಮ ಕೋಶಾಧಿಕಾರಿ ಅಂತ ಅಬ್ದುಲ್ ರಹೀಂ ಆರನ್ ಅವರು ಸಹ ವೇದಿಕೆಯನ್ನು ಆತ್ಮೀಯರಂಥ ಅಬ್ಬಾಸ್ ಹುಚ್ಚಡ್ರವರನ್ನು ನಾನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಕ್ತಿ ನಿರ್ಭರವಾದಂತಹ ಪ್ರಾರ್ಥನೆಗೆ ಅಕ್ಬರ್ ಸಹದಿ ಉಸ್ತಾದರು ನೇತೃತ್ವ ನೀಡಬೇಕು. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಂಥ ಅಬ್ಬಾಸ್ ಹಾಜಿ ಪೆರಿಬೈಲ್ರವರು ವೇದಿಕೆಗೆ ಬರಬೇಕಂತ ಹೇಳಿ ಹೇಳ್ಕೊಳ್ತಾ ಇದ್ದೇನೆ. إلى حضرة روح نبينا وشفينا مصطفى محمد صلى الله عليه وسلم وأهل الخير كلهم مجمعين. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله الحمد لله الحمد لله رب العالمين. لك الحمد يا معبود يا مطلوب يا مقصود يا موجود يا الله. حمدا طيبا مباركا فيه جزيلا جميلا دائما بدوام ملك الله. حمدا طيبا مباركا فيه على كل حال ونعوذ بالله من حال أهل النار. اللهم صل على محمد صلاة ترضيك وترضيه وترضى بها عنا يا أرحم الراحمين. اللهم أوصل مثل ثواب ما قرأناه هذه هدية واصلة ورحمة نازلة وبركة شاملة مقبولة مرضية محمودة طيبة منا إلى حضرة روح نبينا وشفينا مصطفى محمد صلى الله عليه وسلم. اللهم إنا نسألك فعل الخيرات وترك المنكرات وحب المساكين وإذا أردت بعبادك فتنة فاقبلنا إليك غير مفتون. إنا نسألك من الخير كله آجله وآجله ما علمنا منه وما لم نعلم ونعوذ بك من الشر علمنا منه وما لم نعلم. ربنا آتنا خير الدنيا وخير الآخرة واصرف عنا شر الدنيا وشر الآخرة. ربنا اصرف عنا عذاب جهنم إن عذابها كان غراما إنها ساءت مستقرا ومقاما. ربنا آتنا في الدنيا حسنة وفي الآخرة حسنة
وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا الراحمين وصلى الله تعالى وسلم على خير خلقه سيدنا محمد وآله وصحبه أجمعين سبحان ربك رب العزة عما يصفون وسلام على المرسلين والحمد لله رب العالمين. ಧನ್ಯವಾದಗಳು. ಭಕ್ತಿ ನಿರ್ಭರವಾದಂತಹ ಪ್ರಾರ್ಥನೆಗೆ ನೇತೃತ್ವವನ್ನು ನೀಡಿದಂಥ ನಮ್ಮ ಉಸ್ತಾದರು ಅಕ್ಬರ್ ಸಾದಿ ಅವರಿಗೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಸಂಯುಕ್ತ ನಾಗರಿಕ ವೇದಿಕೆ ಇದರ ವತಿಯಿಂದ ಹಮ್ಮಿಕೊಂಡಂತಹ SIR ಮತದಾರ ಪಟ್ಟಿಯ ಪರಿಷ್ಕರಣೆಯ ಕುರಿತು ಮಾಹಿತಿ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ನಮ್ಮ ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಹಾಗೂ ಎಲ್ಲ ಊರವರನ್ನು ಸ್ವಾಗತಿಸಲು ಸಂಯುಕ್ತ ನಾಗರಿಕ ವೇದಿಕೆ ಇದರ ಸಂಚಾಲಕರಂಥ ಇರ್ಷಾದ್ ಅಜ್ಜಿನವರನ್ನು ನಾನು ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಇದರ ವತಿಯಿಂದ ಹಮ್ಮಿಕೊಂಡಂತಹ SIR ಮಾಹಿತಿ ಮತದಾರ ಪಟ್ಟಿಯ ಪರಿಷ್ಕರಣೆಯ ಈ ಒಂದು ಮಾಹಿತಿ ಕೇಂದ್ರ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಸಂಯುಕ್ತ ನಾಗರಿಕ ವೇದಿಕೆಯು ಈ ದೇಶದ ಅಲ್ಲದೆ ಈ ರಾಜ್ಯದಲ್ಲಾಗುವಂತಹ ಹಲವು ಸಮಸ್ಯೆಗಳ ವಿರುದ್ಧ ನಾವು ಹೋರಾಡಿಕೊಂಡು ಬಂದಂತಹ ಒಂದು ಸಂಘಟನೆ ಆಗಿದೆ ಸಂಯುಕ್ತ ನಾಗರಿಕ ವೇದಿಕೆ. ಅದೇ ರೀತಿ ಇವತ್ತು ಸಾರ್ವಜನಿಕರಿಗೆ ಮನಮಟ್ಟು ಹಾಗೆ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಲಿಕ್ಕೆ ಒಂದು ಅತ್ಯಗತ್ಯ ಒಂದು ಕಾರ್ಯವಾಗಿದೆ ಈ ಒಂದು ಕಾರ್ಯಕ್ರಮ. ಅದರಿಂದ ಕೇಂದ್ರ ಸರ್ಕಾರವು ಇದರ ಮಾಡಿದಂತಹ ಹಲವು ಹಗರಣಗಳ ವಿರುದ್ಧ ನಾವು ನಾಗರಿಕರು ಧ್ವನಿ ಎತ್ತಬಾರದು ಹೇಳಿಕೊಂಡು ಇಂತಹ ಒಂದೊಂದು ಕಾರ್ಯವನ್ನು ಇಟ್ಟುಕೊಂಡು ಸಾರ್ವಜನಿಕರು ಮತ್ತು ಇಲ್ಲಿ ಎಲ್ಲ ನಾಗರಿಕರು ತಮ್ಮ ಈ ಒಂದು ಮತದಾರ ಪಟ್ಟಿಯಲ್ಲಿ ಬ್ಯುಸಿ ಆಗಬೇಕನ್ನಲಿಕೊಳ್ಳುವಂಥ ಒಂದು ಮಾತಾಗಿದೆ. ಇಂಥ ಒಂದು ಈ ಒಂದು SIR ಅನ್ನು ತರುವಂಥ ಉದ್ದೇಶ. ಅದರಿಂದ ನನ್ನ ಕರ್ತವ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಈ ಒಂದು ಮಾಹಿತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂತಹ ಸಂಯುಕ್ತ ನಾಗರಿಕ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಮಿತ್ರರಾದಂತಹ ಅಬ್ದುಲ್ ಸಲಾಂ ಅಚ್ಚಲ್ ಅವರಿಗೆ ನಾನು ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗ ತಾನೇ ನೆರವೇರಿಸಿಕೊಂಡಂತಹ ನಮ್ಮ ಸ್ಥಳೀಯ ಮಸೀದಿಯ ಇಮಾಮರಾದಂತಹ ಅಕ್ಬರ್ ಸಾದಿ ಇವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಆಯೋಜಿಸಿಕೊಂಡಂತಹ ನಿಸಾರ್ ಅಹಮದ್ ಮೆಲ್ಕರ್ ರಾಜ್ಯ ಸಂಯೋಜಕರು ಹೆದ್ದೇಲಿ ಕರ್ನಾಟಕ ಮತ್ತು ಇವರು ರಾಜ್ಯಾದ್ಯಂತ ಹೋರಾಡಿಕೊಂಡು ರಾಜ್ಯಾದ್ಯಂತ ತಮ್ಮಲ್ಲಿ ಅರಿವನ್ನು ಎಲ್ಲ ನಾಗರಿಕರಿಗೂ ಮುಟ್ಟುವಂತಾಗಿ ಮನದಟ್ಟಾಗಿಕೊಂಡು ಹೇಳುವಂಥ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ 3 ದಿವಸದ ಪ್ರವಾಸವನ್ನು ಇಟ್ಟುಕೊಂಡವರು ನಮಗೆ ಬಿಡುವಿಲ್ಲದ ಒಂದು ಈ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಬಂದರೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ನಮ್ಮ ಸ್ಥಳೀಯ ಜುಮ್ಮಾ ಮಸೀದ್ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಹಾಜಿ ಕೊಪ್ಪಲ, ಇವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸಂಯುಕ್ತ ನಾಗರಿಕ ವೇದಿಕೆಯ ಉಪಾಧ್ಯಕ್ಷರಾದಂತಹ ಅಬ್ಬಾಸ್ ಹಾಜಿ ಪೆರಿಬೇಲ್, ಇವರನ್ನು ನಾನು ಸ್ವಾಗತ ಇದ್ದೇನೆ. ಅದೇ ರೀತಿ ಇಮ್ತಿಯಾಜ್ ಕದಂಬಾಡಿ, ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಬ್ಬಾಸ್ ಸುಚಿಲ್, ಉಪಾಧ್ಯಕ್ಷರು ಮುಸ್ಲಿಂ ಸಿಂಗಲ್ ಕಮಿಟಿ, ಇವರಿಗೂ ನಾನು ಸ್ವಾಗತಿಸಿದ್ದೇನೆ. ಅದರೊಂದಿಗೆ ನಮ್ಮ ಕೋಟೆಕಾರ ಟೌನ್ ಪಂಚಾಯತ್ ಕೌನ್ಸಿಲರ್ ಅಂತ ಅಹಮದ್ ಅಜ್ಜನಕ್ ಅವರು ವೇದಿಕೆ ಬರಬೇಕು, ಅವರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಎಲ್ಲ ಮಸೀದಿಯ ಅಧ್ಯಕ್ಷರುಗಳು, ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಮತ್ತು ಊರಿನ ಉಮ್ಮರ ನೇತಾರರು, ಉಲಮಾ ನೇತಾರರು ಮತ್ತು ಎಲ್ಲ ನಾಗರಿಕರಿಗೂ ನಾನು
ವಾಕ್ಯದಲ್ಲಿ ಸ್ವಾಗತಿಸ್ತಾ ಮತ್ತು ಎಲ್ಲ ಈ ಊರಿನ ಮಹಿಳೆಯರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ನೀವು ಮನದಟ್ಟು ಮಾಡಬೇಕು ಮತ್ತು ನಮ್ಮ ಒಂದು ಅದರೊಂದಿಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ನಮ್ಮ ಸಂಯುಕ್ತ ನಾಗರಿಕ ವೇದಿಕೆ ಇದರ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಲಾಂ ಅಸಲ್ ಅವರಿಗೆ ನಾನು ಸ್ವಾಗತಿಸುತ್ತಿದ್ದೇನೆ. ಇದರೊಂದಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ನಾನು ವಿರಮಾಸನೆ ವಾಹಿದ ಅಲ್ಹಮ್ದುಲಿಲ್ಲಾಹ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ ಸಂಯುಕ್ತ ನಾಗರಿಕ ವೇದಿಕೆ ಇದರ ಸಂಚಾಲಕರಾದಂತಹ ಇರ್ಷಾದ್ ಅಜ್ಜಿನವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಹಿದಾಯತ್ ಎಂ ಕೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಸುದೀರ್ಘವಾದ ಯಾವುದೇ ಪ್ರಾಸ್ತಾವಿಕವಾದಂತಹ ಭಾಷಣಗಳಿಲ್ಲಿ ಇರುವುದಿಲ್ಲ. ಏಕೆಂದರೆ ಅತ್ಯಗತ್ಯವಾದ ನಮ್ಮ ದೇಶದಲ್ಲಿ SIR ಮತದಾರ ಪಟ್ಟಿಯ ಪರಿಷ್ಕರಣೆಯ ಬಗ್ಗೆ ಬಹಳಷ್ಟು ಸಂದೇಹಗಳು ಜನರಲ್ಲಿ ಮೂಡಿ ಬರುತ್ತಾ ಇದೆ. ಅದೇ ರೀತಿ ಬಹಳಷ್ಟು ಕಳವಳ, ಬಹಳಷ್ಟು ಭಯಗಳು ಏನಾಗ್ತಾ ಇದೆ. ಇಲ್ಯುಮಿನೇಷನ್ ಫಾರ್ಮ್ ಕೊಟ್ಟ ನಂತರ ಯಾವುದೇ ರೀತಿಯ ನಾವು ಇದಕ್ಕೆ ಒಳಗಾಗ್ತೇವಾ ಇಲ್ಲವಾ ಎಂಬ ವಿಷಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇದನ್ನು ಮುಂದಿಟ್ಟುಕೊಂಡು ಸಂಯುಕ್ತ ನಾಗರಿಕ ವೇದಿಕೆಯ ಉಲ್ಲಾಲ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಯಾವಾಗ ನಮಗೆ NRC CAA ಸಂದರ್ಭದಲ್ಲಿ ಹೋರಾಟದ ಅಗತ್ಯವಿತ್ತು, ಆ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದಂತಹ ಹೆಸರು ನಮ್ಮ ಸಂಯುಕ್ತ ನಾಗರಿಕ ವೇದಿಕೆಯೇ ಇದೆ. ಅದೇ ಪ್ರಕಾರ ವಕ್ಫ್ ಬಿಲ್ ಅಲೈನ್ಮೆಂಟ್ನ ಸಂದರ್ಭಗಳಲ್ಲೂ ಬಹಳಷ್ಟು ರೀತಿಯ ಕಾನೂನಿನ ಹೋರಾಟ ಹಾಗೂ ಬೀದಿ ಪರವಾಗಿ ಹಲವಾರು ಸಮಾವೇಶಗಳನ್ನು ನಡೆಸಿದಂತಹ ಖ್ಯಾತಿ ನಮ್ಮ ಸಂಯುಕ್ತ ನಾಗರಿಕ ವೇದಿಕೆಗೆ ಇದೆ. ಇದು ನಮ್ಮ ಜನರಿಗೆ, ನಮ್ಮ ಊರಿನಲ್ಲಿರುವ ಜನರಿಗೆ, ಮತದಾರರಿಗೆ, ಅದೇ ರೀತಿ ನಮ್ಮ ಉಚ್ಚಿಲ ಜಮಾತ್ ಆಗಿರ್ಬೋದು, ಮಾಡೂರು ಜಮಾತ್ ಆಗಿರ್ಬೋದು, ತಲಪ್ಪಾಡಿ ಜಮಾತ್ ಆಗಿರ್ಬೋದು, KC ರೋಡ್, KC ನಗರ, ಪಂಜಲ, ಪಿಲಿಕೂರು, ಮಾಡೂರು, ಅಜ್ಜಿನಡ್ಕ, ರಹಮಾನಿಯಾ ಬೇರಿ, ಕೋಟೆಕಾರ್ ಸಿದ್ದಿಕ್ ಮಸೀದಿ, ಇದೇ ರೀತಿ ಕೋಟೆಕಾರ್ ಪಟ್ಟಣ ಪಂಚಾಯತ್, ಸೋಮೇಶ್ವರ ಪುರಸಭೆ ಮತ್ತು ನಮ್ಮ ತಲಪಾಡಿ ಗ್ರಾಮ ಪಂಚಾಯತಿನ ಒಳಪಟ್ಟಿರುವಂಥ ಎಲ್ಲ ಜಮಾತಿನ ಸದಸ್ಯರುಗಳು ಯಾರೊಬ್ಬರು ಮತದಾರ ಪಟ್ಟಿಯಿಂದ ಹೊರಗೆ ಹೋಗಬಾರ್ದು. ಮತದಾರ ಪಟ್ಟಿಯಿಂದ ಯಾರಾದರೂ ಹೊರಗೆ ಹೋಗಬಾರ್ದು. ಅದಕ್ಕೆ ನಾವೇನು ಮಾಡಬೇಕು? ನಾವು ಯಾವ ರೀತಿಯಾಗಿ ಸ್ವಯಂ ಸೇವಕರಾಗಿ, ವಾರಿಯರ್ಸ್ ಆಗಿ ಯಾವ ರೀತಿ BLOಗಳ ಜೊತೆಗೆ, BLAಗಳ ಜೊತೆಗೂಡಿಕೊಂಡು ಯಾವ ರೀತಿಯಾಗಿ ನಾವು ಅವರಿಗೆ ಸಹಕಾರಿಯಾಗಬೇಕಂತೇಳಿ ನಾವು ನಿರ್ಣಯಿಸಬೇಕಾಗಿದೆ. ಭಾರತದ ಚುನಾವಣಾ ಆಯೋಗದ ಆದೇಶದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಜೂನ್ 30ರಿಂದ ಜುಲೈ 30ರವರೆಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ BLOಗಳು ಮನೆ ಮನೆಗೆ ಭೇಟಿ ನೀಡಿದಾಗ ನಾವು ಹೆಚ್ಚಿಸಬೇಕಂತ ಪ್ರಮುಖ ಮತ್ತು ಅಗತ್ಯ ಮಾಹಿತಿಗಳನ್ನು ನಮಗೆ ನಮ್ಮ ಇಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂಥ ನಾನು ಅವರಿಗೆ ಪ್ರಶಂಸೆಯನ್ನು ಹೇಳಲಿಕ್ಕೆ ಬಯಸುವುದಿಲ್ಲ. ಏಕೆಂದರೆ ಅವರು ನಮ್ಮ ಕಮ್ಯುನಿಟಿಗಾಗಿ ರಾಜ್ಯಾದ್ಯಂತ ಕೆಲವೊಂದು ಸಮಯದ ಬಿಡುವಿಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಮಸೀದಿಗಳಲ್ಲಿ ನಮ್ಮ ಕಮ್ಯುನಿಟಿಯವರಿಗೆ SIR ಬಗ್ಗೆ ಬಹಳಷ್ಟು ಈಗ ಮಾಹಿತಿಯನ್ನು ನೀಡಿಕೊಂಡು ತಮ್ಮ ಜೀವನದ ಒಂದು ಭಾಗವನ್ನು ಹೇಳ್ಬೋದು. ಅವರು ಕಮ್ಯುನಿಟಿಗೆ ಬೇಕಾಗಿ ಮುಡಿಪಾಗಿಟ್ಟಿರುವಂಥ ನಮ್ಮ ಆತ್ಮೀಯರಾಗಿದ್ದಾರೆ ನಿಸಾರ್ ಅಹಮದ್ ಮೆಲ್ಕಾರ್, ರಾಜ್ಯ ಸಂಯೋಜಕರು, ಎದ್ದೇಳು ಕರ್ನಾಟಕ ಇವರ ನನ್ನ ಆತ್ಮೀಯರು. ನಾವು ಒಂದೇ ಸಂಘಟನೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂತಹ ನಿಸಾರ್ ಅಹಮದ್ ಅವರು ನಿಮಗೆಲ್ಲರಿಗೂ ಯಾವ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ನೀವು ಗಮನವಿಟ್ಟು ಕೇಳಬೇಕು. ನಿಮಗೆ ಯಾವುದಾದರೂ ಕಾರ್ಯಕ್ರಮದ ನಂತರ ಸಂದೇಹಗಳಿದ್ದರೆ ಅವರು ನಿಮಗೆ ಅದರ ಬಗ್ಗೆಯಾಗಿ ವಿವರಿಸಲು ನಿಮ್ಮೊಂದಿಗೆ ಇರುತ್ತಾರೆ. ಈ ಪ್ರಕ್ರಿಯೆಯ ನಮ್ಮ ಜಮಾತಿನ ಯಾವುದೇ ಒಬ್ಬ ಮತದಾರರು ಬಿಟ್ಟು ಹೋಗದಂತೆ ಜಾಗೃತಿ ವಹಿಸಿಕೊಳ್ಳುವ ಜವಾಬ್ದಾರಿ ನಮ್ಮೊಂದಿಗಿದೆ.
ನಮ್ಮ ಮುಂದಿರುವ ಪ್ರಶ್ನೆಗಳೆಂದರೆ SIR ಅಂದರೆ ಏನು, SIR ಅನ್ನು ಯಾರು ನಡೆಸುತ್ತಾರೆ, SIRನ ಪೂರ್ಣ ರೂಪ ಏನು, SIR ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಬಹುದು, ಹಾಗೂ ಮ್ಯಾಪಿಂಗ್ ಎಂದರೆ ಏನು, ಎಲ್ಲ ಮತದಾರರಿಗೂ ಮ್ಯಾಪಿಂಗ್ ಕಡ್ಡಾಯವೇ, ಅದೇ ರೀತಿ ಮ್ಯಾಪಿಂಗ್ ಮಾಡಿಸದಿದ್ದರೆ ಏನಾಗುತ್ತದೆ, ಅದೇ ರೀತಿ 2026ರ ಪಟ್ಟಿಯಿಂದ ಹೆಸರನ್ನು ತೆಗೆದು ಹಾಕಲ್ಪಟ್ಟರೆ ಮತ್ತೆ ಸೇರಿಸಿಕೊಳ್ಳಲು ಏನು ಮಾಡಬೇಕು ಎಂಬ ಎಲ್ಲ ವಿಷಯದಲ್ಲಿ ನಮ್ಮ ನಿಸಾರ್ ಅಹಮದ್ರವರು ವಿವರಿಸಿದ್ದಾರೆ. ನಮ್ಮ ಜುಮ್ಮಾ ಮಸೀದಿಯ ಮುದರಿಸ್ ಖತೀಬರು ಆಗಿದ್ದಂಥ ಮೌಲಾನಾ ಇಬ್ರಾಹಿಂ ಫೈಜಿ ಉಸ್ತಾದ್ರವರು ನಮ್ಮ ವೇದಿಕೆಯನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ ನಾನು ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಯಾವ ರೀತಿಯಾಗಿ 2026ರ ಪಟ್ಟಿಯಿಂದ ಹೆಸರು ತೆಗೆದು ಹಾಕಲ್ಪಟ್ಟರೆ ಮತ್ತೆ ಸೇರಿಸಿಕೊಳ್ಳಲು ಏನೇನೆಲ್ಲ ಮಾಡಬೇಕು, ನಾವು ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸನ್ನು ದಾಖಲೆಗಳನ್ನು ಕೊಡಬೇಕು ಎಂಬ ರೀತಿಯಲ್ಲಿ ನಮಗೆ ಸಂಕ್ಷಿಪ್ತವಾಗಿ ನಮ್ಮ ನಿಸಾರ್ ಅಹಮದ್ರವರು ವಿವರಿಸಲಿದ್ದಾರೆ. ಅದೇ ಪ್ರಕಾರ ನಮ್ಮ ಹಿರಿಯರು, ನಮ್ಮ ಹಿತೈಷಿಗಳಾದಂತಹ CA ಅಬ್ದುಲ್ ಮಜೀದ್ ಹಾಜಿ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ನಾನು ಸಂಯುಕ್ತ ನಾಗರಿಕ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹೆಚ್ಚಾಗಿ ಮಾತನಾಡುವುದಿಲ್ಲ, ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ. ಯಾವ ರೀತಿಯಾಗಿ ನಾವು ಇಲ್ಲಿ ಸಂಘ ಸಂಸ್ಥೆಗಳಲ್ಲಿ, ಸಂಘಟನೆಗಳಲ್ಲಿ, ಅದೇ ರೀತಿ ಕಾರ್ನರ್ಗಳಲ್ಲಿ, ನಮ್ಮ ಜಂಕ್ಷನ್ನ ಕಾರ್ನರ್ಗಳಲ್ಲಿ, ಮಸೀದಿ ಮದ್ರಸೆಗಳಲ್ಲಿ ಹೆಲ್ಪ್ ಡೆಸ್ಕ್ ಅನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಇದರ ಮಾಹಿತಿಯನ್ನು ನೀಡುವಂತಹ ಕ್ರಮವನ್ನು ಕೈಗೊಳ್ಳಬೇಕು. ಎಲ್ಲ ಮಸೀದಿಗಳಲ್ಲಿ ಯುವಕರು ಸೇರಿಕೊಂಡು, ಆ ಸಂಘಟಕರು ಸೇರಿಕೊಂಡು ಹೆಲ್ಪ್ ಡೆಸ್ಕ್ ಅನ್ನು ಇಟ್ಟುಕೊಂಡು ಆ ಒಂದು ಡಮ್ಮಿ ಇಲ್ಯುಮಿನೇಷನ್ ಫಾರ್ಮ್ ಅನ್ನು ಇಟ್ಕೊಂಡು ಯಾವ ರೀತಿಯಾಗಿ ನಾವು ಬಯಸ್ಕೊಳ್ಬೇಕು ಅಂತೇಳಿ ನಾವು ಅದನ್ನು ಮಾಡಿಕೊಳ್ಬೇಕು. ಯುವಕರು ಇದಕ್ಕೆ ಸಂಪೂರ್ಣವಾಗಿ ಇದಕ್ಕೆ ಅವರು ಹೇಳುವಂಥ ವಿಷಯಕ್ಕೆ ಗಮನವನ್ನು ಹರಿಸಬೇಕು. ಇಲ್ಯುಮಿನೇಷನ್ ಫಾರ್ಮ್ ತಗೊಂಡು ಬಂದರೆ ಮನೆಯಲ್ಲಿ ಗಾಬರಿ ಆಗುವಂತಹ ಸಂಗತಿಗಳು ನಡೆಯಬಹುದು. ಏಕೆಂದರೆ ಮನೆಯಲ್ಲಿ ಗಂಡಸರು ಇರುವುದಿಲ್ಲ, ಹೆಂಗಸರು ಮಾತ್ರ ಇರುತ್ತಾರೆ. ಅವರಿಗೆ ಯಾವ ರೀತಿಯಾಗಿ ಹೇಳಬೇಕು, BLOಗಳು ಬಂದರೆ ಇಲ್ಯುಮಿನೇಷನ್ ಫಾರ್ಮ್ ಅನ್ನು ತೆಗೆದಿಟ್ಕೊಳ್ಬೇಕು. ಎಷ್ಟು ಮತದಾರರು ಮನೆಯಲ್ಲಿದ್ದಾರೆ ಆ ಮತದಾರರ ಇಲ್ಯುಮಿನೇಷನ್ ಫಾರ್ಮ್ ಅನ್ನು ತೆಗೆದಿಟ್ಕೊಂಡು ನಾವು ಆಗಲೇ ಕೊಡಬೇಕೆನ್ನುವುದಿಲ್ಲ. 10-15 ದಿವಸಗಳ ನಂತರ ನಾವೆಲ್ಲ ಸಮಗ್ರ ದಾಖಲೆಯನ್ನು ಸೇರಿಸಿಕೊಂಡು ಎಲ್ಲ ಆ ಫಾರ್ಮ್ ಅನ್ನು ತುಂಬಿಸಿಕೊಂಡು ಅವರಿಗೆ ಮತ್ತೆ ನೀಡಬಹುದು. 1 ಸಲ ಅಲ್ಲ, BLOಗಳು 2 ಸಲ ಅಲ್ಲ, 3 ಸಲ ನಮ್ಮ ಮನೆಗೆ ಬರಲಿದ್ದಾರೆ. ಇದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ದಾಖಲೆಗಳೊಟ್ಟಿಗೆ ಯಾವ ದಾಖಲೆಗಳು ಬೇಕು, ಯಾವ ರೀತಿಯ ಫೋಟೋಗಳು ಬೇಕಂತೇಳಿ ನಮಗೆ ನಿಸಾರ್ ಅಹಮದ್ರವರು ಸಂಕ್ಷಿಪ್ತವಾಗಿ ನೀಡಿದ್ದಾರೆ. ಯಾವುದೇ ಊಹಾಪೋಹಗಳಿಗೆ ಗಮನ ಕೊಡಬೇಡಿ. ದಿನನಿತ್ಯ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಮಾಡಬೇಕು, ಇದು ಮಾಡಿದರೆ ಆಗಾಗ್ಬೋದು, ಫೋಟೋಗಳನ್ನು ಕಿವಿ ತೆಗೆದಿರಬೇಕು, ಆಗಾಗಬೇಕು, ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಯಾವ ರೀತಿಯಾಗಿ ದಾಖಲೆಗಳನ್ನ ಅಧಿಕಾರಿಗಳು ಕೇಳ್ತಾರೆ, ನಮಗೆ ಮಾಹಿತಿ ಕೊಡುವರು ಹೇಳ್ತಾರೆ, ಅದನ್ನು ಮಾತ್ರ ನಾವು ಇಟ್ಟುಕೊಂಡು ಸಂಕ್ಷಿಪ್ತವಾಗಿ ಯಾವುದೇ ರೀತಿಯ ಭಯವಿಲ್ಲದೆ ಅದನ್ನು ತುಂಬಿಸಿಕೊಂಡು ಯಾರೊಬ್ಬನು ನಮ್ಮ ಈ ಪರಿಸರದಲ್ಲಿ ಕೋಟೇಕರಾಗಿರಲಿ, ಸೋಮೇಶ್ವರಾಗಿರಲಿ, ಅದೇ ರೀತಿ ತಳಪಾಡಿಯಾಗಿರಲಿ, ಯಾರೊಬ್ಬರು ಸಹ ಮತದಾರರ ಪಟ್ಟಿಯಿಂದ ಹೊರಹೋಗದೆ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಈ ಪ್ರಯತ್ನವನ್ನು ಮಾಡಬೇಕಂತ ಹೇಳ್ಕೊಳ್ತಾ ಇಲ್ಲಿ ನನಗೆ ಈ ವಿಷಯವನ್ನು ಮಂಡಿಸಲು ಅವಕಾಶ ನೀಡಿದಂಥ ಸಂಯುಕ್ತ ನಾಗರಿಕ ವೇದಿಕೆಗೆ ನಾನು ಆಭಾರಿಯಾಗಿದ್ದೇನೆ. ಎಲ್ಲ ರೀತಿಯ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಿಕೊಂಡು ಮುಂದೆ ನಾನು ಈ ಒಂದು ಅತಿಥಿಗಳ ಸಂದೇಶ ಕೇವಲ ಅಲ್ಲಿ ನಮ್ಮ ಪ್ರೊಜೆಕ್ಟರ್ ಸೆಟ್ ಆಗುವವರೆಗೆ 1-2 ನಿಮಿಷಗಳ ಕಾಲ ನಮ್ಮ ಅತಿಥಿಗಳು ಮತ್ತು ಅಧ್ಯಕ್ಷರು ಮಾತುಗಳನ್ನಲ್ಲಿದ್ದಾರೆ. ನಾನು ಈ ಕಾರ್ಯಕ್ರಮದ ಈಗ ತಾನೇ ಆಗಮಿಸಿದಂಥ ನಮ್ಮ ಉಸ್ತಾದರವರಿಗೆ 1-2 ಉಪದೇಶಗಳನ್ನು ನೀಡಲು ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. SIRನ ಪರವಾಗಿ 1-2 ಉಪದೇಶಗಳು ಅದರ ಬಗ್ಗೆಯಾಗಿ ಜನರಿಗೆ ಮಾಹಿತಿಯನ್ನು ನೀಡುವಂತೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಸ್ವಾಗತ ಮಾಡಲು ಬಿಟ್ಟು ಹೋಗಿದ್ದೇವೆ ಎಲ್ಲರನ್ನೂ ಸಹ ನಾನು ಒಂದೇ ವಾಕ್ಯದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ V5ಯ ಪ್ರಸಾರ ಮಾಧ್ಯಮ, ದೃಶ್ಯ ಮಾಧ್ಯಮದ ನಮ್ಮ ಸಹೋದರಿದ್ದಾರೆ.
ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಸ್ತಾದರವರನ್ನ ಒಂದೆರಡು ಮಾತಿಗಾಗಿ ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ವರಹಮತುಲ್ಲಾಹಿ ವಬರಕಾತು. ബിസ്മില്ലാഹി വൽഹംദുലില്ലാഹി വസ്സലാത്തു വസ്സലാമു അലാ അഷ്റഫി റസൂലില്ലാഹി വഅലാ ആലിഹി വഅസ്ഹാബിഹി അൽ ഫായിസീന അമ്മാ ബഅദ്. ഏറ്റവും ബഹുമാനവും ആദരവും നിറഞ്ഞ സഭാധ്യക്ഷർ, അതുപോലെ തന്നെ വേദിയിലുള്ള മറ്റു നേതാക്കൾ, സദസ്സിലുള്ള സഹോദരന്മാർ, വളരെ പ്രധാനപ്പെട്ട ഒരു വിഷയം ഇവിടെ നിന്ന് നമ്മൾക്ക് വിശദീകരിക്കാൻ വേണ്ടിയിട്ടാണ് നമ്മളെല്ലാവരും ഒരുമിച്ച് കൂടിയത്. SIR-മായി ബന്ധപ്പെട്ടുകൊണ്ടുള്ളതാണ്. അതിൻ്റെ വേണ്ടുന്ന രീതിയിലുള്ള വിശദീകരണം നമ്മൾക്ക് വേണ്ടതുപോലെ ഇവിടെ വിശദീകരിച്ച് തരും. അതിൻ്റെ ഉത്തരവാദപ്പെട്ട ആളുകളൊക്കെയും എത്തിയിട്ടുണ്ട് എന്നുള്ളത് വളരെ സന്തോഷകരമായ ഒരു കാര്യമാണ്. ഇങ്ങനെ ഒരു പരിപാടി വെച്ചത് തന്നെ വളരെ ആവശ്യമുള്ള ഒരു കാര്യമാണ്. SIR ആരംഭിച്ചിട്ട് ഏകദേശം ഒരു വർഷമായി. അതിൻ്റെ 2-3 ഘട്ടങ്ങളിലേക്കാണ് കടന്നു വന്നിട്ട് ഇപ്പോൾ കർണാടകയിലേക്ക് എത്തിയത്. നമ്മൾക്കറിയാം, SIR-ൽ നടപ്പാക്കിയപ്പോൾ ബീഹാറിൽ 65 ലക്ഷമാണ് ജനങ്ങളാണ് പുറന്തള്ളപ്പെട്ടത് എന്നുള്ളത്. അതേപോലെ തന്നെ കഴിഞ്ഞ വർഷമല്ലേ ഇപ്പോൾ ഇലക്ഷൻ്റെ അല്പം മുമ്പായി SIR കേരളത്തിലുണ്ടായി. കേരളത്തിലൊരു പ്രത്യേകത എന്ന് പറഞ്ഞാൽ, അത് വന്നപ്പോൾ പല സ്ഥലങ്ങളിലും അങ്ങനെ SIR-മായി ബന്ധപ്പെട്ട കാര്യങ്ങൾ അത് വിശദീകരിച്ചു കൊടുക്കാനോ ജനങ്ങൾക്ക് മനസ്സിലാക്കി കൊടുക്കാനുള്ള ഒരു അവസ്ഥ ഉണ്ടായില്ല. പക്ഷേ കേരളത്തിൻ്റെ ഒരു മാതൃകയിൽ അവിടുത്തെ മീഡിയകളെല്ലാം സജീവമായി അതിനെ നല്ലോണം പണിയെടുത്തു. രാഷ്ട്രീയക്കാരും പണിയെടുത്തു. അതുപോലെ തന്നെ മതസംഘടനകളും പള്ളികളിലുള്ള വിശദീകരണങ്ങളെല്ലാം നടത്തിയിട്ട് ജനങ്ങളെ ഉത്ബോധിപ്പിച്ചുകൊണ്ട് അങ്ങനെ നന്നായി അവിടെ പ്രവർത്തിച്ചപ്പോൾ ഉത്തരവാദപ്പെട്ടവർക്ക് വേണ്ടുന്ന രീതിയിൽ ലക്ഷങ്ങളെ പുറത്താക്കാൻ കഴിഞ്ഞില്ല എന്നുള്ള ഒരു സന്തോഷ വാർത്ത ഈ സമയത്ത് നിങ്ങളെ അറിയിക്കുകയാണ്. അപ്പോൾ നമ്മുടെ കർണാടകയിലും ഇതേ ഒരു അവസ്ഥയിൽ നമ്മൾ കഴിവിൻ്റെ പരമാവധി, ഇതിപ്പോൾ ഇവിടെ ഈ സംഘടിപ്പിച്ച പരിപാടി വലിയ നല്ല ഒരു പരിപാടിയാണ്. ഇതിൻ്റെ ഇരകളായി തീരുന്നത് ഒന്നാമതായും രണ്ടാമതായും മൂന്നാമതായും മുസ്ലിമുകളാണ് എന്ന് നമ്മൾ മനസ്സിലാക്കേണ്ടതുണ്ട്. ഇപ്പം ഈ അടുത്ത് നമ്മുടെ പാസ്പോർട്ട് ഇന്ത്യയുടെ പൗരനാണ് എന്നതിനുള്ള രേഖയല്ല എന്ന് വിശദീകരിക്കപ്പെടുകയുണ്ടായി. ആധാർ ഇന്ത്യയുടെ പൗരനാണ് എന്നുള്ളതിന് രേഖയല്ല, ഡ്രൈവിംഗ് ലൈസൻസും അല്ല, പിന്നെ വോട്ടർ ID അല്ല. അതുപോലെ തന്നെ ഓരോന്ന് നോക്കിയാലും നമ്മൾ ഇന്ത്യൻ പൗരനാണ് എന്ന് തെളിയിക്കാൻ പറ്റുന്ന ഒരു രേഖയും ഇപ്പം നമ്മളെ കയ്യിൽ ഇല്ല എന്നുള്ളത്. അപ്പം നമ്മളിവിടെ മനസ്സിലാക്കേണ്ടത്, എൻ്റെ കയ്യിൽ പാസ്പോർട്ടുണ്ട്, ഡ്രൈവിംഗ് ലൈസൻസ് ഉണ്ട്, വോട്ടർ ID ഉണ്ട്, ആധാറുണ്ട്, അതുപോലെ തന്നെ പിന്നെ പാൻ കാർഡുണ്ട്, പിന്നെ ബർത്ത് സർട്ടിഫിക്കറ്റ് ഉണ്ട്, സ്കൂൾ സർട്ടിഫിക്കറ്റ് ഉണ്ട്. ഇതൊന്നും എന്തല്ല ഞാനൊരു ഇന്ത്യക്കാരനാണ് എന്നുള്ളതിന് തെളിവല്ല. അപ്പൊ ഇന്ത്യൻ പൗരനാണ് എന്നുള്ളതിന് തെളിവായി ഇതൊന്നും സ്വീകരിക്കപ്പെടാത്ത ഒരവസ്ഥയുണ്ടാകുമ്പോൾ SIR-ൽ പേര്, അതായത് വോട്ടർ ലിസ്റ്റിൽ പേര് വരാതെ നമ്മളെ പുറന്തള്ളപ്പെടുമ്പോൾ നമ്മൾക്കുള്ള ആനുകൂല്യങ്ങളെല്ലാം നഷ്ടപ്പെടുന്നു എന്നുള്ളതാണ്. റേഷൻ കാർഡും അതുപോലെയുള്ള മറ്റ് പലതും എന്തായിപ്പോവും, നമ്മൾ നഷ്ടപ്പെട്ടു പോകുന്ന ഒരു അവസ്ഥ വരുന്നുണ്ട്. അതുകൊണ്ട് തന്നെയാണ് ഞാനതിനെ വിശദീകരിച്ചിട്ട് കൂടുതൽ പറയുന്നില്ല. കാരണം അതിന് വിശദീകരിക്കാനായിട്ട് തന്നെ ഒരാളുള്ളത് കൊണ്ട് നമ്മൾക്ക് ഇതിൻ്റെ പ്രാരംഭം എന്ന നിലയിൽ, ഉദ്ഘാടനം എന്ന നിലയിൽ 2 വാക്ക് പറഞ്ഞതാണ്. എല്ലാവരും ഇത് ശ്രദ്ധിച്ച് കേൾക്കുകയും മനസ്സിലാക്കുകയും അതുപോലെ തന്നെ ഇതേപോലെയുള്ള പിന്നെ ഒരുമിച്ച് കൂടൽ നടത്തിയിട്ട് ഇതിൻ്റെ വിശദീകരണം നന്നായി മനസ്സിലാക്കിച്ചുകൊണ്ട് ജനങ്ങളെ ഉത്ബോധിപ്പിക്കുന്ന ഈ കാര്യം വലിയ നല്ലൊരു കാര്യമാണ്. എല്ലാവിധ ആശംസകളും അറിയിച്ചുകൊണ്ട് വാഖിറു ദഅ്വാനാ അനിൽ ഹംദുലില്ലാഹി റബ്ബിൽ ആലമീൻ. ಧನ್ಯವಾದಗಳು ಸಹೋದರರಿಗೆ. ಈಗ ನನ್ನ ನಿಸಾರ್ ಅಹಮದ್ ರವರಿಂದ ಆರಂಭಿಸುವ ಮೊದಲು ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ಆಡಿದ್ದಾರೆ.
ವರಹಮತುಲ್ಲಾಹಿ ವಬರಕಾತ್. ಸಂಯುಕ್ತ ನಾಗರಿಕ ವೇದಿಕೆಯು ಹಮ್ಮಿಕೊಂಡಂತಹ SIR ಮಾಹಿತಿ ಕಾರ್ಯಾಗಾರಕ್ಕೆ ಆಗಮಿಸಿದ ಎಲ್ಲ ಕೋಟೆಕಾರು ಸೋಮೇಶ್ವರ ತಲಪಾಡಿ ಗ್ರಾಮದ ಗ್ರಾಮಸ್ಥರೇ ಹಾಗೂ ನಿವಾಸಿಗಳೇ, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಧಾರ್ಮಿಕ ಮುಖಂಡರು ಮತ್ತು ಮಸೀದಿ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನು ನೀಡುತ್ತಾ, ನಾಗರಿಕ ಸಂಯುಕ್ತ ವೇದಿಕೆಯು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡವರಲ್ಲಿ ಪ್ರಮುಖ ಕಾರ್ಯಕ್ರಮ ನಮ್ಮದು NRC ಬಂದಾಗ ನಾವೊಂದು ಆಂದೋಲನವನ್ನು ಮಾಡಿ ಅದರಲ್ಲಿ ಉನ್ನತ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ. ಎರಡನೇದಾಗಿ ನಾವು ವಕಫ್ ಅಮೆಂಡ್ಮೆಂಟ್ ಬಂದಾಗ ಅದರ ಬಗ್ಗೆ ನಾವೊಂದು ಎಚ್ಚರಿಕಾ ಕ್ರಮವನ್ನು ಕೊಟ್ಟು ಒಂದು ಹೋರಾಟದ ಮೂಲಕ ಈ ನಾಗರಿಕರಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈಗ ತಾನೇ ನಮಗೆ SIR ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕಾದರೆ ನಾವು ನಮ್ಮ ಪೂರ್ವಜರು ಇಲ್ಲಿ ಇದ್ದಾರೆ ಅಂತ ದೃಢೀಕರಣ ಮಾಡಬೇಕಂತೆ ಸರ್ಕಾರಕ್ಕೆ. ಅದರ ಮೂಲಕ ನಮಗೆ ಆಧಾರ್ ಕಾರ್ಡು, ಅದರ ಒಟ್ಟಿಗೆ 11 ಯಾವುದೇ ಸರ್ಕಾರದಿಂದ ಕೊಟ್ಟಂತಹ ನಮಗೆ ಗುರುತಿನ ಚೀಟಿ ಇದ್ದರೆ ಅದು ಸಾಕಾಗ್ತದೆ. ಅದರ ಬಗ್ಗೆ ಈಗ ತಾನೇ ನಮಗೆ ಮಾಹಿತಿ ನೀಡುವಂತಹ ನಿಸಾರ್ ಅಹಮದ್ರವರು ಸುವರವಾಗಿ ಹೇಳಲಿಕ್ಕಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಈ ಪರಿಸರದಲ್ಲಿರುವಂತಹ ಎಲ್ಲರೂ ನಮ್ಮ ಮತದಾರರ ಹಕ್ಕಿನಿಂದ ಕಟ್ಟಕಡೆಯ ವ್ಯಕ್ತಿಯು ಸಹ ವಂಚಿತರಾಗಬಾರದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಬಂದಂತಹ 100-200 ಜನರಿರ್ಬೋದು, ಹೆಚ್ಚು ಕಮ್ಮಿ 3 ಗ್ರಾಮದಲ್ಲಿ ಆಗಿ ಒಂದು 75,000 ನಾಗರಿಕಿದ್ದರೆ ಅದರಲ್ಲಿ ವೋಟರ್ಸ್ನವರು ಒಂದು 40,000 ರಿಂದ 50,000 ಇರಬೇಕು. ತಲಪಾಡಿ, ಸೋಮೇಶ್ವರ, ಕೋಟೆಕಾರ್ನವರು ಇವರಿಗೆ ಮನದಟ್ಟಾಗಿ ಮುಟ್ಟಿಸಬೇಕಾದಂತಹ ಕಾರ್ಯಕ್ರಮ ಈಗ ಬಂದು ಸೇರಿದವರಿಗಾಗಿರ್ತದೆ. ಅದೇ ರೀತಿ ನಮಗೆ 29 ತಾರೀಕಿನಿಂದ ಜುಲೈ 30ರವರೆಗೆ ಮನೆ ಮನೆಗೆ SIR ಬಗ್ಗೆ BLO ಮತ್ತು BLA ಅವರು ಎಲ್ಲ ರಾಜಕೀಯ ಪಾರ್ಟಿಯಿಂದ ನಿಯೋಜಿತರಾದ ವ್ಯಕ್ತಿಗಳು ನಿಮ್ಮ ಮುಂದೆ ಬರ್ತಾರೆ. ಅದರಲ್ಲಿ BJP ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಕಮ್ಯುನಿಸ್ಟ್ನವರು ಇದ್ದಾರೆ, ಬೇರೆ ಬೇರೆ ಒಂದೊಂದು ಇದರಲ್ಲಿ ಪಕ್ಷದಲ್ಲಿರುವಂಥವ್ರನ್ನು ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿ ನಾವು ಸಹ ಸಂಯುಕ್ತ ನಾಗರಿಕ ವೇದಿಕೆಯಿಂದ ನಾವು ಒಂದು ಗುರುತಿಸಿ ನಮ್ಮಲ್ಲಿರುವಂತಹ ಒಂದು ಕಮಿಟಿ ಸದಸ್ಯರನ್ನು ಇದರೊಂದಿಗೆ ನಿಮಗೆ ಮಾಹಿತಿ ನೀಡಲಿಕ್ಕಾಗಿ ನಾವು ಕಳಿಸ್ತೇವೆ. ಅದು ಯಾವ ರೀತಿ ಅಂದರೆ, ನಿಮಗೆ ಅವರು ಎಮಿನೇಷನ್ ಫಾರ್ಮ್ ಕೊಟ್ಟಾಗ ನಿಮಗೆ ಆವಾಗ ಮಾಡಲಿಕ್ಕೆ ಆಗದಿದ್ದರೆ ಇವರಿಗೆ ತಿಳಿಸಿದರೆ ಇವರು ನಿಮಗೆ ಸಹಾಯ ಮಾಡ್ತಾರೆ. BLAಗಳು ನಿಮಗೆ ಸಹಾಯ ಮಾಡಲಿಕ್ಕೆ ಇರ್ತಾರೆ. ಆದ್ದರಿಂದ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಟ್ಟದ್ದಕ್ಕೆ ನಿಮಗೆ ಕೊಡುಗೆಯಾಗಿ ನಾನು ನಮ್ಮ ಕಾರ್ಯಕ್ರಮವನ್ನು ಈಗ ತಾನೇ ಆರಂಭಿಸಲಿದೆ. ಎಲ್ರಿಗೂ ವಂದಿಸ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನೇರವಾಗಿ ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂತಹ ನಮ್ಮ ಆತ್ಮೀಯರು, ರಾಜ್ಯ ಸಂಯೋಜಕರು, ಉದ್ಯಮ ಕರ್ನಾಟಕ ಇವರ ರಾಜ್ಯ ಸಂಯೋಜಕರಾಗಿರ್ತಂಥ ನಿಸಾರ್ ಅಹಮದ್ ಮೆಲ್ಕಾರ್ ಅವರನ್ನು ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸಲು ಅವರನ್ನು ಕೋರ್ತಾ ಇದ್ದೇವೆ. ನನ್ನ ಹೆಸರು ನಿಸಾರ್ ಅಹಮದ್ ಅಂತ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೇನೆ. ಒಂದು MNC ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬೆಂಗಳೂರಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಜಾಗೃತ ಕರ್ನಾಟಕ ಎಂಬ ಸಂಘಟನೆಯ ರಾಜ್ಯ ಸಮಿತಿಯ ಸದಸ್ಯನಾಗಿದ್ದೇನೆ. ನನ್ನ ಬಿಡುವಿನ ಟೈಮ್ಗಳಲ್ಲಿ ನಾನು ಸಮಾಜ ಸೇವೆಗೆ ಬಹುತೇಕ ಮೀಸಲಿಟ್ಟಿರ್ತೇನೆ. ಅದರ ಭಾಗವಾಗಿ ನಾವು ಈಗ ಏನು SIR ಬಹಳ ಚರ್ಚೆ ನಡೀತಾ ಇದೆ. SIR ಬಗ್ಗೆ ಬಹಳಷ್ಟು ಗಂಭೀರವಾಗಿ ಸಮಾಜದಲ್ಲಿ ಇದರ ಬಗ್ಗೆ ಗೊಂದಲಗಳು, ಆತಂಕಗಳು ಮತ್ತು ಕೆಲವರಲ್ಲಿ ಭಯ ಕೂಡ ಇದೆ. ಆದರೆ
ಗೊಂದಲ, ಆತಂಕ, ಭಯ ಯಾವುದು ಬೇಕಾಗಿಲ್ಲ. ಆದರೆ ಎಚ್ಚರ ಬೇಕಾಗ್ತದೆ. ಸ್ವಲ್ಪ ಜಾಗರೂಕತೆಯಿಂದ ನಾವು ಇರಬೇಕಾದಂತಹ ಅನಿವಾರ್ಯತೆ ಇದೆ. ಈಗಾಗಲೇ ದೇಶದಾದ್ಯಂತ 13 ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ನಡೆದಿದೆ. ಅದರಲ್ಲಿ ಸುಮಾರು 6 ಕೋಟಿಯಷ್ಟು ಜನರು ಮತದಾರರ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಮತದಾನ ನಮಗೆ ಹೇಗೆ ಬಂತು ಅನ್ನೋದು ಒಂದು ಸ್ವಲ್ಪ ನಾವು ನೋಡ್ಕೊಳ್ಳೋಣ, ಇದು ಸೆಟ್ ಆಗುವವರೆಗೆ. 1950ರಲ್ಲಿ ಏನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಭಾರತೀಯರು, ಎಲ್ಲ ಜನವರ್ಗಗಳು, ಯಾವುದೇ ಜಾತಿ ಭೇದ ಧರ್ಮ ಯಾವುದೂ ಇಲ್ಲದೆ ಈ ದೇಶದ ವಿಮುಕ್ತಿಗಾಗಿ, ಈ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಜನರ ಒಂದು ಸ್ವಾಭಿಮಾನದ ಬದುಕಿಗಾಗಿ ಏನು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದೆವು, ಆ ಹೋರಾಟದ ಫಲವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಂವಿಧಾನ ರಚನಾ ಸಮಿತಿ, ಆ ಸಮಿತಿ ರೂಪುಗೊಂಡಿತ್ತು. ಅವರು ಬ್ರಿಟಿಷರು ಹೋದ ನಂತರ ಆ ಸಮಿತಿ ರೂಪುಗೊಂಡ ನಂತರ ಆ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯಿತು. ಆ ಸಂವಿಧಾನ ರಚಿಸಲ್ಪಟ್ಟಿತು. ಆ ಸಂವಿಧಾನದಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನು ನೀಡಲಾಯಿತು. ಈ ಮತದಾನ ಎಂಬುದು ಎಲ್ಲ ಹಕ್ಕುಗಳ ಒಂದು ತಾಯಿ ಅಂತ ಹೇಳ್ಬೋದು. ಪ್ರತಿಯೊಂದು ಹಕ್ಕುಗಳು, ಈಗ ನಮಗೆ ಜೀವಿಸಲಿಕ್ಕೆ ಇರುವ ಹಕ್ಕು ಅಥವಾ ಇನ್ನಿತರ ಎಲ್ಲ ಹಕ್ಕುಗಳು, ಆ ಹಕ್ಕುಗಳ ರೈಟ್ಸ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ, ಆ ರೈಟ್ಸ್ಗಳ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಹಕ್ಕಾಗಿರ್ತದೆ ಈ ಮತದಾನದ ಹಕ್ಕು. ಈ ಮತದಾನದ ಹಕ್ಕಿನಿಂದ ನಮಗೆ ಇದರಲ್ಲಿ ಏನು ಪ್ರಯೋಜನ, ಇದರಿಂದ ನಮಗೇನಾಗಲಿಕ್ಕಿದೆ ಅನ್ನುವಂಥ ಒಂದು ಪ್ರಶ್ನೆ ನಿಮಗಿರ್ಬೋದು. ಈ ಮತದಾನದ ಮೂಲಕ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ಬೋದು, ನಮ್ಮನ್ನು ಯಾರು ಆಳ್ವಿಕೆ ಮಾಡ್ಬೋದು. ಈಗ ನಮ್ಮನ್ನು ಆಳ್ವಿಕೆ ಮಾಡುವವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಏನೇನೋ NRC ಅಂತೆ, SIR ಅಂತೆ. ಅವರ ಕೆಲಸ ಏನಿತ್ತು, ನಾವು ತೆರಿಗೆ ಕಟ್ತೇವೆ, ಅದನ್ನು ಅವರ ಕರ್ತವ್ಯ ಏನು, ಜನರಿಗೆ ಜನರಿಗೆ ಏನು ಫೆಸಿಲಿಟೇಷನ್ ಮಾಡಬೇಕು, ಜನರಿಗೆ ಏನು ಬೇರೆ ಬೇರೆ ವಲಯಗಳಲ್ಲಿ ಏನೇನೋ ಸೌಲಭ್ಯಗಳನ್ನು ಇದು ಮಾಡಿಕೊಡುವಂಥದ್ದು, ಇದು ಅವರ ಕರ್ತವ್ಯ. ಅವ್ರು ಮಾಡಬೇಕು. ಸಂವಿಧಾನಿಕವಾಗಿ ಅವರಿಗೆ ಕೆಲವು ಕರ್ತವ್ಯಗಳು ಇರ್ತದೆ. ಒಬ್ಬ ರಾಜಕೀಯ ಪ್ರತಿನಿಧಿ ಆದರೆ ಅವನಿಗೆ ಆ ಕ್ಷೇತ್ರದ ಎಲ್ಲ ಆಗುಹೋಗುಗಳನ್ನು, ಆ ಕ್ಷೇತ್ರದ ಏನೇನು ನಡೀಬೇಕು ಅದನ್ನು ಅವನು ಎಲ್ಲ ನಿರ್ವಹಿಸಿಕೊಡುವಂಥ ಒಂದು ಸೇವಕ ಆಗಿರ್ತಾನೆ ಅಷ್ಟೇ. ಈ ರೀತಿ ಈ ಮತದಾನದ ಹಕ್ಕಿನ ಮೂಲಕ ಇಷ್ಟೊಂದು ನಮ್ಮನ್ನು ಯಾರನ್ನು ಸರಿಯಾದ ವ್ಯಕ್ತಿಗಳು ಆಳ್ವಿಕೆ ಮಾಡಬೇಕಾದ್ರೆ, ನಮಗೆ ನಮ್ಮ ಆಳ್ವಿಕೆ ಮಾಡುವವರು ಸರಿಯಾಗಿದ್ರೆ ಈಗ ನಾವು ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಅಗತ್ಯ ಇರಲಿಲ್ಲ. ನಾವು ನಮ್ಮ ಬಾಡಿಗೆ ಜೀವನ ಮಾಡ್ತಾ ಇರ್ಬೋದಿತ್ತು. ಆದರೆ ನಮ್ಮನ್ನು ಆಳುವವರು ಸರಿ ಇಲ್ಲ ಅನ್ನುವ ಕಾರಣಕ್ಕಾಗಿ ನಾವು ಇವತ್ತು ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ. ಆದ್ರಿಂದ ಈ ಮತದಾನದ ಹಕ್ಕು ನಮಗೆ ಯಾರು ನಮ್ಮನ್ನು ಆಳ್ವಿಕೆ ಮಾಡಬೇಕು ಅನ್ನೋದನ್ನು ತೀರ್ಮಾನಿಸಲಿಕ್ಕೆ ಇರುವಂತಹ ಪ್ರತಿಯೊಬ್ಬರಿಗಿರುವಂತಹ ಒಂದು ಹಕ್ಕಾಗಿರ್ತದೆ. ಈ ಹಕ್ಕಿನ ಮೂಲಕ ನಾವು ಇತಿಹಾಸದಲ್ಲಿ 1980ರಲ್ಲಿ ಇಂದಿರಾ ಗಾಂಧಿ ಅಧಿಕಾರದಲ್ಲಿದ್ದಾಗ ನಿರಂತರವಾಗಿ ಅವರು ಬಹುಮತದಿಂದ ಆರಿಸ್ತಾ ಬರ್ತಾ ಇದ್ದು, ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಅಹಂಕಾರ ಹೀಗೆ ಮೇಲೆ ಇದಾಗಿದಾಗ ಜನರು ಓಟಿನ ಮೂಲಕ ಅವರನ್ನು ಇಳಿಸಿದ್ರು. ಯಾವುದೇ ಪಕ್ಷ ಇರಲಿ. ರೀಸೆಂಟ್ ಆಗಿ BJP 2024ರಲ್ಲಿ BJP ಏನಾಯಿತು, ಒಂದ್ಸಲ ವಿನ್ ಆದ್ರು ಅವರು, 2019ರಲ್ಲಿ ವಿನ್ ಆದ್ರು. 2024ರಲ್ಲಿ ಅವರಿಗೆ ಏನೋ ತಲೆಗೆ ಏರಿತು, ಮದ ಏರಿತು, ಅಧಿಕಾರದ ಮದ ಏರಿತು. ಏನ್ ಹೇಳಿದ್ರು, 400 SIRನಲ್ಲಿ ಇದು ಹೇಗೆ ನಡೀತದೆ, ಮತ್ತೆ ಇದರಲ್ಲಿ ವಿವಿಧ ಹಂತಗಳಿರ್ತದೆ,
ಈ SIR ಯಾವ ರೀತಿ ನಾವು ಹೊರಗಡೆ ಉಳಿತೇವೆ ಮತದಾನದಿಂದ, ಯಾವ ರೀತಿ ಹೊರಗಡೆ ಉಳಿದ್ರೆ ಒಳಗೆ ಬರುವಂಥ ಯಾವುದು ಪ್ರಕ್ರಿಯೆಗಳು ಯಾವುದು, ಮತ್ತು ಇದರಲ್ಲಿ ಯೂಸ್ ಮಾಡುವ ಇದರಲ್ಲಿ ತೋರಿಸಬೇಕಾದ ಡಾಕ್ಯುಮೆಂಟ್ಗಳು ಯಾವುದು, ಈ ಪ್ರೊಸೆಸ್ ಹೇಗೆ ನಡೀತದೆ, ಎಷ್ಟು ಟೈಮ್ ನಡೀತದೆ, ಮತ್ತು ಇದು ಬೇರೆ ರಾಜ್ಯಗಳಲ್ಲಿ ನಡೆದಾಗ ಏನೆಲ್ಲ ಅಲ್ಲಿ ಅನಾಹುತಗಳಾಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದರಲ್ಲಿ ಈ SIRನಲ್ಲಿ 2 ಫೇಸ್ ಇರ್ತದೆ. ಫಸ್ಟ್ ಫೇಸಲ್ಲಿ ಏನೇನು ನಡೀತದೆ ಅಂತ ಹೇಳ್ತೇನೆ ಮೊದಲಿಗೆ. ನೆಕ್ಸ್ಟ್ ಇದರಲ್ಲಿ ಈ ಎಲ್ಲ ವೋಟರ್ಸನ್ನು ಅವರ ಏಜಿಗೆ ಅನುಗುಣವಾಗಿ 40 ವರ್ಷ ಇರುವವರನ್ನು ಒಂದು ಕ್ಯಾಟಗರಿ, 24 ವರ್ಷದ ಒಳಗಡೆ ಇರುವವರನ್ನು ಒಂದು ಎರಡನೇ ಕ್ಯಾಟಗರಿ, ಮೂರನೇ ಕ್ಯಾಟಗರಿಯನ್ನು 18 ವರ್ಷ, ಈ ರೀತಿ 3 ಕ್ಯಾಟಗರಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲ ವೋಟರ್ಸನ್ನು ಈ ರೀತಿ ಡಿವೈಡ್ ಮಾಡಿದ್ದಾರೆ 3 ಕ್ಯಾಟಗರಿ. ನಾವು ಅದನ್ನು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಮಗೆ ಅರ್ಥ ಆಗಲಿಕ್ಕೆ ಈಸಿಯಾಗಿ ಅರ್ಥ ಮಾಡಲಿಕ್ಕೆ ABCDEF ಅಂತ 6 ಕ್ಯಾಟಗರಿಗಳನ್ನು ಮಾಡಿದ್ದೇವೆ. ಅದರಲ್ಲಿ ಮೇಯ್ನಾಗಿ ನಮಗೆ ಅಲ್ಲಿ ಡಿವಿಷನ್ ಬರುವಂಥದ್ದು 2025ರ ವೋಟರ್ ಲಿಸ್ಟ್ ಮತ್ತು 2002ರ ವೋಟರ್ ಲಿಸ್ಟ್. ಇವುಗಳ ನಡುವೆ ನಾವು ಲಿಂಕ್ ಮಾಡಬೇಕಾಗ್ತದೆ. ಒಂದು ಮ್ಯಾಪಿಂಗ್ ಏನು ಇಷ್ಟವರೆಗೆ ನೀವು ಮಾಡಿದ್ದೀರಾ ಆ ಒಂದು ಪ್ರೋಸೆಸ್ಸನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಅದೇ ನಾನು ಹೇಳಿದ ಹಾಗೆ ಅವರ ಏಜಿಗೆ ಅನುಗುಣವಾಗಿ ಅದನ್ನು ನಾವು ಅವರನ್ನೆಲ್ಲ 3 ಕ್ಯಾಟಗರಿ ಮಾಡಿದ್ದೇವೆ. ಫಸ್ಟ್ ಕ್ಯಾಟಗರಿಯಲ್ಲಿ ಅಲ್ಲಿ 1987ಕ್ಕಿಂತ ಮುಂಚೆ ಹುಟ್ಟಿದವರು, ಅಂದರೆ 40 ವರ್ಷ ಆಗಿರ್ತದೆ ಈಗ ಅವರಿಗೆ, ಅವರನ್ನು ಒಂದು ಕ್ಯಾಟಗರಿ. ಅವರಿಗೆ ಒಂದು ವೇಳೆ ಅವರ ಮ್ಯಾಪಿಂಗ್ ಮಾಡುವಾಗ ಏನಾದರೂ ಸಮಸ್ಯೆಗಳಿದ್ದರೆ, ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದ್ದರೆ, ಈ ರೀತಿ ಇದ್ದವರಿಗೆ ಅವರು ದಾಖಲೆಗಳನ್ನು ಪ್ರೊವೈಡ್ ಮಾಡಬೇಕಾಗ್ತದೆ. ಆ ದಾಖಲೆಗಳನ್ನು ಪ್ರೊವೈಡ್ ಮಾಡುವಾಗ A ಕ್ಯಾಟಗರಿಯಲ್ಲಿರುವವರು, ಅಂದರೆ 1987ಕ್ಕಿಂತ ಮುಂಚೆ ಹುಟ್ಟಿದವರು, ಅವ್ರದ್ದು ಮಾತ್ರ ಒಂದು ದಾಖಲೆ ಕೊಟ್ಟರೆ ಸಾಕಾಗ್ತದೆ, ಬೇರೆ ಯಾರದ್ದು ದಾಖಲೆ ಕೊಡಬೇಕಾಗಿಲ್ಲ. ಈಗ ನಂದು 1987, 86, ನಾನು A ಕ್ಯಾಟಗರಿಯಲ್ಲಿ ಬರ್ತೇನೆ. ನಂದು ಏನಾದರೂ ಮ್ಯಾಪಿಂಗಲ್ಲಿ ಹೆಚ್ಚು ಕಮ್ಮಿ ಆದರೆ ನಾನು ದಾಖಲೆ ನನ್ನ ರೆಕಾರ್ಡ್ಸನ್ನು ಕೊಡಬೇಕಾಗ್ತದೆ. ಯಾವುದಾದ್ರೂ ಸಿಟಿಸನ್ಶಿಪ್, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೆನ್ಷನ್ ಮಾಡಿದೆ ಯಾವುದಂತ 11 ದಾಖಲೆ. ಅದರಲ್ಲಿ ನಿಮ್ಮದು ಪಾನ್ ಕಾರ್ಡ್ ಆಗಲ್ಲ, ಡ್ರೈವಿಂಗ್ ಲೈಸೆನ್ಸ್ ಆಗಲ್ಲ, ರೇಷನ್ ಕಾರ್ಡ್ ಆಗುವುದಿಲ್ಲ, ಇದು ಯಾವುದು ಆಗುವುದಿಲ್ಲ. ಆದರೆ ಅವರು ಹೇಳಿದ್ದಾರೆ ಈ ಡಾಕ್ಯುಮೆಂಟ್ಗಳೇ ಕೊಡಬೇಕು. ಆ ಡಾಕ್ಯುಮೆಂಟ್ 11 ಡಾಕ್ಯುಮೆಂಟಲ್ಲಿ ಯಾವುದಾದ್ರೂ ಒಂದನ್ನು ನಾವು ಕೊಟ್ಟು ಇದು ಮಾಡ್ಬೋದು. ಒಂದು ವೇಳೆ ಈಗ ನನ್ನದು ಫಸ್ಟ್ ಕ್ಯಾಟಗರಿಯಲ್ಲಿ ನಾನು 1987ಕ್ಕಿಂತ ಮುಂಚೆ ಹುಟ್ಟಿದ್ದೇನೆ, ಆದರೆ 2002ರಲ್ಲಿ ನನ್ನ ಹೆಸರಿದೆ ಅಂತಾದರೆ ನಾನು A ಕ್ಯಾಟಗರಿಯಲ್ಲಿ ಇರ್ತೇನೆ. B ಕ್ಯಾಟಗರಿ ಯಾವುದು ಅಂತ ಹೇಳಿದರೆ 1987ರಲ್ಲಿ ಮುಂಚೆ ಹುಟ್ಟಿದ್ದೇನೆ, ಆದರೆ 2002ರಲ್ಲಿ ನನ್ನ ಹೆಸರಿಲ್ಲ, ಹಾಗಾದರೆ B ಕ್ಯಾಟಗರಿ ನಂದು. ಮೂರನೇ ಕ್ಯಾಟಗರಿ C ಕ್ಯಾಟಗರಿ ಯಾವುದು ಅಂತ ಹೇಳಿದರೆ 1987 ಮತ್ತು 2024ರ ಮಧ್ಯೆ ಹುಟ್ಟಿದವರು, ಈ ಏಜ್ ಗ್ಯಾಪಿನ ಮಧ್ಯೆ ಹುಟ್ಟಿದವರು. ಇವರಿಗೆ ಏನಂತ ಹೇಳಿದರೆ ಅವರದ್ದು ಒಂದು ದಾಖಲೆ ಕೊಡಬೇಕು. ಅವರ ತಂದೆ ಅಥವಾ ತಾಯಿ, ತಂದೆ ಮತ್ತು ತಾಯಿ ಅಲ್ಲ, ಇಬ್ಬರದ್ದು ಕೊಡಬೇಕಾಗಿಲ್ಲ, ತಂದೆ ಅಥವಾ ತಾಯಿ ಒಬ್ಬರದ್ದು, ಇಬ್ಬರಲ್ಲಿ ಒಬ್ಬರ ಯಾವುದಾದ್ರೂ ಒಂದು ದಾಖಲೆ ಕೊಡಬೇಕಾಗ್ತದೆ. ಇದು ದಾಖಲೆ ಎಲ್ಲರಿಗೂ ಕೊಡಲಿಕ್ಕಿಲ್ಲ. AB ಇದು 3ನೇ ಕ್ಯಾಟಗರಿ. C ಕ್ಯಾಟಗರಿಯಲ್ಲಿ ಒಂದು ವೇಳೆ ಆ ತಂದೆ ಅಥವಾ ತಾಯಿಯ ಇಬ್ಬರದ್ದು ಹೆಸರು ಇಲ್ಲ ಅಂತಾದರೆ, 2002ರಲ್ಲಿ ಹೆಸರು ಇಲ್ಲ ಅಂತಾದರೆ ಅವರದ್ದು C ಕ್ಯಾಟಗರಿಯಲ್ಲಿ ಇಡ್ತೇವೆ ನಾವು. D ಕ್ಯಾಟಗರಿಯಲ್ಲಿ 1987 ಮತ್ತು 2004ರ ಮಧ್ಯೆ ಹುಟ್ಟಿರ್ತಾರೆ, ಯಾರಾದರೂ ಒಬ್ಬರದ್ದು ಹೆಸರು ಇದೆ 2002ರ ಲಿಸ್ಟಲ್ಲಿ, ಅವರು D ಕ್ಯಾಟಗರಿಗೆ ಬರ್ತಾರೆ. ಈ ಕ್ಯಾಟಗರಿ ಯಾರು ಅಂತ ಹೇಳಿದರೆ A ಆಯಿತು, B ಆಯಿತು, C ಆಯಿತು, D ಆಯಿತು. ಈ ಕ್ಯಾಟಗರಿಯಲ್ಲಿ 2024ರ ನಂತರ ಹುಟ್ಟಿದವರು, ಅವರು ಏನಂತ ಹೇಳಿದರೆ ಅವ್ರದ್ದು ಯಾರಾದರೂ ಮ್ಯಾಪಿಂಗಲ್ಲಿ ಮಿಸ್ಮ್ಯಾಚ್ ಬಂದರೆ ಅವರು ದಾಖಲೆ ಕೊಡುವಾಗ ಅವರ ದಾಖಲೆ ಕೊಡಬೇಕು, ಅವರ ತಂದೆ ಮತ್ತು ತಾಯಿ ಇಬ್ಬರದ್ದು ದಾಖಲೆ ಕೊಡಬೇಕು. ಈಗ ಈ ಕ್ಯಾಟಗರಿ ಯಾವುದು ಅಂತ ನೋಡುವ. 2024ರ ನಂತರ ಹುಟ್ಟಿದವರು, ಅವರ ತಂದೆ ಮತ್ತು ತಾಯಿಯ 2024 ಅಂತ ಹೇಳಿದವರು, ಗಮನಿಸಿದ್ದು, ಥ್ಯಾಂಕ್ಸ್. 2004ರ ನಂತರ ಹುಟ್ಟಿದವರು, ಅವರು ತಂದೆ ಮತ್ತು ತಾಯಿದ್ದು ಇಬ್ಬರದ್ದು 2002ರ ಲಿಸ್ಟ್ನಲ್ಲಿ ಹೆಸರಿದೆ, ಹಾಗಾದ್ರೆ ಅವರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. D ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ 2004ರ ನಂತರ ಹುಟ್ಟಿರ್ತಾರೆ, ಅವರ ತಂದೆ ಅಥವಾ ತಾಯಿ ಇಬ್ಬರದ್ದು ಹೆಸರು 2002ರಲ್ಲಿ ಇರಲ್ಲ, ಹಾಗಾದ್ರೆ ಅವರು
ಎಫ್ ಕ್ಯಾಟಗರಿಯಲ್ಲಿ ಬರ್ತಾರೆ. ನೆಕ್ಸ್ಟ್ ನಾನಿದು ನಿಮಗೆ ಅರ್ಥ ಆಗದಿದ್ರೆ ಸ್ವಲ್ಪ ಕಷ್ಟ ಇದೆ ಅರ್ಥ ಆಗಲಿಕ್ಕೆ, ನೆಕ್ಸ್ಟ್ ಹೇಳ್ತೇನೆ, ಪುನಃ ನಾನು ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ 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 ಇದರಲ್ಲಿ 3 ಕ್ಯಾಟಗರಿ, ಈ ACE 3 ಕ್ಯಾಟಗರಿ ಇದೆಯಲ್ಲ, ಈ 3 ಕ್ಯಾಟಗರಿಯವರಿಗೆ ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾದ ಅಗತ್ಯ ಇಲ್ಲ. ಅಂದ್ರೆ 1987ಕ್ಕಿಂತ ಮುಂಚೆ ಹುಟ್ಟಿರ್ತಾರೆ, ಅವರ ಹೆಸರು 2002ರ ಲೀಸ್ಟಲ್ಲಿ ಇದೆ, ಅವರು ಎ ಕ್ಯಾಟಗರಿ, ಅವರು ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಸಿ ಕ್ಯಾಟಗರಿ 1987 ಮತ್ತು 2004ರ ಮಧ್ಯೆ ಹುಟ್ಟಿರ್ತಾರೆ, ಅವರ ತಂದೆ ತಾಯಿದ ಹೆಸರು 2002ರ ಲೀಸ್ಟಲ್ಲಿ ಇದೆ, ಯಾರಿಗಾದ್ರೂ ಒಬ್ಬರದ್ದು ಅಂತಾದ್ರೆ ಅವರು ಸಿ ಕ್ಯಾಟಗರಿಯಲ್ಲಿ ಬರ್ತಾರೆ, ಅವರು ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. 3ನೇ ಕ್ಯಾಟಗರಿ 2004ರ ನಂತರ ಹುಟ್ಟಿರ್ತಾರೆ, ಅವ್ರಿಗೆ ತಂದೆ ಮತ್ತು ತಾಯಿದ ಇಬ್ಬರದ್ದು ಹೆಸರು 2002ರ ಲೀಸ್ಟಲ್ಲಿ ಇದೆ ಅಂತ ಆದ್ರೆ ಅವರು ಕೂಡ ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ನೆಕ್ಸ್ಟ್ BDF ಈ 3 ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಂದು 1986 ನಂದು ಬರ್ತ್ ಇಯರ್, ನನ್ನದು ಫಸ್ಟ್ ಕ್ಯಾಟಗರಿಯಲ್ಲಿ ಬಿ ಯಲ್ಲಿ ಬರುತ್ತೆ. ಅಂದ್ರೆ ನಾನು 1987ಕ್ಕಿಂತ ಮುಂಚೆ ಹುಟ್ಟಿದ್ದೇನೆ, ಆದ್ರೆ ನನ್ನ ಹೆಸರು 2002ರ ಲೀಸ್ಟಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ 1987ರಲ್ಲಿ ಹುಟ್ಟಿ 2002ರ ಹೊತ್ತಿಗೆ ನನಗೆ 18 ವರ್ಷ ಆಗಿರುವುದಿಲ್ಲ. ನಾನು ಓಟು ಹಾಕುವಂತ ವಯಸ್ಸು ನನಗೆ ಆಗಿರುವುದಿಲ್ಲ ಆ ಟೈಮಿಗೆ. ಆ ಕಾರಣಕ್ಕೆ ನನ್ನ ಹೆಸರು ಅಲ್ಲಿ ಇಲ್ಲ. ಆದ್ರೆ ನನ್ನ ಹೆಸರು 2002ರಲ್ಲಿ ಇಲ್ಲ ಅನ್ನುವ ಕಾರಣಕ್ಕೆ ನಾನು ಒಂದು ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗ್ತದೆ. ನಾನು ಡಿ ಕ್ಯಾಟಗರಿಗೆ ಬರ್ತೇನೆ. ಡಿ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ 1987 ಮತ್ತು 2004ರ ಮಧ್ಯೆ ಹುಟ್ಟಿರ್ತಾರೆ, ಆದ್ರೆ ಅವರ ತಂದೆ ಅಥವಾ ತಾಯಿಯ ಯಾರಾದ್ರೂ ಒಬ್ಬರದ್ದು ಕೂಡ 2002ರ ಲೀಸ್ಟಲ್ಲಿ ಹೆಸರು ಇಲ್ಲ ಅಂತಾದ್ರೆ ಅವರು ಡಾಕ್ಯುಮೆಂಟ್ ಕೊಡಬೇಕಾಗ್ತದೆ. ಎಫ್ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ 2004ರ ನಂತರ ಹುಟ್ಟಿರ್ತಾರೆ, ಅವ್ರದ್ದು ತಂದೆದ್ದು ಮತ್ತು ತಾಯಿದ್ದು ಒಬ್ಬರದ್ದು ಇದ್ರೂ ಸಾಕಾಗುದಿಲ್ಲ, ಇಬ್ಬರದ್ದು ಇರಬೇಕು. 2002ರಲ್ಲಿ ಇಬ್ಬರದ್ದು ಇಲ್ಲ ಅಂತ ಆದ್ರೆ ಅವರು ಒಂದು ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗ್ತದೆ. ಸಿಂಪಲ್ ಆಗಿ ಹೇಳ್ತೇನೆ, ACE ಅವರು ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. BDF ಅವರು ಒಂದು ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗ್ತದೆ. ಯಾವಾಗ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ಅದೆಲ್ಲ ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತದೆ. ಸಮ್ಮರಿಯಾಗಿ ACE ಅವರು 2002ರ ಲೀಸ್ಟಲ್ಲಿ ಅವರ ಲೀಸ್ಟಲ್ಲಿ ಇರ್ತದೆ, 2002ರ ಲೀಸ್ಟಲ್ಲಿ ಇರ್ತದೆ. BDF ಅವ್ರದ್ದು 2002ರ ಲೀಸ್ಟಲ್ಲಿ ಅವರ ಹೆಸರು ಇರೋದಿಲ್ಲ. ನೆಕ್ಸ್ಟ್ ಯಾವುದಾದ್ರು ಡಾಕ್ಯುಮೆಂಟ್ ಬೇಕು ಅಂತ ಇದಕ್ಕೆ ಕೊಡುವಂಥದ್ದು. ನೆಕ್ಸ್ಟ್ ಪ್ಲೀಸ್. ಈ ಡಾಕ್ಯುಮೆಂಟ್ ಆಕ್ಚುಲಿ ಇದು 12 ಡಾಕ್ಯುಮೆಂಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಮಾಡ್ತದೆ. ಅದರಲ್ಲಿ ಫಸ್ಟ್ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿದ್ರೆ, ಈಗ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅವ್ರದ್ದು ಏನಾದರೂ ID ಕಾರ್ಡ್ ಇಶ್ಯೂ ಮಾಡಿರ್ತದೆ ಗವರ್ಮೆಂಟ್, ಆ ID ಕಾರ್ಡ್ ತೋರಿಸಿದ್ರೆ ಅದು ಎಕ್ಸೆಪ್ಟ್ ಮಾಡ್ತಾರೆ. ಮತ್ತೆ 1987ಕ್ಕಿಂತ ಮುಂಚೆ ಹುಟ್ಟಿದವರು, ಸ್ವಲ್ಪ ವಯಸ್ಸಾದವರು, 40 ವರ್ಷ ಆ ರೀತಿ ಇದ್ದವರು, ಅವರಿಗೆ ಆ ಸಮಯದಲ್ಲಿ ಇದ್ದಂಥ ಬ್ಯಾಂಕ್ ಪಾಸ್ಬುಕ್ ಆಗಿರಲಿ, ಪೋಸ್ಟ್ ಆಫೀಸ್ ಏನಾದರೂ ರಿಸಿಪ್ಟ್ಗಳಿದ್ರೆ ಅಥವಾ LIC ಏನಾದರೂ ಡೀಟೇಲ್ಸ್ ಇದ್ರೆ ಅಂಥದ್ದಿದ್ರೆ ಅದು ಎಕ್ಸೆಪ್ಟ್ ಮಾಡ್ತಾರೆ ಇದು ಡಾಕ್ಯುಮೆಂಟ್ ಆಗಿ. ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟ್ ಆಗುತ್ತೆ, ಪಾಸ್ಪೋರ್ಟ್ ಆಗ್ತದೆ, ಮೆಟ್ರಿಕ್ಯುಲರ್ ಸ್ಕೂಲ್ ಸರ್ಟಿಫಿಕೇಟ್ ಆಗುತ್ತೆ. ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಆಗ್ತದೆ, TC ಆಗ್ತದೆ, ಇಷ್ಟ ಆಗ್ತದೆ. ಮತ್ತೆ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂತ ಒಂದು ತಹಸೀಲ್ದಾರ್ ಇಶ್ಯೂ ಮಾಡ್ತಾರೆ, ಅದು ಇದ್ರೂ ಕೂಡ ಆಗುತ್ತೆ. ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಇದು ಕಾಡಿನ ಹತ್ತಿರ ಇರುವಂತವರು, ಇದು ಎಲ್ಲರ ಹತ್ರ ಇರಲ್ಲ. OBC SC/ST ಸರ್ಟಿಫಿಕೇಟ್, SC/ST ಸರ್ಟಿಫಿಕೇಟ್ ದಲಿತ್ಸ್ ಕಮ್ಯುನಿಟಿ ಅವರಿಗೆ ಇರ್ತದೆ. ಮತ್ತೆ OBC ನಮಗೆ 2B ಅಂತ ಬರುತ್ತೆ ಮುಸ್ಲಿಮ್ಸ್ಗೆ, ಆ ಸರ್ಟಿಫಿಕೇಟ್ ಇದ್ರೂ ಕೂಡ ನಮಗೆ ತೋರಿಸಿದ್ರೆ ಅದು ಸಾಕಾಗ್ತದೆ. ಮತ್ತೆ NRC ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿದೆ, ಅದು ಕೂಡ ಅಕ್ಸೆಪ್ಟ್ ಮಾಡ್ತಾರೆ, ಅದು ಇಲ್ಲಿ ಅಪ್ಲೈ ಆಗಲ್ಲ. ಫ್ಯಾಮಿಲಿ ರಿಜಿಸ್ಟರ್ ಅಂತ ಒಂದು ಫ್ಯಾಮಿಲಿ ಟ್ರೀ ರಿಜಿಸ್ಟರ್ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಇದ್ರೂ ನಡೀತದೆ. ಎನಿ ಹೌಸ್ ಅಲಾಟೆಡ್ ಬೈ ದ ಗವರ್ಮೆಂಟ್, ಈಗ ಕರ್ನಾಟಕದಲ್ಲಿ ಆಶ್ರಯ ಮನೆ ಯೋಜನೆ ಅಂತ ಇದೆ, ಅದು ಕೆಲವರಿಗೆ ಬಡವರಿಗೆ ಕೊಟ್ಟಿರ್ತಾರೆ, ಗವರ್ಮೆಂಟ್ ಕೊಟ್ಟಿರ್ತದೆ, ಅದರ ರೆಕಾರ್ಡ್ಸ್ ಏನಾದರೂ ತೋರಿಸಿದ್ರೆ ಅದು ಕೂಡ ಅವರು ಎಕ್ಸೆಪ್ಟ್ ಮಾಡ್ತಾರೆ. ಅದೇ ರೀತಿ 6ನೇ ಗ್ಯಾರಂಟಿ ಅಂತ ಹೇಳಿ ಈಗಿನ ಕಾಂಗ್ರೆಸ್ ಸರ್ಕಾರ ಕೆಲವರಿಗೆ ಮನೆ ಕೊಟ್ಟಿದೆ, ಆ ಮನೆಯ ರೆಕಾರ್ಡ್ಸ್ ಇದ್ರೂ ಕೂಡ
ಅದು ಕೂಡ ನಡೀತದೆ. ಮತ್ತೆ 12ನೇದು ಆಧಾರ್ ಕಾರ್ಡ್. ಇದು ಏನಾಗಿದೆ ಅಂತ ಹೇಳಿದ್ರೆ ಬಿಹಾರದಲ್ಲಿ ಅಕ್ಸೆಪ್ಟ್ ಮಾಡಿದ್ರು ಆಧಾರ್ ಕಾರ್ಡ್. ಸುಪ್ರೀಂ ಕೋರ್ಟ್ ಏನ್ ಹೇಳಿತು, ಆಧಾರ್ ಕಾರ್ಡ್ ಪ್ರೂಫ್ ಆಗ್ತದೆ ಇದಕ್ಕೆ SIR ಗೆ ಅಂತ ಹೇಳಿ ತೀರ್ಪು ಕೊಟ್ಟಿತ್ತು. ಆದ್ರೆ ಬಿಹಾರದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿದ್ರು. ನಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಅಬ್ಜೆಕ್ಷನ್ ಮಾಡಿ ಪೆಂಡಿಂಗ್ ಇಟ್ಟಿದ್ದಾರೆ. ಬೇರೆ ಯಾವ ರಾಜ್ಯಗಳಲ್ಲೂ ಆಧಾರ್ ಕಾರ್ಡ್ ಅನ್ನು ಪ್ರೂಫ್ ಆಗಿ ತಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ. ಆದ್ರಿಂದ ಆಧಾರ ಇಲ್ಲಿ ನಮಗೆ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಇದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇದು ಹೇಗೆ ಇರ್ತದೆ ಅಂತ ಹೇಳಿ ಈ ರೀತಿ ಇರ್ತದೆ. ಅದು ಯಾಕೆ ಇಲ್ಲಿ ಮೆನ್ಷನ್ ಮಾಡಿದ್ದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ 11 ದಾಖಲೆಗಳಲ್ಲಿ ನಮ್ದು ಯಾರ ಹತ್ರ ಕೂಡ ಎಲ್ಲ ದಾಖಲೆ ಇರುವುದಿಲ್ಲ. ಖಾಲಿ 5 ದಾಖಲೆಗಳು ಇರ್ತದೆ. ಒಂದು ಪಾಸ್ಪೋರ್ಟ್ ಇರ್ತದೆ ಎಲ್ಲರ ಜೊತೆ, ಸಾಮಾನ್ಯವಾಗಿ ಎಲ್ಲರ ಜೊತೆ ಇರ್ತದೆ ಅಂತ ಬಹುತೇಕ ಇರ್ತದೆ. 2ನೇದು ಸ್ಕೂಲ್ ಸರ್ಟಿಫಿಕೇಟ್ ಇರ್ತದೆ. 3ನೇದು ಬರ್ತ್ ಸರ್ಟಿಫಿಕೇಟ್ ಇರ್ತದೆ. 4ನೇದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಇದನ್ನು ನಮಗೆ ಮಾಡಿಸ್ಬೋದು. ಇಲ್ಲ ಯಾವ ಡಾಕ್ಯುಮೆಂಟು ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಅವೇರ್ನೆಸ್ ಈಗ ಮಾಡಿರೋದ್ರಿಂದ ನಮಗೆ ಇನ್ನೂ ಕೂಡ 1 ತಿಂಗಳ ಟೈಮ್ ಇದೆ. ಈ ಅವೇರ್ನೆಸ್ ನಮಗೆ ಈಗಲೇ ಸಿಕ್ಕಿರೋದ್ರಿಂದ ನಮಗೆ ಇಲ್ಲದವರು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳುವಂತಹ ಒಂದು ಅವಕಾಶ ಇದೆ. ಈ ಮಾಹಿತಿ ಸಿಗದವರಿಗೆ ಅದು ಕೂಡ ಇರಲ್ಲ. ನೆಕ್ಸ್ಟ್ ಇನ್ನೊಂದು ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಬೋದು. ಕಾಸ್ಟ್ ಸರ್ಟಿಫಿಕೇಟ್ 2B ಸರ್ಟಿಫಿಕೇಟ್ ಕೂಡ ಮಾಡಿಸ್ಬೋದು. ಅದು ಕೂಡ 15 ದಿವಸಗಳಲ್ಲಿ ಸಿಗ್ತದೆ ಮೋಸ್ಟ್ಲಿ. ನೆಕ್ಸ್ಟ್ ಈಗ ನಾವು ಇದರಲ್ಲಿ ಈ ಪ್ರೊಸೆಸ್ ಅಲ್ಲಿ ಈಗ ಇಷ್ಟರವರೆಗೆ ಏನು ನಡೀತು, ಕೆಲವರೆಲ್ಲ ಅನ್ಕೊಂಡಿರ್ಬೋದು 91% ನಮ್ದು ಮ್ಯಾಪಿಂಗ್ ಆಗಿದೆ, 95% ನಮ್ದು ಮ್ಯಾಪಿಂಗ್ ಆಗಿದೆ ಅಂತ. ಬಹಳ ನಾವೊಂದು ನಡೆದಿದೆ, ಎಲ್ಲ ಮುಗೀತು, SIR ಮುಗೀತು ಅನ್ನೋದು. ಆಕ್ಚುಲಿ ಇದು ಏನೂ ಅಲ್ಲ. SIR ಸ್ಟಾರ್ಟ್ ಆಗಲೇ ಇಲ್ಲ ಇನ್ನೂ ಕೂಡ. SIR ಒರಿಜಿನಲ್ ಆಗಿ ಮ್ಯಾಪಿಂಗ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು ಜೂನ್ 30ರಿಂದ ಜುಲೈ 29 ತನಕ 1 ತಿಂಗಳ ಕಾಲ ಮನೆಗೆ ಟೀಚರ್ಗಳು ಅಂದ್ರೆ BLOಗಳು, ಬೂತ್ ಲೆವೆಲ್ ಆಫೀಸರ್ಸ್ ನಿಮ್ಮ ಮನೆಗೆ ಬರ್ತಾರೆ. ಅಂದ್ರೆ ಅವರು ಟೀಚರ್, ಅಂಗನವಾಡಿ ಟೀಚರ್ಗಳಾಗಿರ್ತಾರೆ. ಅವರು ಬಂದು ನಿಮ್ಗೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ 5 ಜನ ಇದ್ರೆ 5 ಜನರಿಗೆ 10 ಫಾರ್ಮ್ ಕೊಡ್ತಾರೆ. ಒಬ್ಬರಿಗೆ 2 ಫಾರ್ಮ್, ಸೇಮ್ ಫಾರ್ಮ್ ಕಾಪಿ ಕೊಡ್ತಾರೆ. 2 ಫಾರ್ಮ್ ಕೊಡ್ತಾರೆ. ನನ್ನ ಹೆಸರಲ್ಲಿ ಇರ್ತದೆ, ನನಗೆ ಕೊಡುವ ಫಾರ್ಮ್ ನನ್ನ ಹೆಸರಲ್ಲಿ ಇರ್ತದೆ. ಇದಕ್ಕೆ ಎನುಮರೇಷನ್ ಫಾರ್ಮ್ ಅಂತ ಹೇಳೋದು. ಇದೇ ರೀತಿ 5 ಜನ ಇದ್ರೆ 10 ಕಾಪಿ ಕೊಡ್ತಾರೆ. ಆ 10 ಕಾಪಿಯಲ್ಲಿ ಈಗ ನನ್ನದು ನನಗೆ 2 ಕೊಟ್ಟಿರ್ತಾರೆ, ಒಂದೇ ಇರ್ತದೆ, ಅದು ಸೇಮ್ ಕಾಪಿ ಇರ್ತದೆ. ನನ್ನದು ಫಿಲ್ ಮಾಡುವಾಗ ಯಾರು ಬೇಕಾದ್ರೆ, ನಮ್ಮ ಮನೆಯಲ್ಲಿರೋ ಯಾರು ಬೇಕಾದ್ರೆ ಫಿಲ್ ಮಾಡ್ಬೋದು. ನಾವು ವಯಸ್ಕರಾದವ್ರು, ನನ್ನ ತಂದೆ ಕೂಡ ಎಲ್ಲರದ್ದನ್ನು ಫಿಲ್ ಮಾಡಿ ಕೊಡ್ಬೋದು. ಫಿಲ್ ಮಾಡಿದ್ರೆ ಕೆಳಗಡೆ ಅವರು ತಂದೆ ಅಂತ ಬರೆದು, ಫಿಲ್ ಮಾಡಿದ್ದು ತಂದೆ ಅಂತ ಕೆಳಗಡೆ ಬರೆದು ಸೈನ್ ಹಾಕಿ ಕೊಡಬೇಕು. 1 ಕಾಪಿ ಅವರು ಫಿಲ್ ಮಾಡಿಕೊಂಡು, ಅವರು 2 ಕಾಪಿಯಲ್ಲಿ ಕೂಡ ಫಿಲ್ ಮಾಡಬೇಕು. 1 ಕಾಪಿ ಅವರು ತಗೊಳ್ತಾರೆ, 1 ನಾವು ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾಳೆ ಅವರು ಎಂಟ್ರಿ ಮಾಡುವಾಗ ಅಲ್ಲಿ ಎಂಟ್ರಿ ಮಾಡಿ ಅವರ ಅಪ್ಲಿಕೇಶನ್ಗೆ BLO ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅವರ ಕಡೆಯಿಂದ, ಇಲ್ಲಿ ನಮಗೆ ಪ್ರೂಫ್ ಇರುತ್ತೆ. ನೀವು ಮಿಸ್ಟೇಕ್ ಮಾಡಿದ್ರ ಅಂತ ಹೇಳ್ಬೋದು. ಅಂದ್ರೆ ನಾವು ಬರೆದು ಕೊಟ್ಟದ್ದು ಇದುವೇ, ನೀವು ಮಾಡುವಾಗ ತಪ್ಪು ಮಾಡಿದ್ದೀರಾ ಅಂತ ಹೇಳಲಿಕ್ಕೆ ಸಾಕ್ಷಿ ಆಗಿರ್ತದೆ. ಅದರಿಂದ ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು, ಕೇರ್ಫುಲ್ ಆಗಿ ಇಟ್ಕೊಳ್ಬೇಕು ಆ ರಿಸಿಪ್ಟ್ ಅನ್ನು. ಅದೇ ರೀತಿ ಯಾರ್ಯಾರ್ದು 2025ರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದೆ ಅವರಿಗೆಲ್ಲ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಯಾರ್ದು 2025ರಲ್ಲಿ ವೋಟ್ ಇಲ್ಲ, ಇದು ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ, ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಬರುವುದಿಲ್ಲ. ಈ ಎನ್ಯುಮರೇಷನ್ ಫಾರ್ಮ್ ಎನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಎನ್ಯುಮರೇಷನ್ ಫಾರ್ಮ್ ಯಾರು ಫಿಲ್ ಮಾಡುವುದಿಲ್ಲ, ಯಾರಿಗೆ ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅವರ ವೋಟು ಮತದಾರರ ಲಿಸ್ಟ್ನಿಂದ ಹೋಗ್ತದೆ, ಡಿಲೀಟ್ ಮಾಡ್ತಾರೆ. ಸೊ ಎಲ್ಲರೂ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು, ನಿಮ್ದು 2025ರಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ. ಅದು ಆ್ಯಪ್ ಡೀಟೇಲ್ಸ್ ಹೇಳ್ತೇನೆ, ಅದರಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ಸೇರ್ಪಡೆ ಮಾಡ್ಬೋದು. ಫಾರ್ಮ್ 6 ಅಂತ ಒಂದು ಫಾರ್ಮ್ ಇದೆ. ನಿಮ್ಮ ಯಾರು BLO ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್ ಇರ್ತಾರೆ, ಅವರಿಗೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹೆಸರು ಸೇರ್ಪಡೆ ಆಗಬೇಕು ಅಂತ ಹೇಳಿ ಫಾರ್ಮ್ 6 ಕೊಟ್ಟು ಸೇರ್ಪಡೆಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಇದು ವೋಟರ್ ID ಹೇಗೆ ಇರ್ತದೆ ಅಂತ ಮೋಸ್ಟ್ಲಿ ಇದು ಗೊತ್ತಿರುತ್ತೆ. ಬಟ್ ಎಪಿಕ್ ನಂಬರ್ ಅನ್ನುವಂಥದ್ದು ಬರೀಲಿಕ್ಕೆ ಇರ್ತದೆ. ಆ ಫಾರ್ಮ್ ಅಲ್ಲಿ ಅವರು ಎಪಿಕ್ ನಂಬರ್ ಮೆನ್ಷನ್ ಮಾಡಿ ಅಂತ ಕೇಳಿರ್ತಾರೆ. ಆ ಎಪಿಕ್ ನಂಬರ್ ಅಲ್ಲಿ ಸೈಡ್ ಅಲ್ಲಿ ಆ ನಂಬರ್ ಇರ್ತದಲ್ಲ, ಅದು ಎಪಿಕ್ ನಂಬರ್ ಆಗಿರುತ್ತೆ. ಆ ನಂಬರ್ ಅನ್ನು ಬರಿಬೇಕು. ಈ ತರ ಇರ್ತದೆ ಅಂತ. ನೆಕ್ಸ್ಟ್ ಇದರಲ್ಲಿ ಮೇನ್ ಆಗಿ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಪಾಸ್ ಆಗಿರೋದು ಈ ತರ ಇರ್ತದೆ ಅವ್ರು ಕೊಡುವಂತ ಫಾರ್ಮ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿಗ ನನ್ನ ಫಾರ್ಮ್ ಆದ್ರೆ, ಇದು ನನಗೆ ಕೊಟ್ಟ ಫಾರ್ಮ್ ಆದ್ರೆ, ಈ ಫಾರ್ಮ್ ಅಲ್ಲಿ ಮೇಲೆ ನನ್ನ ಹೆಸರು ಇರ್ತದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಇರ್ತದೆ,
ಮತ್ತೆ QR ಕೋಡ್ ಇರ್ತದೆ, ಇಲ್ಲಿ ಫೋಟೋ ಇರ್ತದೆ, ಇಲ್ಲಿ ಒಂದು ಫೋಟೋ ನಾವು ಕೊಡಬೇಕಾಗ್ತದೆ. ಎಲ್ಲರೂ ಪಾಸ್ಪೋರ್ಟ್ ಸೈಜ್ ಫೋಟೋ 2 ರೆಡಿ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ಒಂದು ನಾವು ಇಲ್ಲಿ ಅವರು ಸ್ಟಿಕ್ ಮಾಡ್ತಾರೆ. ಮತ್ತೆ ಈ ಕಾಲಮ್ ಇರ್ತದಲ್ಲ, ಈ ಕಾಲಮ್ ಅಲ್ಲಿ ಇದು ಇಲ್ಲಿ ಒಂದು ಎಡಗಡೆ ಒಂದು ಕಾಲಮ್ ಇದೆ, ಬಲಗಡೆ ಒಂದು ಕಾಲಮ್ ಇದೆ. ಎಡಗಡೆ ಯಾರ ಹೆಸರು 2002ರ ಲೀಸ್ಟಲ್ಲಿ ಯಾರ ಹೆಸರು ಇದೆ ಅವರೆಲ್ಲ ಈ ಭಾಗದಲ್ಲಿ ಬರೀಬೇಕು. ಎಡಭಾಗದಲ್ಲಿ ಯಾರ ಹೆಸರು 2002ರ ಲೀಸ್ಟಲ್ಲಿ ಇಲ್ಲ ಅವರೆಲ್ಲರೂ ರೈಟ್ ಸೈಡಲ್ಲಿ ಬರೀಬೇಕು. ಮತ್ತೆ ಲೆಫ್ಟ್ ಸೈಡಲ್ಲಿ ಬರೆಯುವಾಗ ಇದು ಎಕ್ಸ್ಪ್ಲೇನ್ ಮಾಡ್ತೇನೆ ನಂತರ. ಇದು ನಿಮಗೆ ಜಸ್ಟ್ ಹೇಗೆ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇದು ಮಾಡಿದೆ. ಕೆಳಗಡೆ ಇರುವಂಥದ್ದು ಕೆಲವು ಕಡೆ 3ನೇ ಬಾಕ್ಸ್ ಎಲ್ಲರೂ ಫಿಲ್ ಮಾಡಬೇಕಾಗ್ತದೆ. ಆಧಾರ್ ನಂಬರ್ ಇರ್ತದೆ, ಮತ್ತೆ ತಂದೆ ತಾಯಿದ್ದು ಹೆಸರು ಬರಿಬೇಕು, ಮತ್ತೆ ಅವ್ರದ್ದು ಎಪಿಕ್ ನಂಬರ್ ಬರಿಬೇಕು. ಎಲ್ಲ ಫಿಲ್ ಮಾಡಿ ಸೈನ್ ಮಾಡಿ ಕೊಡಬೇಕಾಗ್ತದೆ. ಅದರಲ್ಲಿ ಆ ಕಾಲಮಲ್ಲಿ ಅಲ್ಲಿ ಮೆನ್ಷನ್ ಕೇಳಿದ್ದಾರೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ನಿಮ್ಮದು ಅದರಲ್ಲಿ ಕೇಳಿರ್ತಾರೆ. ಈ ರೀತಿ ಕೇಳಿರ್ತಾರೆ. AC ಅಂತ ಇರುತ್ತೆ, AC ನಂಬರ್ ಅಂತ ಇರುತ್ತೆ, ಪಾರ್ಟ್ ನಂಬರ್ ಅಂತ ಇರ್ತದೆ, ಸೀರಿಯಲ್ ನಂಬರ್ ಅಂತ ಇರ್ತದೆ. ಈ 3 ನಂಬರ್ಗಳನ್ನು ನಾವು ಅದರಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. 2002ರಲ್ಲಿ ಹೇಗಿದೆ ಅದೇ ರೀತಿ ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಅಂದ್ರೆ 2002ರ ಲೀಸ್ಟ್ ಈಗ ಹೇಗೆ ತೆಗೆಯುವುದು ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ಇಲ್ಲಿ ಈಗ ನಾವು ಬರಿಬೇಕಾದ್ರೆ ಇಲ್ಲಿ ಹೆಸರು ಬರಿತೇವೆ, ಅಲ್ಲಿ ತಂದೆ ತಾಯಿದ ಹೆಸರು ಬರಿತೇವೆ, ಸ್ಟೇಟ್ ಬರಿತೇವೆ, ಜಿಲ್ಲೆ ಬರಿತೇವೆ, ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಂಗಳೂರು ಅಂತ ಬರಿತೇವೆ. ಅದರದ್ದು ಕಾನ್ಸ್ಟಿಟ್ಯೂನ್ಸಿ ನಂಬರ್ ಬರುತ್ತೆ, ಒಂದು ನಂಬರ್ ಬರುತ್ತೆ, 130 ಈ ರೀತಿ ಬರುತ್ತೆ. ಬಂಟ್ವಾಳಕ್ಕೆ 139 ಅದೇ ರೀತಿ ಬರುತ್ತೆ. ಮತ್ತೆ ಅಕೌಂಟ್ ನಂಬರ್, ಇದು ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ನಮಗೆ 2002ರ ಲಿಸ್ಟಲ್ಲಿ ಹೇಗೆ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾವು ಸ್ವಲ್ಪ ನೋಡಬೇಕಾಗ್ತದೆ. ಮೊಬೈಲಲ್ಲಿ ನೋಡ್ಬೋದು, ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ECI ನೆಟ್ ಅಂತ ನೀವು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಈಗಲೇ ಸ್ವಲ್ಪ ಟ್ರೈ ಮಾಡಿದರೆ ನಿಮಗೆ ನಿಮ್ಮ ಫ್ಯಾಮಿಲಿಯವರಿಗೆ ಹೇಳಿಕೊಡ್ಲಿಕ್ಕೆ ಈಸಿ ಆಗ್ತದೆ. ಮತ್ತೆ ನಿಮ್ಮ ನೇಬರ್ಸ್ಗೆ ಕೂಡ ನೀವು ಹೆಲ್ಪ್ ಮಾಡ್ಬೋದು. ಈಗಲೇ ನೋಡಿದ್ರೆ ಚೆನ್ನಾಗಿರುತ್ತೆ. ಯಾರು ಡೌನ್ಲೋಡ್ ಮಾಡುವವರಿದ್ರೆ ಮಾಡ್ಕೊಳ್ಳಿ. ECI ನೆಟ್ ಅಂತ ಬರುತ್ತೆ. ನೆಕ್ಸ್ಟ್ ಪೆನ್ ಬ್ಯಾಗ್ಲಿ ಕೊಡ್ಕೊಡು ಬನ್ನಿ. ಓಪನ್ ಮಾಡಿದ್ರೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ ನೋಡಿ, ಲೆಫ್ಟ್ ಅಲ್ಲಿ ಫಸ್ಟ್ ಆಪ್ಷನ್. ಈ ಆಪ್ಷನ್ಗೆ ಹೋದ್ರೆ ನಮಗೆ ಒಂದು ಲಿಂಕ್ಗೆ ಹೋಗುತ್ತೆ. ಅದು ಆ ಲಿಂಕ್ ಅಲ್ಲಿ ನಾವು ಅದೇನು ಕೇಳುತ್ತೆ, ಅಲ್ಲಿ ಏನು ಕೇಳ್ತದೆ ಅಂತ ಹೇಳಿದ್ರೆ ನಿಮ್ಮ ಸ್ಟೇಟ್ ಯಾವುದು ಅಂತ ಕೇಳ್ತದೆ. ಕರ್ನಾಟಕ, ಬೇರೆ ಬೇರೆ ಸ್ಟೇಟ್ ಹೆಸರು ಇರ್ತದೆ. ಅದು ಪ್ರೆಸ್ ಮಾಡಿದ ಕೂಡಲೇ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು. ಕೆಳಗಡೆ ಜಿಲ್ಲೆ ಯಾವುದು ಅಂತ ಕೇಳ್ತದೆ, ದಕ್ಷಿಣ ಕನ್ನಡ ಸೆಲೆಕ್ಟ್ ಮಾಡಬೇಕು. ನಂತರ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ಅಂತ ಕೇಳ್ತದೆ. ನನಗೆ ಬಂಟ್ವಾಳ ಬರ್ತದೆ, ನಿಮಗೆ ಮಂಗಳೂರು ಬರ್ತದೆ, ಮಂಗಳೂರು ಬರ್ತದೆ. ಅದು ಸೆಲೆಕ್ಟ್ ಮಾಡಬೇಕು. ನಿಮ್ದು ಯಾವುದು ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು. ಅದರ ನಂತರ ನೀವು ಮತ ಹಾಕುವ, ನೀವು ವೋಟ್ ಹಾಕ್ಲಿಕ್ಕೆ ಹೋಗುವ ಸ್ಕೂಲ್ ಯಾವುದು, ಆ ಸ್ಕೂಲ್ಗೆ ಒಂದು ನಂಬರ್ ಇರುತ್ತೆ, ಅದು ಪಾರ್ಟ್ ನಂಬರ್. ಅದು ಹೇಗೆ ಫೈಂಡ್ ಔಟ್ ಮಾಡುವುದು ಅಂತ ಹೇಳಿದ್ರೆ, ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡುವಾಗ ಅಲ್ಲಿ ಕೆಳಗಡೆ ಎಲ್ಲ ಸ್ಕೂಲ್ಗಳ ಹೆಸರು ತೋರಿಸ್ತದೆ. ಒಂದು ವೇಳೆ ನಿಮಗೆ ಆ ಸ್ಕೂಲ್ ಪಾರ್ಟ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರೆಸ್ ಮಾಡುವಾಗಲೇ ಅಲ್ಲಿ ಎಲ್ಲ ಕೆಳಗಡೆ ಹೆಸರು, ಸ್ಕೂಲ್ ಹೆಸರು ತೋರಿಸ್ತದೆ. ಆ ಹೆಸರು ನಿಮಗೆ ಈಗ ಸ್ಕ್ರೋಲ್ ಮಾಡಿ ನೋಡಿದ್ರೆ ನಿಮ್ಮದು ಯಾವುದು ಸ್ಕೂಲು, ಅಥವಾ ನಿಮಗೆ ಸ್ಕೂಲ್ನ ಹೆಸರು ಗೊತ್ತಿದ್ರೆ ಅಲ್ಲಿ ಟೈಪ್ ಮಾಡ್ಬೋದು. ಟೈಪ್ ಮಾಡುವಾಗ ನಿಮ್ಮ ಸ್ಕೂಲ್ ಹೆಸರು ಅಲ್ಲೇ ಬಂದು ನಿಲ್ತದೆ, ಮೇಲೆ ಬಂದು ನಿಲ್ತದೆ. ಅದನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಆ ಬೂತ್ ನಂಬರ್ ಅಲ್ಲಿ ಬರುತ್ತೆ. ನೀವು ಸ್ಕೂಲ್ ಸೆಲೆಕ್ಟ್ ಮಾಡಿದ ಕೂಡಲೇ ಅದರ ಜೊತೆಗೆ ಆ ಬೂತ್ ನಂಬರ್ ಕೂಡ ಅಲ್ಲಿ ಸೆಲೆಕ್ಟ್ ಆಗ್ತದೆ. ಅಲ್ಲಿ ಸೆಲೆಕ್ಟ್ ಆದ ನಂತರ ಡೌನ್ಲೋಡ್ PDF ಅಂತ ಬರುತ್ತೆ. ಆ ಬೂತ್ ಒಳಗಿರುವ ಎಲ್ಲ ಆ ವೋಟರ್ ಲಿಸ್ಟ್ ಡೌನ್ಲೋಡ್ ಆಗ್ತದೆ. ಅದು ನಿಮಗೆ ಫಾರ್ ಎಕ್ಸಾಂಪಲ್ ನಂದೀಗ ಪಣಮಂಗಳೂರು ಗ್ರಾಮ, ನಾನು ಪಣಮಂಗಳೂರು ಗ್ರಾಮದ ಒಂದು ಸ್ಕೂಲಲ್ಲಿ ವೋಟ್ ಆಗ್ತಾ ಇರ್ತದೆ. ಯಾವಾಗಲೂ ವೋಟ್ ಹಾಕೋದು. ಇದರದ್ದು ಸ್ಕೂಲ್ಗೆ ನಂಬರ್, ಪಾರ್ಟ್ ನಂಬರ್ ಕೊಟ್ಟದ್ದು 147. ಆ 147ನ ಬೂತಲ್ಲಿ ಒಂದು ಬೂತಲ್ಲಿ 1200 ಮತದಾರರು ಇರ್ತಾರೆ. ಆ 1200 ಮತದಾರರ ಪಟ್ಟಿ ವೋಟರ್ ಲಿಸ್ಟ್ ನಮಗೆ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಅಲ್ಲಿ ಹೋಗಿ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಚೆಕ್ ಮಾಡಿದ್ರೆ ನಮ್ಮ ಹೆಸರು ಅದರ ಒಳಗಡೆ ಇರ್ತದೆ. ಆ ನಂಬರ್, ಸೀರಿಯಲ್ ನಂಬರ್ ಯಾವುದು ಅನ್ನುವಂಥದ್ದು ನಾವು ತೆಗೆದು, ಆ ಸೀರಿಯಲ್ ನಂಬರ್ ತೆಗೆದು ಇಲ್ಲಿ ಬರಿಬೇಕಾಗ್ತದೆ. ಈಗ ನಾವು ಹೇಗೆ ಫೈಂಡ್ ಔಟ್ ಮಾಡಿದ್ದು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಮ್ಗೆ ಹೇಗೋ ಗೊತ್ತಿದೆ, ಉಳ್ಳಾಲ ಅಂತ. ಮತ್ತೆ ಸ್ಕೂಲ್ ನಂಬರ್, ನೀವು ಯಾವ ಸ್ಕೂಲಲ್ಲಿ ವೋಟ್ ಹಾಕ್ತೀರಾ ಆ ಸ್ಕೂಲ್ನ ಪಾರ್ಟ್ ನಂಬರ್, ಅದಕ್ಕೊಂದು ನಂಬರ್ ಇರುತ್ತೆ. ನಾನು ಹೇಳಿದೆ ಈಗ ಬೇರೆ ಒಳಗಡೆ
ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ, ಆದ್ಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡ್ತೀರಾ, ನಂತರ ಹೋಗುವಾಗ ಸ್ಕೂಲದ್ದು ಹೆಸರೆಲ್ಲ ತೋರಿಸ್ತದೆ. ಹಾಗೆ ಸೆಲೆಕ್ಟ್ ಮಾಡುವಾಗ ಅಲ್ಲಿ ನಂಬರ್ ಕೂಡ ತೋರಿಸ್ತದೆ. ಆ ನಂಬರ್ ಅನ್ನು ಇಲ್ಲಿ ನೀವು ಬರಿಬೇಕು. ಮತ್ತೆ ನಂತರ ಕ್ರಮ ಸಂಖ್ಯೆ ಅಲ್ಲಿ ಆದ್ಮೇಲೆ ಆ ಫುಲ್ ಬೂತ್ ವೋಟರ್ ಲಿಸ್ಟ್ ಡೌನ್ಲೋಡ್ ಆಯ್ತಾ, ಆ ಡೌನ್ಲೋಡ್ ಆದ ವೋಟರ್ ಲಿಸ್ಟ್ ಅಲ್ಲಿ PDF ಅಲ್ಲಿ ನಿಮ್ಮ ಹೆಸರು ಎಷ್ಟನೇ ನಂಬರ್ ಅಲ್ಲಿ ಇದೆ ಆ ಸೀರಿಯಲ್ ನಂಬರ್ ಅಲ್ಲಿ ಬರಿಬೇಕು. ಇವಿಷ್ಟು ಅದಕ್ಕೆ ಆ 3 ಕಾಲಮ್ಗಳನ್ನು ಫಿಲ್ ಮಾಡಲಿಕ್ಕೆ ನಮಗೆ ಈ ರೀತಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಗೊತ್ತಿರಬೇಕಾಗ್ತದೆ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಲಾಸ್ಟಿಗೆ ನಾನು ಕ್ಲಾರಿಫೈ ಮಾಡ್ತೇನೆ. ನಂತರ ನಿಮಗೆ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತಿದೆ. ಈ ಆಪ್ಷನ್ಗೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಸೆಕೆಂಡ್ ಆಪ್ಷನ್ಗೆ ಹೋದ್ರೆ ನಿಮ್ಗೆ 2025ರಲ್ಲಿ ಹೇಗೆ ಸರ್ಚ್ ಮಾಡೋದು ಅಂತ, ನಿಮ್ಮ ವೋಟರ್ ಲಿಸ್ಟ್ ಹೇಗೆ ಸರ್ಚ್ ಮಾಡೋದು ಅಂತ, ಹೆಸರು ಅದೆಲ್ಲ ಸರ್ಚ್ ಮಾಡೋದು ತೋರಿಸ್ತದೆ. ನಂತರ ಅದರ ಕೆಳಗಡೆ ಇರುವ ಇನ್ನೊಂದು ಆಪ್ಷನ್ ಇದೆ, ಕನೆಕ್ಟ್ ವಿತ್ ಎಲೆಕ್ಷನ್ ಆಫೀಸಿಯಲ್ಸ್ ಅಂತ ಇರುತ್ತೆ. ಇದರಲ್ಲಿ BLO ನಿಮ್ಮ BLO ನಿಮ್ಮ ಟೀಚರ್ ಯಾರು ನಿಮ್ಗೆ ಗೊತ್ತಿಲ್ಲ ಅಂತ ಇದ್ರೆ ಅದಕ್ಕೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ವೋಟರ್ ID ನಂಬರ್ ಕೇಳುತ್ತೆ, ಎಪಿಕ್ ನಂಬರ್. ಆ ಎಪಿಕ್ ನಂಬರ್ ಹಾಕಿದ್ರೆ ನೀವು ನೆಕ್ಸ್ಟ್ ಅದರಲ್ಲಿ ಸ್ಲೈಡಲ್ಲಿ ಇದೆ ತೋರಿಸ್ತೇನೆ. ಹಾಕಿದ ಕೂಡಲೇ ನಿಮ್ಮ BLOದ ಫೋಟೋ ಸಹಿತ ಅವರ ಮೊಬೈಲ್ ನಂಬರ್ ಎಲ್ಲ ಅದರಲ್ಲಿ ಕಾಣಿಸ್ತದೆ. ಆ ಮೊಬೈಲ್ ನಂಬರ್ ತೆಗೆದು ನಿಮ್ಗೆ ಫೋನ್ ಮಾಡಿ ಅವ್ರ ಹತ್ರ ಕೇಳ್ಬೋದು. ನಿಮ್ಗೆ ಒಂದು ವೇಳೆ ಅದು ಸರ್ಚ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಅವರಲ್ಲಿ ಕೇಳಿದ್ರು ಕೂಡ ಹೇಳ್ತಾರೆ. ಈ AC ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಅವರು ಹೇಳಿಕೊಡ್ತಾರೆ, ಯಾವುದಂತ ಹೇಳಿಕೊಡ್ತಾರೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಆಪ್ಷನ್ ಇದರಲ್ಲಿ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಸೆಕೆಂಡ್ ಆಪ್ಷನ್ ಡೌನ್ಲೋಡ್ ವೋಟರ್ ಕಾರ್ಡ್ ಅಂತ. ನಿಮ್ದು ಲೇಟೆಸ್ಟ್ ವೋಟರ್ ID ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದ್ರೆ ಅದು ಪ್ರೆಸ್ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ವೋಟರ್ ID ನಂಬರ್ ನಾವು ಹಾಕಬೇಕು. ಹಾಕಿದ್ರೆ ಫುಲ್ ಆಗಿ ನಿಮ್ಮ ವೋಟರ್ ID ಕೂಡ ಅದರಲ್ಲಿ ತೋರಿಸ್ತದೆ. ಆ ವೋಟರ್ ಐಡಿಯಲ್ಲಿ ನಿಮ್ಗೆ 2025ರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಅದರಲ್ಲಿ ಸಿಗ್ತದೆ 25ರ ವೋಟರ್ ಲಿಸ್ಟ್ ನಲ್ಲಿ. ನೆಕ್ಸ್ಟ್ ಈ ತರ ಇದೆ ನೋಡಿ. ಅದು ಸ್ವಲ್ಪ ಬ್ಯಾಕ್ ಸೈಡ್ ಅದೇ ಡೌನ್ಲೋಡ್ ಈ ವೋಟರ್ ಅಂತ ಇದೆಲ್ಲ ಅದು ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಅಲ್ಲಲ್ಲ ಸರ್ಚ್ ಯುವರ್ ನೇಮ್. ಓಕೆ, ಅದೇ ಸರ್ಚ್ ಯುವರ್ ನೇಮ್ ಅಂತ ಪ್ರೆಸ್ ಮಾಡಿದಾಗ ಅಲ್ಲಿ ನೀವು ಡೀಟೇಲ್ಸ್ ಅನ್ನು ಕೊಡ್ಬೇಕಾಗ್ತದೆ. ಅದು ಯಾವ ರೀತಿ ಸರ್ಚ್ ಮಾಡ್ಬೋದು ಅಂದ್ರೆ ನಿಮ್ದ ವೋಟರ್ ID ನಂಬರ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಇಲ್ಲಿ ವೋಟರ್ ID ನಂಬರ್ ಕೇಳ್ತದೆ, ಆ ರೀತಿ ವೋಟರ್ ID ನಂಬರ್ ಹಾಕಿ ಸರ್ಚ್ ಕೊಟ್ರೆ ಅಲ್ಲಿ ಕಾಣಿಸ್ತದೆ. ನೆಕ್ಸ್ಟ್ ಈ ರೀತಿ ಇರ್ತದೆ ನೋಡಿ. ಇದು 2025ರ ವೋಟರ್ ಲಿಸ್ಟ್ ಅಲ್ಲಿರುವ ಮಾಹಿತಿಗಳು. ಇದರಲ್ಲಿ ಏನೇನು ಇರ್ತದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಪಾರ್ಟ್ ನಂಬರ್ ಅದರಲ್ಲೇ ಇದೆ. 25ರದ್ದು ನಿಮ್ಗೆ ಇಲ್ಲೇ ಸಿಕ್ಕಿ ಬಿಡ್ತದೆ ಪಾರ್ಟ್ ನಂಬರ್ 208. ನಂತರ ಸೀರಿಯಲ್ ನಂಬರ್ ಇದೆ ನೋಡಿ, ಲಾಸ್ಟ್ಗೆ 641 ಅದು ಸೀರಿಯಲ್ ನಂಬರ್ ಅದರಲ್ಲೇ ಬರ್ದಿರ್ತದೆ 2025ರದ್ದು. 2002ರದ್ದು ನಾನು ಫಸ್ಟಿಗೆ ಹೇಳಿದಾಗ ಅಂತ ಆ ಸ್ಟೆಪ್ಸ್ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇದು ಈ ಆಪ್ಷನ್ ನೋಡಿ. ಇದು 2ನೇ ಆಪ್ಷನ್ ಅಲ್ಲಿ ಕನೆಕ್ಟ್ ವಿತ್ BLO ಆಫೀಸಿಯಲ್ಸ್ ಅಂತ ಅದು ಕ್ಲಿಕ್ ಮಾಡಿದಾಗ ಈ ತರ ಇನ್ನೊಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ನೀವು ನಿಮ್ಮ ವೋಟರ್ ID ನಂಬರ್ ಹಾಕಿ ಸರ್ಚ್ ಕೊಟ್ರೆ ನೆಕ್ಸ್ಟ್ ಈ ರೀತಿ ಬೇರೆ ಬೇರೆ ಆಪ್ಷನ್ ನಿಮ್ಗೆ ಸಿಗ್ತದೆ. ಅದರಲ್ಲಿ ನಿಮ್ಮ ನೋ ಯುವರ್ BLA ಅಂತ ಇರುತ್ತೆ, ಬೂತ್ ಲೆವೆಲ್ ಆಫೀಸರ್. ನಿಮ್ಮ ಟೀಚರ್ ಯಾರು, ನಿಮ್ಗೆ ಅವರ ಮೇಲೆ ಇರುವ ಎಲೆಕ್ಷನ್ ಆಫೀಸರ್ ಯಾರು, ಎಲೆಕ್ಟೋರಲ್ ರೀಜನಲ್ ಆಫೀಸರ್ ಯಾರು, ನಿಮ್ಮ ಮತ್ತೆ DO ಯಾರು, ಎಲ್ಲ ಮಾಹಿತಿ ಇರ್ತದೆ. ನೆಕ್ಸ್ಟ್ ಫಸ್ಟ್ ಇದು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ತೋರಿಸ್ತದೆ. ಅವರ ಫೋಟೋ ಇರ್ತದೆ, ಅವರ ಹೆಸರು ಇರ್ತದೆ, ಅವರ ಮೊಬೈಲ್ ನಂಬರ್ ಇರುತ್ತೆ. ನೀವು ಅವರಿಗೆ ಫೋನ್ ಮಾಡಿ ಅವರ ನಿಮ್ಮ ಮಾಹಿತಿಯನ್ನು ತಗೊಳ್ಬಹುದು. ನೆಕ್ಸ್ಟ್ ಇಷ್ಟು ಒಂದು ಫಸ್ಟ್ ಫೇಸ್ ಅಲ್ಲಿ ಏನೇನು ಇದು ಮಾಹಿತಿಗಳು. 2ನೇ ವಿಭಾಗದಲ್ಲಿ ಏನೇನು ನಡೀತದೆ ಅಂತ ಈ ಫೇಸ್ ಅಲ್ಲಿ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಈ SIR ಪ್ರೋಸೆಸ್ ಈಗಾಗಲೇ 1 ತಿಂಗಳು ಆಗ್ತಾ ಬಂತು. ಇದು ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿ ಇಷ್ಟರವರೆಗೆ ನಡೆದದ್ದು ಮ್ಯಾಪಿಂಗ್ ಪ್ರಿಪರೇಷನ್. ಅವರಿಗೆ ಹೆಲ್ಪ್ ಆಗಲಿಕ್ಕೆ ಏನು ಡಾಟಾ ಈ 2002ರಲ್ಲಿ 25ರಲ್ಲಿ ಎಲ್ಲ ಕಂಡು ಇದು ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಆಗ್ತದೆ, ಒಮ್ಮೆಲೆ ಹುಡುಕ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ SIR ನಡೆದಂತ ಹಲವು ರಾಜ್ಯಗಳಲ್ಲಿ BLOಗಳು, ಟೀಚರ್ಸ್ಗಳು ಎಷ್ಟೋ ಮಂದಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಅಂದ್ರೆ ಡೆಡ್ ಲೈನ್ ಇರ್ತದೆ. ಜೂನ್ 29ರಿಂದ ಜುಲೈ 30ರ ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ಡೆಡ್ ಲೈನ್ ಇರ್ತದೆ. ಅದರ ಜೊತೆಗೆ ಅವರಿಗೆ ಬೇರೆ ಬೇರೆ ಕೆಲಸ ಇರ್ತದೆ. ಅವರಿಗೆ ಇದನ್ನು ಮಾಡ್ಲಿಕ್ಕೆ ಆದರೆ ಟೆನ್ಷನ್ ಆಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಊರಿನಲ್ಲಿರುವ
ನನ್ನ ಬಿ ಎಲ್ ಎ ಜೊತೆ ನಾನು ಮಾತಾಡಿದಾಗ ಅವರಿಗೆ ಎಷ್ಟು ಟೆನ್ಷನ್ ಇತ್ತು ಅಂತ ಹೇಳಿದರೆ ಇದನ್ನು ಮ್ಯಾಪಿಂಗ್ ಮಾಡಲಿಕ್ಕೆ ಸಿಕ್ಕವರಿಗೆ ಮ್ಯಾಪಿಂಗ್ ಮಾಡಿದಂಥ ಉದಾಹರಣೆ ಕೂಡ ಇದೆ. ಅಶ್ರಫ್ ಅಂತ ಇರುತ್ತೆ, ಅವರಿಗೆ 2025ರಲ್ಲಿ ಅಶ್ರಫ್ ಅಂತ ಇದೆ, 2002ರಲ್ಲಿ ಯಾವುದೋ ಅಶ್ರಫ್ಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಇಟ್ಕೊಂಡು ಅವರು ನಮ್ಮ ವೋಟರ್ ರೈಟ್ ಇರಬೇಕಾದ ಇರುವಂತ ಲೀಸ್ಟಲ್ಲಿ ಬರ್ತದಾ ಇಲ್ವಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಈ ಪ್ರೋಸೆಸ್ ಅನ್ನು ನಾವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಫಿಲ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ನಮ್ಮ ಮತವನ್ನು ನಾವೇ ಕಾಪಾಡ್ಕೊಳ್ಬೋದು, ಸೇಫ್ ಆಗಿರ್ಬೋದು. ಆಕ್ಚುಲಿ ಎಲೆಕ್ಷನ್ ಕಮಿಷನ್ ಇಂಡಿಯಾದ ಕೆಲಸ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮತದಾರನನ್ನು, ಅರ್ಹ ಮತದಾರರನ್ನು ವೋಟರ್ ಲಿಸ್ಟ್ನಿಂದ ಹೊರಗಡೆ ಇರೋದಾಗಿ ನೋಡಿಕೊಳ್ಳೋದು ಎಲೆಕ್ಷನ್ ಕಮಿಷನ್ ಇಂಡಿಯಾದ ಜವಾಬ್ದಾರಿಯಾಗಿರ್ತದೆ. ಈ SIR ಪ್ರೋಸೆಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲೆಕ್ಷನ್ ನಿಮ್ಮ ಹೆಸರು ನಿಮ್ಮ ವೋಟರ್ ಲಿಸ್ಟ್ ನಲ್ಲಿ ಇರಬೇಕಾದ್ರೆ ನೀವೇ ಟ್ರೈ ಮಾಡಬೇಕು, ನೀವೇ ಅದರ ಜವಾಬ್ದಾರಿ ತಗೊಳ್ಬೇಕು, ನೀವೇ ಫಾರ್ಮ್ ಫಿಲ್ ಮಾಡಬೇಕು, ನೀವೇ ಡಾಕ್ಯುಮೆಂಟ್ ಕೊಡಬೇಕು, ನೀವೇ ಅದರ ಎಲ್ಲ ಜವಾಬ್ದಾರಿ ನಿಮ್ಮ ತಲೆಗೆ ಹಾಕಿಬಿಟ್ಟಿದ್ದಾರೆ. ಇದಾಗಿರ್ತದೆ ಇಲ್ಲಿ ನಮ್ಗಿರುವಂತಹ ಅಪಾಯ. ನೆಕ್ಸ್ಟ್ ಅದೇ ನಾನು ಹೇಳಿದೆ, ಈಗ 19ರ ತನಕ ಏನು ನಡೀತು ಎಲ್ಲ ಪ್ರಿಂಟಿಂಗ್ ಅದರದ್ದು ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ 36 ಜೂನ್ 26ರಿಂದ ಈ ಮನೆಗೆ BLOಗಳು ಟೀಚರ್ಸ್ಗಳು ಬರುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. 1 ತಿಂಗಳ ಕಾಲ ನಡೀತದೆ, ಜುಲೈ 29ರ ತನಕ ನಡೀತದೆ. ನಂತರ ಆ ಪಟ್ಟಿ ಏನು ನೀವು ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಡ್ತೀರಲ್ಲ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ, ಅದನ್ನು ಅವರ ಒಂದು ಪೋರ್ಟಲ್ ಇರುತ್ತೆ, BLO ಆ್ಯಪ್ ಅಂತ ಇರುತ್ತೆ, ಅದಕ್ಕೆ ಅಪ್ಲೋಡ್ ಮಾಡಿ ಒಂದು ಲಿಸ್ಟ್ ರೆಡಿ ಮಾಡ್ತಾರೆ. ಡ್ರಾಫ್ಟ್ ರೋಲ್ ಅಂತ ಕರೆಯುವುದು ಇದಕ್ಕೆ. ಆ ಡ್ರಾಫ್ಟ್ ರೋಲ್ ಆಗಸ್ಟ್ 5ಕ್ಕೆ ಫೈನಲ್ ಆಗುತ್ತೆ. ಆ ಡ್ರಾಫ್ಟ್ ರೋಲ್ ಆಗಸ್ಟ್ 5ಕ್ಕೆ ರೆಡಿ ಮಾಡ್ತಾರೆ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಡ್ರಾಫ್ಟ್ ರೋಲ್ ರೆಡಿ ಮಾಡುವಾಗ ತುಂಬ ಜನರ ಹೆಸರು ಅದರಿಂದ ಬಿಟ್ಟೋಗಿರ್ತದೆ. ಯಾವ ಕಾರಣಕ್ಕೆ ಬಿಟ್ಟೋಗಿರ್ತದೆ ಅಂದರೆ ಮ್ಯಾಪಿಂಗ್ ಸರಿ ಮಾಡಿರೋದಿಲ್ಲ, 2002 ಮತ್ತು 22ಕ್ಕೆ ಲಿಂಕ್ ಆಗಿರೋದಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಆ ಕಾರಣಕ್ಕೂ ಇದು ಮಾಡಿರ್ತಾರೆ. ಈ ಎಲ್ಲ ಕಾರಣ ಅದು ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವುದಕ್ಕೆಲ್ಲ ಅದು ಇದಾಗ್ತದೆ ಅಂತ, ನಾವು ಯಾವುದೆಲ್ಲ ಅದರ ಬಗ್ಗೆ ಜಾಗೃತಿ ಮಾಡಬೇಕು ಅನ್ನುವಂಥದ್ದು ನಾನು ನಂತರ ಹೇಳ್ತೇನೆ. ನೆಕ್ಸ್ಟ್ ಇದರಲ್ಲಿ ಅದೇ ನಾನು ಹೇಳಿದೆ ಆಗಸ್ಟ್ 8ಕ್ಕೆ ಆಗಸ್ಟ್ 5ಕ್ಕೆ ಡ್ರಾಫ್ಟ್ ಲಿಸ್ಟ್ ರೆಡಿ ಆಗ್ತದೆ. ಆದ ನಂತರ 5/8/2026ರಿಂದ 4/9/2026 ತನಕ ಅಂದ್ರೆ ಅಕ್ಟೋಬರ್ 9ರ ತನಕ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್. ಈಗ ಕೆಲವರ ಹೆಸರು ಬಿಟ್ಟೋಗಿರ್ತದೆ, ಅವರಿಗೆ ಅವ್ರಿಗೆ ಆಕ್ಚುಲಿ ಅವರು ಇಲ್ಲೇ ತಲತಲಾಂತರದಿಂದ ಇಲ್ಲೇ ಬದುಕಿ ಬಾಳಿದವರು, ಇವರೇ ಇಲ್ಲಿಯ ಸಿಟಿಸನ್ಸ್, ವೋಟಿಂಗ್ ರೈಟ್ಸ್ ಅವರಿಗೆ ಇರಬೇಕು. ಆದರೆ ಏನೋ ಕಾರಣಕ್ಕೆ ಮಿಸ್ ಆಗಿದೆ. ಆದರೆ ಇವರ ಲೆಕ್ಕದಲ್ಲಿ ಏನೋ ಸಮಸ್ಯೆ ಇಲ್ಲ, ನಂದು ಕರೆಕ್ಟ್ ಆಗಿದೆ ಅನ್ನುವಂತಿದ್ರೆ ನೀವು ಅದಕ್ಕೆ ಹೋಗಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು, ಅದನ್ನು ಅವರಿಗೆ ಅಬ್ಜೆಕ್ಷನ್ ಹಾಕ್ಬೋದು. ಈ ರೀತಿಯ ವಿಚಾರಣೆಗಳು ಮತ್ತೆ ಕೆಲವರದ್ದು ಏನು 2002ರ ಲಿಸ್ಟಲ್ಲಿ ಇಲ್ಲ, ಅವರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ಏನು ಮನೆಗೆ ಅವ್ರು ಬರ್ತಾರಲ್ಲ, ಆಗ ನಾವು ಯಾವುದೇ ಡಾಕ್ಯುಮೆಂಟ್ ಕೊಡ್ಲಿಕ್ಕಿಲ್ಲ, ನಾವು ಜಸ್ಟ್ ಈ ಫಾರ್ಮ್ ಅನ್ನು ಫಿಲ್ ಮಾಡಿ ಕೊಡುವಂಥದ್ದು. ಡಾಕ್ಯುಮೆಂಟ್ ಕೊಡುವಂಥದ್ದು ಆಗಸ್ಟ್ 5ಕ್ಕೆ ಏನೋ ಒಂದು ಲೀಸ್ಟ್ ರೆಡಿ ಮಾಡ್ತಾರೆ, ಅದರಲ್ಲಿ ಕೆಲವರದ್ದು ಏನಾದರೂ ಮಿಸ್ ಮ್ಯಾಚ್ ಇದೆ ಅಂಥವರಿಗೆ ಮೆಸೇಜ್ ಕಳಿಸ್ತಾರೆ, ಅಂದರೆ ನೋಟಿಸ್ ಕಳಿಸ್ತಾರೆ. ಆ ನೋಟಿಸ್ ಬಂದವರು ತಹಸೀಲ್ದಾರಿಗೋ ಯಾರೋ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ, ಅವರಿಗೆ ಹೋಗಿ ನಿಮ್ಮ ಈ ಡಾಕ್ಯುಮೆಂಟ್ 11 ಡಾಕ್ಯುಮೆಂಟ್ ಹೇಳಿದೆಯಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ಅವರಿಗೆ ತೋರಿಸಬೇಕಾಗ್ತದೆ. ಈ ಪ್ರಕ್ರಿಯೆಗಳು ಆಗಸ್ಟ್ 5ರ ನಂತರ 2 ತಿಂಗಳ ಕಾಲ ನಡೆಯುತ್ತದೆ. ನೀವು ಯಾರಿಗಾದ್ರೂ ಓಟು ಮಿಸ್ ಆಗಿದ್ರೆ ಅವರಿಗೆ ನೋಟಿಸ್ ಬಂದಿದೆ, ಅವರು ಡಾಕ್ಯುಮೆಂಟ್ಗಳನ್ನು ಹೋಗಿ ತೋರಿಸಿ ಅವರು ಅದನ್ನು ಕನ್ವಿನ್ಸ್ ಆಗಬೇಕು. ಅವರು ಯಾರೋ EROಗಳು ಇದ್ದಾರೆ, ಎಲೆಕ್ಷನ್ ಆಫೀಸರ್ ಇರ್ತಾರೆ, ಅವರಿಗೆ ಕನ್ವಿನ್ಸ್ ಅವರ ವಿವೇಚನೆಗೆ ಬಿಟ್ಟದ್ದು ಅವರಿಗೆ ಇದು ಸರಿ ಇಲ್ಲ, ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ, ನೀ ಆ ಜನ ಅಲ್ಲ, ಮುಂಚೆ ಇದ್ದವನು ನೀನು ಅಲ್ಲ ಅಂತ ಅವರು ರಿಜೆಕ್ಟ್ ಮಾಡಿದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಹೆಸರು ಬರಲ್ಲ. ಈ ರೀತಿಯ ಪ್ರಕ್ರಿಯೆ ಆಗಿರ್ತದೆ SIR. ಇದಕ್ಕಾಗಿ ಇದು ತುಂಬಾ ಅಪಾಯ ಅಂತ ಹೇಳುವಂಥದ್ದು. ಹಾಗೆ 2 ತಿಂಗಳ ಕಾಲ ನಡೆದು ಅಕ್ಟೋಬರ್ 9ಕ್ಕೆ ಫೈನಲ್ ಲಿಸ್ಟ್ ರೆಡಿ ಆಗ್ತದೆ. ನೆಕ್ಸ್ಟ್ ಅದಾಯ್ತು. ಆಯ್ತು. ಒಂದು ವೇಳೆ ಮನೆಯಲ್ಲಿ BLOಗಳು ಟೀಚರ್ಸ್ಗಳು ಬರುವಾಗ ಮನೆಯಲ್ಲಿ ಯಾರು ಇಲ್ಲದಿದ್ರೆ ನೀವು ಎನಮರೇಷನ್ ಫಾರ್ಮ್ ಫಿಲ್ ಮಾಡದೆ ಕೊಡದಿದೆ ಒಮ್ಮೆ ಬರ್ತಾರೆ, ಆಗ ಬರುವಾಗಿಲ್ಲ 2ನೇ ಸಲ ಭೇಟಿ ಕೊಡ್ತಾರೆ. 2ನೇ ಸಲ ಭೇಟಿ ಕೊಡುವಾಗ ಕೂಡ ನೀವು ಇರಲಿಲ್ಲ ಅಂತ ಹೇಳಿದ್ರೆ 3ನೇ ಸಲ ಬರ್ತಾರೆ.
ಮೂರನೇ ಸಲ ಬರುವಾಗ ಕೂಡ ನೀವು ಇರಲಿಲ್ಲ ಅಂತ ಹೇಳಿದ್ರೆ ಅವರನ್ನು ಆಬ್ಸೆಂಟ್ ಅಂತ ಮಾರ್ಕ್ ಮಾಡ್ತಾರೆ, ಅವರ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗ್ತದೆ. ಇದು ಬಹಳ ಕೇರ್ಫುಲ್ ಆಗಿರಬೇಕು. ಇದರಲ್ಲಿ ಈ ಇಡೀ SIR ಅಲ್ಲಿ ಪ್ರಮುಖವಾಗಿರುವಂತಹ ಒಂದು ಮುಖ್ಯ ಭಾಗ, ನೀವು ಈ ಫಾರ್ಮ್ ಅನ್ನು ಫಿಲ್ ಮಾಡಿ ತಪ್ಪದೇ ಕೊಡುವಂಥದ್ದು. ಈ ಫಾರ್ಮ್ ಫಿಲ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ತಮಿಳುನಾಡಿನಲ್ಲಿ 8 ಲಕ್ಷ ಜನರ ವೋಟು ಡಿಲೀಟ್ ಆಗಿದೆ. 8 ಲಕ್ಷ ಜನರ ವೋಟು ತಮಿಳುನಾಡಿನಲ್ಲಿ ಡಿಲೀಟ್ ಆಗಿದೆ. ಅವ್ರು ಏನು ಅನ್ಕೊಂಡ್ರು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಇದು ಏನೋ ಒಂದು ಯಾವಾಗಲೂ ನಡೆಯುವಂಥದ್ದು, ಯಾವಾಗಲೂ ಬಂದು ಏನೋ ಫಾರ್ಮ್ ಕೊಡ್ತಾರೆ, ಏನೋ ಫಿಲ್ ಮಾಡ್ಲಿಕ್ಕೆ ಹೇಳ್ತಾರೆ, ಸರ್ಕಾರದ್ದು ಏನೋ ಕೆಲಸ ಅಂತ ಹೇಳ್ಕೊಂಡು ಬಿಟ್ಟಿದ್ರು, ಸಾಮಾನ್ಯ ಅಂತ ತಿಳ್ಕೊಂಡಿದ್ರು. ಆ ಕಾರಣಕ್ಕೆ ಸುಮಾರು 8 ಲಕ್ಷ ಜನರ ವೋಟು ಡಿಲೀಟ್ ಆಗಿದೆ. ಆದ್ರಿಂದ ಯಾರು ಕೂಡ ಒಬ್ರು ಕೂಡ ಈ ಫಾರ್ಮ್ ಫಿಲ್ಅಪ್ ಮಾಡೋದು ಮಿಸ್ ಆಗಬಾರ್ದು. ನಮ್ಮ ವೋಟ್ ಹೋದ್ರೆ ಅದು ನಮ್ಮ ಮಕ್ಕಳಿಗೂ ತೊಂದರೆ ಆಗುತ್ತೆ, ನಮಗೆ ಮಾತ್ರ ತೊಂದರೆ ಆಗೋದಲ್ಲ, ನಮ್ಮ ಮಕ್ಕಳಿಗೂ ತೊಂದರೆ ಆಗುತ್ತೆ. ಮತ್ತೆ ಇದನ್ನು ನಾಗರಿಕತೆಗೆ, ಸಿಟಿಸನ್ಶಿಪ್ಗೂ ಲಿಂಕ್ ಮಾಡುವ ಸಾಧ್ಯತೆಗಳಿದೆ. ಈಗಿರುವ ಸರ್ಕಾರ ಯಾವಾಗ ಏನು ಹೇಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಇದು ಎನ್ಯುಮರೇಷನ್ ಫಾರ್ಮ್. ಇದರಲ್ಲಿ ನಾವು ಕೆಲವರಿಗೆ ಕೊಟ್ಟಿದ್ದೀನಿ, ಸಲಾಮ್ ಎಲ್ರಿಗೂ ಕೊಡಿ. ಇದು ನಾನು ಈಗ ಹೇಳ್ತೇನೆ ಇದು ಹೇಗೆ ಫಿಲ್ ಮಾಡೋದು ಅಂತ. ಇದು ಆ್ಯಕ್ಚುಲಿ ಅವರು ಹೇಳಿಕೊಡ್ತಾರೆ, ಮನೆಗೆ ಬಂದಾಗ ಹೇಳಿಕೊಡ್ತಾರೆ ಹೇಗೆ ಫಿಲ್ ಮಾಡೋದು ಅಂತ. ಒಬ್ಬರಿಗೆ ಹೇಳಿಕೊಡ್ತಾರೆ, ಹೇಳಿಕೊಟ್ಟು ರಿಟರ್ನ್ ಹೋಗ್ತಾರೆ. ನಾವು ಇನ್ನೊಮ್ಮೆ ಬರುವಾಗ ಕೊಟ್ಟರೆ ಸಾಕಾಗ್ತದೆ, ಇಲ್ಲಾಂದ್ರೆ ಆಗಲೇ ಕೊಡ್ಬೋದು, ಫಿಲ್ ಮಾಡಿ ಕೊಡ್ಬೋದು. 2 ಕಾಪಿ ಇರ್ತದೆ. ಮೇಲೆ ನೋಡಿ, ಮೇಲಿದ್ದು ಒಂದು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಲ್ಲಿ ಈಗ ನನ್ನ ಫಾರ್ಮ್ ಆದರೆ ಅಲ್ಲಿ ನನ್ನ ಹೆಸರು ಇರ್ತದೆ ಫಸ್ಟ್ ಬಾಕ್ಸಲ್ಲಿ. ಎರಡನೇದ್ರಲ್ಲಿ 2025 ಲೀಸ್ಟಲ್ಲಿ ಇರುವಂತೆ ನನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಂಟ್ವಾಳ ಅಂತ ಇರ್ತದೆ, ನನ್ನ ಬೂತ್ ನಂಬರ್ 147 ಪಾಣಮಂಗಳೂರು ಅಂತ ಇರ್ತದೆ. ನಂತರ ನನ್ನ ಆ ಬೂತಲ್ಲಿ ನನ್ನ ಸೀರಿಯಲ್ ನಂಬರ್ ಎಷ್ಟು ಅಂತ ಆ 2ನೇ ಬಾಕ್ಸಲ್ಲಿ ಇರುತ್ತೆ. ಒಂದು QR ಕೋಡ್ ಇರುತ್ತೆ ಪ್ರತಿಯೊಬ್ಬರಿಗೂ. ಒಂದು ಫೋಟೋ ಆಲ್ರೆಡಿ ಇರುತ್ತೆ, ಮುಂಚೆ ನೀವು ಕೊಟ್ಟಂತ ಫೋಟೋ ಇರ್ತದೆ. ಇನ್ನು 2 ಫೋಟೋ ನಾವು ಕೊಡಬೇಕಾಗ್ತದೆ. ಆ 2 ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಇದ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಫೋಟೋ ಇರುವಂತ ಫೋಟೋ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಕರೆಕ್ಟಾಗಿ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಹೊಸ ಫೋಟೋ ಕೊಡಬೇಕಾಗಿಲ್ಲ. ಬಟ್ ಅದು ಅವರೇ ಹೇಳ್ತಾರೆ, ಅಂದ್ರೆ ಆ ಇರೋ ಫೋಟೋ ಓಕೆ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದು ಟಿಕ್ ಮಾರ್ಕ್ ಅವರ ಆ್ಯಪಲ್ಲಿ ಬರ್ತದೆ. ಅದರಿಂದ ಎಲ್ಲರೂ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಅವ್ರು ಬಂದಾಗ ನಾವು ಫೋಟೋ ಹುಡುಕೋದು ಆ ರೀತಿ ನಡೆಯೋದಕ್ಕಿಂತ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತೆ ಈಗ ಕೆಳಗಡೆ ಬಂದರೆ ನೀವು 2 ಬಾಕ್ಸ್ ಇದೆ. ನೆಕ್ಸ್ಟ್ ಹೋಗಿ, ನೆಕ್ಸ್ಟ್ ಅದು ಫಸ್ಟ್ ಇದು ಹೇಳಿದೆ. ಈಗ ಎರಡನೇದು, ಈ ಎರಡನೇದು ಯಾರ್ದು 2002ರಲ್ಲಿ ಲೀಸ್ಟಲ್ಲಿ ಹೆಸರಿದೆ ಅವರೆಲ್ಲರೂ ಈಗ ಫಸ್ಟ್ 2ನೇ ಬಾಕ್ಸ್ ಅನ್ನು ಫಿಲ್ ಮಾಡಬೇಕು. ಈ 2ನೇ ಬಾಕ್ಸಲ್ಲಿ ಇಲ್ಲಿ ಎಲೆಕ್ಟೋರಲ್ ನೇಮ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ನಂದು 2002 ಲಿಸ್ಟಲ್ಲಿ ಇಲ್ಲ, ನನ್ನ ತಂದೆದು ಇದೆ. ನನ್ನ ತಂದೆದು ಈಗ ನನ್ನ ತಂದೆಯ ಫಾರ್ಮ್ ಅಂತ ಇಟ್ಕೊಳ್ಳೋಣ, ಅಲ್ಲಿ ನನ್ನ ತಂದೆ ಹೆಸರು ಇರ್ತದೆ ಮೇಲ್ಗಡೆ 1ನೇ ಲೈನಲ್ಲಿ. ಕೆಳಗಡೆ ನಾನು ಬರೆಯುವಾಗ ಎಲೆಕ್ಟೋರಲ್ ನೇಮ್ ಅಂತ ಇದ್ದ ಜಾಗದಲ್ಲಿ ನನ್ನ ತಂದೆಯ ಹೆಸರು ಬರೀಬೇಕು, ಅಶ್ರಫ್ ಅಂತ ಬರೀಬೇಕು. ಅಲ್ಲಿ ಎಪಿಕ್ ನಂಬರ್ ಅಂತ ಇದೆ, ನಾ ಸ್ಟಾರ್ಟಿಂಗ್ ಅಲ್ಲಿ ವೋಟರ್ ಐಡಿಯಲ್ಲಿ ಎಲ್ಲಿ ಇರ್ತದೆ ಅಂತ ತೋರಿಸಿದೆ ಆ ನಂಬರ್ ಇಲ್ಲಿ ಬರೀಬೇಕು. ರಿಲೇಟಿವ್ಸ್ ನೇಮ್ ಬರೀಬೇಕು. ರಿಲೇಟಿವ್ಸ್ ನೇಮ್ ಅಂದ್ರೆ ಆ ವೋಟರ್ ಐಡಿಯಲ್ಲಿ ಅವರ ತಂದೆ ಹೆಸರು ಇರ್ತದೆ, ನನ್ನ ಅಜ್ಜನ ಹೆಸರು ಅವ್ರದ್ದು ಬರಿಬೇಕು. ನಂತರ ರಿಲೇಷನ್ಶಿಪ್, ಅವರಿಗೆ ಅವ್ರು ಏನಾಗಬೇಕು ಅಂತ ತಂದೆ ಅಂತ ಬರಿಬೇಕು. ಡಿಸ್ಟಿಕ್ ದಕ್ಷಿಣ ಕನ್ನಡ ಜಿಲ್ಲೆ, ಸ್ಟೇಟ್ ಕರ್ನಾಟಕ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಿಮಗೆ ಮಂಗಳೂರು ಅಂತ ಬರಿಬೇಕು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಆ ಮಂಗಳೂರಿಗೆ ಒಂದು ನಂಬರ್ ಇರುತ್ತೆ. ಆ ನಂಬರ್ ನಾನು ಮುಂಚೆ ತೋರಿಸಿದ ಆ್ಯಪಲ್ಲಿ ಡೌನ್ಲೋಡ್ ಮಾಡಿದಾಗ ನಿಮಗೆ ಇದರೊಳಗಡೆ ಬರುತ್ತೆ, ಆ ಪಾರ್ಟ್ ನಂಬರ್ ಅಂತ ಬರುತ್ತೆ. ಮತ್ತೆ ಸೀರಿಯಲ್ ನಂಬರ್ ಕೂಡ ನಿಮ್ದು ಡೌನ್ಲೋಡ್ ಮಾಡಿಕೊಂಡು ನೋಡ್ಲಿಕ್ಕೆ ಆಗ್ತದೆ. ಇವಿಷ್ಟು ಮಾಹಿತಿಗಳನ್ನು ಕರೆಕ್ಟಾಗಿ ಕೊಡಬೇಕು. ಈ 3 ನಂಬರ್ಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಯಾವುದೇ ಮಿಸ್ಟೇಕ್ ಮಾಡಬಾರ್ದು. ಮ್ಯಾಪಿಂಗ್ ಆಗಿಲ್ಲ, ಅನಾಮಲಿ ಅಂತ ಒಂದು ಎರರ್ ಅಂತ ನೋಟ್ ಮಾಡ್ತಾರೆ. ಈ ರೀತಿ ಎಲ್ಲ ಸಮಸ್ಯೆ ಬರೋದು ಈ ನಂಬರ್ಗಳನ್ನು ಕರೆಕ್ಟಾಗಿ ಬರೆಯೋದಿದೆ. ಇದು ನಾವು ಯಾಕೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಇದೆಲ್ಲ. ಆದರೆ ಎಲ್ಲೋ ಈ ವಯಸ್ಸಾದವರಿಗೆ ಇದೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ಆದರೆ ಈ ಊರಿನ ಒಂದೊಂದು ಬೂತಿಗೆ 4-5 ವಿದ್ಯಾವಂತರು ಸೇರ್ಕೊಂಡು ಒಂದು ಟೀಮ್ ಮಾಡಿದ್ರೆ, ಅವರು ಈ ಕೆಲಸ ಮಾಡಿದ್ರೆ ಆರಾಮಾಗಿ ಎಲ್ಲರದ್ದು ಯಾರದ್ದು ಮಿಸ್ ಆಗದ ಹಾಗೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಯಾರದ್ದು ಮಿಸ್ ಆಗದಂತೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಈ ಮೊಬೈಲ್ ನೋಡುವಂಥದ್ದು ಯಾರಾದ್ರೂ 4-5 ಹುಡುಗರು ಸೇರ್ಕೊಂಡು ಒಂದು ಬೂತಿಗೆ 4-5 ಜನರನ್ನು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಏನೇನೋ ವ್ಯವಸ್ಥೆಗಳು ಬೇಕು, 20 ದಿವಸ ಕೆಲಸ ಮಾಡಲಿಕ್ಕೆ, ಅದನ್ನು ಆ ಜಮಾತ್ ಕಡೆಯಿಂದ ಮಾಡಿದ್ರೆ ಅದೆಲ್ಲ ಕೆಲಸವನ್ನು ಅವರೇ ಮಾಡ್ತಾರೆ. ಎಲ್ಲರೂ ತಲೆಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ. ಇದು ಮುಗ್ದ ನಂತರ ಕೂಡ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಬೇಕಾದ್ರೆ ಸ್ಪೆಷಲ್ ಆಗಿ ಕರೆಕ್ಟಾಗಿ ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಎಲ್ಲವನ್ನು ಹೇಳಿಕೊಡ್ತೇನೆ.
ಆ ನಂತರ ನೀವು ಆ ರೀತಿಯಲ್ಲೇ ಕೆಲಸ ಮಾಡ್ಬೋದು. ಅದು ಒಂದು ಅವರು ಬರುವಂಥ ಸಮಯದಲ್ಲಿ ಯಾಕೆ ಇದನ್ನು ನಾವು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಮುಂಚೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದೇ ಸ್ವತಃ ಅದರ ಜವಾಬ್ದಾರಿ, ಅದರ ಕರ್ತವ್ಯ. ಎಲ್ಲರನ್ನು ಲಿಸ್ಟಲ್ಲಿ ಇರುವಾಗಿ ನೋಡೋದು ಅದರ ಕರ್ತವ್ಯ, ಅದಕ್ಕೆ ಆ ಕಮಿಷನ್ ಇರುವುದೇ ಅದಕ್ಕಾಗಿ. ಆದರೆ ಈ ಸರ್ಕಾರ ಏನು ಮಾಡಿದೆ, ಉದ್ದೇಶಪೂರ್ವಕವಾಗಿ ಯಾರದೋ ಮತಗಳನ್ನು ಮತದಾರ ಪಟ್ಟಿಯಲ್ಲಿ ಪ್ರತಿಯೊಬ್ಬರು ಅವರವರೇ ಜವಾಬ್ದಾರಿ ತಗೊಂಡು ಇರುವಂತೆ ನೋಡಬೇಕು ಅನ್ನುವ ಜನರ ತಲೆಗೆ ಹಾಕಿಬಿಟ್ಟಿದೆ. ಆದ್ರಿಂದ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ BLOಗಳಿಗೆ ಕೆಲವು ಬಹಳ ಒತ್ತಡ ಇರ್ತದೆ, ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಡೆಡ್ ಲೈನ್ ಇದೆ, ಜುಲೈ 30 ಒಳಗಡೆ ಎಲ್ಲ ಮುಗಿಸ್ಬೇಕು. ಅಂದ್ರೆ ಒಂದು ಬೂತ್ ಅಂದ್ರೆ 1200 ಜನ ಇರ್ತಾರೆ, ಅವ್ರದ್ದು ಎಲ್ಲರದ್ದು 2002ರಲ್ಲಿ ಹುಡುಕ್ಬೇಕು, ನಂತರ 25ರಲ್ಲಿ ಹುಡುಕ್ಬೇಕು, ಮ್ಯಾಚ್ ಮಾಡಬೇಕು. ಇದೆಲ್ಲ ಮಾಡ್ಲಿಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ಹೆಲ್ಪ್ ಮಾಡಿದ್ರೆ ಅಥವಾ ನಮ್ಮದನ್ನು ನಾವೇ ಕರೆಕ್ಟಾಗಿ ಫಿಲ್ ಮಾಡಿಕೊಟ್ರೆ ಯಾವ ತೊಂದರೆ ಬರಲಿಲ್ಲ, ನಂತರ ಯಾವ ತೊಂದರೆ ಪ್ರಾಬ್ಲಮ್ ಬರುವ ಸಮಸ್ಯೆ ಇರೋದಿಲ್ಲ. ಕೋರ್ಟಿಗೆ ಹೋಗೋದು, ನಂತರ ಸುಪ್ರೀಂ ಕೋರ್ಟಿಗೆ ಹೋಗೋದು. ಈಗ ವೆಸ್ಟ್ ಬೆಂಗಾಲಲ್ಲಿ ಅದೇ ನಡೀತಾ ಇದೆ, ಯಾರ ಹೆಸರಿಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇದ್ದಾರೆ. ಈ ರೀತಿದು ಸಮಸ್ಯೆಗಳು ಬರದೇ ಇರಲಿಕ್ಕೆ ನಾವು ಇದನ್ನು ಕರೆಕ್ಟಾಗಿ ಫಿಲ್ ಮಾಡಿಕೊಟ್ರೆ ಯಾವ ಸಮಸ್ಯೆಯೂ ಆಗುದಿಲ್ಲ. ನೆಕ್ಸ್ಟ್ ಈ ಕಡೆ ಈಗ ಯಾರು ಸೆಕೆಂಡ್ ಆ ಕಾಲಮ್ ಫಿಲ್ ಮಾಡಿದ್ರು, ಈ ಕಡೆ ಅವರು ಫಿಲ್ ಮಾಡ್ಲಿಕ್ಕಿಲ್ಲ, ಬ್ಲ್ಯಾಂಕ್ ಬಿಡಬೇಕು. ಇನ್ ಕೇಸ್ ಈಗ ನಂದು 2002 ಪಟ್ಟಿಯಲ್ಲಿ ಹೆಸರಿಲ್ಲ, ನಾನೇನ್ ಮಾಡಬೇಕು, ಈ 3 ಅಂತ ಬರ್ದಿದೆಯಲ್ಲ ಆ ಜಾಗದಲ್ಲಿ ನನ್ನ ಹೆಸರು ಬರಿಬೇಕು, ಆ ಜಾಗದಲ್ಲಿ ಬರಿಬೇಕು. ಬಟ್ ಬರೆಯುವಾಗ ಆ ನೇಮ್ ಅಂತಿದೆಯಲ್ಲ ಅಲ್ಲಿ ನನ್ನ ಹೆಸರು ಬರಿಬಾರ್ದು. ಯಾಕಂದ್ರೆ ನಾನು ಲಿಂಕ್ ಮಾಡೋದು ನನ್ನ ತಂದೆಗೆ, ನನ್ನ ತಂದೆದ್ದು ಮಾತ್ರ 2002ರಲ್ಲಿ ಇದೆ, ನನ್ನದಿಲ್ಲ. ನನ್ನದು ಇದ್ದಿದ್ರೆ ಅಂದ್ರೆ ಈ 2 ಮತ್ತು 3 ಬಾಕ್ಸ್ ಉಂಟಲ್ಲ, ಇದು ಇರುವುದು 2002 ಡೀಟೇಲ್ಸ್ ತುಂಬಲಿಕ್ಕೆ ಮಾತ್ರ. ಸೊ ನನ್ನದು 2002ರಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಕಡೆ ಬರಿತಾ ಇದ್ದೇನೆ. ಆದ್ರೆ ಈ ಕಡೆ ಕೂಡ ಬರೆಯುವಾಗ ನನ್ನ ತಂದೆದಕ್ಕೆ ಲಿಂಕ್ ಮಾಡಿ ಬರೀತಾರೆ, ತಂದೆ ಡೀಟೇಲ್ಸ್ ಅನ್ನು ಬರಿಬೇಕು. ಅಲ್ಲಿ ನೇಮ್ ಅಂತ ಇದೆಯಲ್ಲ ಅಲ್ಲಿ ನನ್ನ ತಂದೆ ಹೆಸರು ಬರಿಬೇಕು. ರೈಟ್ ಸೈಡ್ ಅಲ್ಲಿ ಎಪಿಕ್ ನಂಬರ್, ಅವರ ಎಪಿಕ್ ನಂಬರ್ ಬರಿಬೇಕು. ಅವರ ರಿಲೇಟಿವ್ಸ್ ನೇಮ್, ಅವರ ಕಾರ್ಡ್ ಅಲ್ಲಿ ಯಾರ ಹೆಸರಿದೆ ಅವರ ಹೆಸರು ಬರಿಬೇಕು. ರಿಲೇಷನ್ಶಿಪ್ ಅವರಿಗೆ ಏನೋ ರಿಲೇಷನ್ ತಂದೆ ಅಂತ ಬರಿಬೇಕು. ನಂತರ ಡಿಸ್ಟ್ರಿಕ್ಟ್ ಬರಬೇಕು, ಸ್ಟೇಟ್ ಬರಿಬೇಕು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ನಂದು ಬಂಟ್ವಾಳದ್ದು ಎಷ್ಟು 139 ಅಂತ ಬರಿಬೇಕು. ಅದು ಹುಡುಕಿ 2002ರಲ್ಲಿ ಹೇಗೆ ಇದೆ ಅದೇ ರೀತಿ ಬರಿಬೇಕು. ನಂತರ ನೆಕ್ಸ್ಟ್ ಈ ಕೆಳಗಡೆ ಇರುವ ಬಾಕ್ಸ್ ಎಲ್ಲರೂ ಬರಿಬೇಕು, ಇದು ಎಲ್ಲರೂ ಫಿಲ್ ಮಾಡಬೇಕು. ಸ್ವಲ್ಪ ಹಿಂದ್ಗಡೆ ಹೋಗಿ. ಈ 3ನೇ ಕಾಲಮ್ ಫಿಲ್ ಮಾಡಿದವರು 2ನೇ ಕಾಲಮ್ ಫಿಲ್ ಮಾಡ್ಲಿಕ್ಕಿಲ್ಲ. 2ನೇ ಕಾಲಮ್ ಫಿಲ್ ಮಾಡಿದವರು ಇದನ್ನು ಬ್ಲಾಕ್ ಬಿಡಬೇಕು, ಯಾವ್ದಾದ್ರು ಒಂದು ಮಾತ್ರ ಫಿಲ್ ಮಾಡ್ಲಿಕ್ಕೆ ಇರ್ತದೆ. ನೆಕ್ಸ್ಟ್ ಕೆಳಗಡೆ ಇದ್ದು ಎಲ್ಲರೂ ಫಿಲ್ ಮಾಡಬೇಕು. ಇದರಲ್ಲಿ ಜನರಲ್ ಆಗಿರ್ತದೆ, ಡೇಟ್ ಆಫ್ ಬರ್ತ್ ಬರಿಬೇಕು, ಆಧಾರ್ ನಂಬರ್ ಬರಿಬೇಕು, ಮೊಬೈಲ್ ನಂಬರ್ ಬರಿಬೇಕು. ಮೊಬೈಲ್ ನಂಬರ್ ಯಾಕಂತ ಹೇಳಿದ್ರೆ ಮೆಸೇಜ್ ಬಂದಾಗ ನಿಮಗೆ ನೋಟಿಸ್ ಒಂದು ವೇಳೆ ಇಶ್ಯೂ ಮಾಡಿದ್ರೆ ಅದಕ್ಕೆ ಮೊಬೈಲ್ಗೂ ಮೆಸೇಜ್ ಬರುತ್ತೆ, ಅದರಿಂದ ಅದನ್ನು ಬರೆಯುವಂಥದ್ದು ತುಂಬ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಲಾಸ್ಟಿಗೆ ಕೇಳಿ, ಎಲ್ಲ ಕ್ಲಾರಿಫೈ ಮಾಡ್ಬೋದು. ನಂತರ ತಂದೆ ಹೆಸರು, ತಂದೆ ಎಪಿಕ್ ನಂಬರ್, ವೋಟರ್ ಐಡಿಯಲ್ಲಿ ಇರುವಂಥ ನಂಬರ್, ಬಟ್ ಅದು ಆಪ್ಷನಲ್, ನಿಮಗೆ ಇದ್ರೆ ಬರಿಬೋದು, ಇಲ್ಲಾಂದ್ರೆ ಬರೀಲೇಬೇಕು, ಕಂಪಲ್ಸರಿ ಏನಿಲ್ಲ. ನಂತರ ತಾಯಿ ಹೆಸರು ಬರಿಬೇಕು, ತಾಯಿ ಎಪಿಕ್ ನಂಬರ್, ಸ್ಪೌಸ್ ಗಂಡ ಅಥವಾ ಹೆಂಡತಿ ಅವರ ಹೆಸರು ಬರಿಬೇಕು, ಅವರ ಎಪಿಕ್ ನಂಬರ್ ಕೂಡ ಬರಿಬೇಕು. ನಂತರ ಕೆಳಗಡೆ ನೆಕ್ಸ್ಟ್ ಅಲ್ಲಿ ಫೋಟೋ, ಕಲರ್ ಫೋಟೋ ಕೊಡಬೇಕು. ನೆಕ್ಸ್ಟ್ ಇದು ನೋಡಿ, ಇದು ಅವ್ರದ್ದು ಫಿಲ್ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್, ಉದಾಹರಣೆಗೆ ಅವರ ಹೆಸರು ಬರೆದಿದ್ದಾರೆ, ಅವರ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಶಿವಾಜಿನಗರ ಅಂತ ಬರೆದಿದ್ದಾರೆ, ಪಾರ್ಟ್ ನಂಬರ್ ಬರೆದಿದ್ದಾರೆ, ಸೀರಿಯಲ್ ನಂಬರ್ ಬರೆದಿದ್ದಾರೆ, ಅವರ ಫೋಟೋ ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅವ್ರದ್ದು ಹೆಸರು 2002 ಲಿಸ್ಟಲ್ಲಿ ಇತ್ತು, ಅದಕ್ಕಾಗಿ ಲೆಫ್ಟ್ ಸೈಡಲ್ಲಿ ಎಲ್ಲ ಅವರ ಡೀಟೇಲ್ ಬರೆದಿದ್ದಾರೆ, ರೈಟ್ ಸೈಡ್ ಖಾಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ರೈಟ್ ಸೈಡ್ ಖಾಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒಂದು ವೇಳೆ 2002ರಲ್ಲಿ ಅವರ ಹೆಸರು ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಈ ಕಡೆ ಬರಿಬೇಕು, ಲೆಫ್ಟ್ ಸೈಡ್ ಖಾಲಿ ಬಿಡಬೇಕು, ಈ ಕಡೆ ಎಲ್ಲ ಡೀಟೇಲ್ಸ್ಗಳನ್ನು ಬರಿಬೇಕು. 2002ರ ಲೀಸ್ಟಲ್ಲಿ ಇರುವ ಹಾಗೆ ಬರಿಬೇಕು. ನೆಕ್ಸ್ಟ್ ಈಗ ಅದೇ ರೀತಿ ಬರೆದಿದ್ದಾರೆ ನೋಡಿ. ನೆಕ್ಸ್ಟ್ ಮುಂಚೆದು ಬ್ಯಾಕ್ ಇಲ್ಲಿ ನೋಡಿ. ಈಗ ಇಲ್ಲಿ ಡೇಟ್ ಆಫ್ ಬರ್ತ್ ಬರೆದಿದ್ದಾರೆ, ಆಧಾರ್ ನಂಬರ್ ಬರೆದಿದ್ದಾರೆ, ಮೊಬೈಲ್ ನಂಬರ್ ಬರೆದಿದ್ದಾರೆ, ತಂದೆ ಹೆಸರು, ಎಪಿಕ್ ನಂಬರ್ ನಿಮಗೆ ಸಿಕ್ಕಿದ್ರೆ ಮಾತ್ರ ಬರಿಬೋದು, ಬರೀಲೇಬೇಕು ಅಂತಿಲ್ಲ. ತಾಯಿ ಹೆಸರು ಬರಿಬೇಕು, ನಂತರ ಗಂಡ ಹೆಸರು. ನೆಕ್ಸ್ಟ್ ಇದರಲ್ಲಿ ಏನಂತ ಹೇಳಿದ್ರೆ ಹಿಂದೆ
ನೆಕ್ಸ್ಟ್ 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 ಬ್ಯಾಕ್ ಅಲ್ಲ, ಫ್ರಂಟ್ ಫ್ರಂಟ್. ಹಾಂ ಬ್ಯಾಕ್, ತೆಲ್ಬೇಕು ಹಾಂ. ಇದೇನಂತ ಹೇಳಿದ್ರೆ ಇಲ್ಲಿ ಸೈನ್ ಹಾಕ್ಲಿಕ್ಕೆ ಇರುತ್ತೆ, ಇದು ಲಾಸ್ಟ್ ಎನ್ಯುಮರೇಷನ್ ಫಾರ್ಮ್ ಲಾಸ್ಟ್. ಇದು ನಾನು ಕೊಟ್ಟಂತ ಎಲ್ಲ ಮಾಹಿತಿಗಳು ಕರೆಕ್ಟ್ ಆಗಿದೆ. ಯಾವುದೇ ರಾಂಗ್ ಆಗಿ ಯಾವ ಮಾಹಿತಿಯು ಬರೀಲಿಲ್ಲ ಅಂತ ಹೇಳಿ ಒಪ್ಪಿಗೆ ಇದು ಮಾಡಿ ಸೈನ್ ಹಾಕುವಂಥದ್ದು. ಮೇಲೆ ನಾವು ಸೈನ್ ಹಾಕಬೇಕು, ಕೆಳಗಡೆ ಯಾರು ನಿಮಗೆ ಫಾರ್ಮ್ ತಂದು ಕೊಡ್ತಾರೆ ಅವರು ಸೈನ್ ಹಾಕ್ತಾರೆ. ಒಂದು ಕಾಪಿ ಅವರು ಇಟ್ಕೊಳ್ತಾರೆ, ಒಂದು ಕಾಪಿ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಇನ್ನು ನಾವು ಹೇಗೆ ಇದು ಅದೇ 2002ರಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ, ಅದು ವೆಬ್ಸೈಟ್ಗೆ ಹೋದರೆ ಈ ರೀತಿ ತೋರಿಸ್ತದೆ ನಿಮಗೆ. ಯಾವುದು ಕಾನ್ಸ್ಟಿಟ್ಯೂಯೆನ್ಸಿ ಸೆಲೆಕ್ಟ್ ಮಾಡಿ ಅಂತ ತೋರಿಸ್ತದೆ. ಅವರು ಅದರಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಶಿವಾಜಿನಗರ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ವೆಬ್ಸೈಟ್, 2 ವೆಬ್ಸೈಟ್ ಇದೆ. ಒಂದು ECI.gov.in ಅಂತ ಹೇಳಿ ಒಂದು ವೆಬ್ಸೈಟ್. ಈ ವೆಬ್ಸೈಟ್ಗೆ ಹೋದರೆ ನೀವು ವೋಟರ್ಸ್ ಸಿಟಿಸನ್ ಆ್ಯಪ್ ಅಂತ ಅನ್ನುವಂಥ ಒಂದು ವೆಬ್ಸೈಟ್ಗೆ ಹೋಗ್ತೀರಾ. ಅಲ್ಲಿ ನಿಮಗೆ 2025ರ ಡೀಟೇಲ್ಸ್ ಫೈಂಡ್ ಔಟ್ ಮಾಡ್ಬೋದು. ಇನ್ನೊಂದು ವೆಬ್ಸೈಟ್ ಇದೆ CEO ಕರ್ನಾಟಕ ಅಂತ. ಅಲ್ಲಿ ಹೋದರೆ ನಿಮಗೆ 2002ರ ಡೀಟೇಲ್ಸ್, 2002ರಲ್ಲಿ ಹೇಗೆ ಹೆಸರಿತ್ತು, ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಇತ್ತು, ಪಾರ್ಟ್ ನಂಬರ್ ಯಾವುದು ಹುಡುಕ್ಲಿಕ್ಕೆ ಅಲ್ಲಿ ಹೋದರೆ ನಿಮಗೆ ಆಗ್ತದೆ. ಈ 2 ವೆಬ್ಸೈಟನ್ನು ನೋಟ್ ಮಾಡಿ ಇಟ್ಕೊಳ್ಬೋದು. CEO ಕರ್ನಾಟಕ, ಇನ್ನೊಂದು ECI.government.in. ನೆಕ್ಸ್ಟ್ ಅದರ ನಂತರ ಆ ವೆಬ್ಸೈಟಲ್ಲಿ ಹೇಗೆ ಹುಡುಕಬೇಕು ಅಂತ, ಪಾರ್ಟ್ ನಂಬರ್ ಹೇಗೆ ಹುಡುಕೋದು ಅಂತ, ಅದು ಫಸ್ಟಿಗೆ ಅಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಶಿವಾಜಿನಗರ ಅಂತ ಹಾಕಿದ್ರು. ನೆಕ್ಸ್ಟ್ ಅದರ ಒಳಗಡೆ ನೆಕ್ಸ್ಟ್ ಓಕೆ ಅದು ಆ ರೀತಿ ಇರ್ತದೆ. ಇದು ವೆಬ್ಸೈಟ್ ಹೆಸರು ಹೇಳಿದಲ್ಲ, CEO ಕರ್ನಾಟಕ ಅಂತ. ಈ ರೀತಿ ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ CEO.karnataka.government.in ಅಂತ ಅಥವಾ CEO ಕರ್ನಾಟಕ ಅಂತ ಟೈಪ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜಲ್ಲಿ ಏನಾಗ್ತದೆ, ಮೊಬೈಲಲ್ಲಿ ಒಂದು ಸ್ವಲ್ಪ ಬೇರೆ ರೀತಿ ಕಾಣಿಸ್ಕೊಳ್ತದೆ ಡಾಟ್ ಆಗಿ, ಸಿಸ್ಟಮ್ ಅಲ್ಲಿ ಆದರೆ ಈ ರೀತಿಯೇ ಕಾಣಿಸ್ಕೊಳ್ತದೆ. ಇಲ್ಲಿ ಎಲೆಕ್ಟೋರಲ್ ರೋಲ್ 2002 ಅಂತ ಇದೆ ಒಂದು ಲಿಂಕ್. ಆ ಲಿಂಕ್ ನೀವು ಪ್ರೆಸ್ ಮಾಡಿದರೆ ನೆಕ್ಸ್ಟ್ ಅಲ್ಲಿ ನೋಡಿ ಹೈಲೈಟ್ ಮಾಡಿದಲ್ಲ, ವ್ಯೂ ಡೌನ್ಲೋಡ್ 2002 ಎಲೆಕ್ಟೋರಲ್ ರೋಲ್. ಮತ್ತೆ ಇನ್ನೊಂದು ಆಪ್ಷನ್ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟೋರಲ್ ರೋಲ್. ವ್ಯೂ ಡೌನ್ಲೋಡ್ 2002 ಎಲೆಕ್ಟೋರಲ್ ರೋಲ್ ಅನ್ನುವಂಥದ್ದನ್ನು ನೀವು ಪ್ರೆಸ್ ಮಾಡಿದರೆ ನೆಕ್ಸ್ಟ್ ಅಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜಲ್ಲಿ ನಾವು ಏನೇನು ಡೀಟೇಲ್ಸ್ ಕೊಡಬೇಕು, ಇದು ಏನಂತ ಹೇಳಿದ್ರೆ 2002ರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್, ಬೂತ್ ನಂಬರ್ ಗೊತ್ತಿಲ್ಲ ಅಥವಾ ನಮ್ಮ ಸೀರಿಯಲ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಫೈಂಡ್ ಔಟ್ ಮಾಡುವಂತ ವಿಧಾನ. ಇಲ್ಲಿ ಏನಂತ ಹೇಳಿದ್ರೆ ಆ ಲಿಂಕ್ಗೆ ಹೋದಾಗ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ. ನಮ್ದು ಇದು ಬೆಂಗಳೂರು ಅವರು BBMP ಅಂತ ಹಾಕಿದ್ದಾರೆ, ನಮ್ದು ದಕ್ಷಿಣ ಕನ್ನಡ ಅಂತ ಹಾಕ್ಬೇಕು. ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅವರು ಬಸವನಗುಡಿ ಅಂತ ಹಾಕಿದ್ದಾರೆ ಬೆಂಗಳೂರಿದು, ನಮ್ದು ಇಲ್ಲಿ ಮಂಗಳೂರು ಅಂತ ಹಾಕ್ಬೇಕು. ಎಂಟರ್ ಡೀಟೇಲ್ಸ್ ಇಲ್ಲಿ ಏನಂತ ಹೇಳಿದ್ರೆ ಡೈರೆಕ್ಟ್ ಹೆಸರು ಹಾಕಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅವ್ರ ಬೂತ್ ನಂಬರ್ ಗೊತ್ತಿಲ್ಲ, ಒಬ್ರು ವೋಟರ್ ಇದ್ದಾರೆ, ಅವ್ರ ಬೂತ್ ನಂಬರ್ ಗೊತ್ತಿಲ್ಲ, ಸೀರಿಯಲ್ ನಂಬರ್ ಗೊತ್ತಿಲ್ಲ, 2002ರಲ್ಲಿ ಎಲ್ಲಿ ವೋಟ್ ಹಾಕಿದ್ದಾರೆ ಗೊತ್ತಿಲ್ಲ, ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆ ಅಂತ ಗೊತ್ತಿಲ್ಲ. ಆ ಸಂದರ್ಭಗಳಲ್ಲಿ ಅವರ ಹೆಸರು ಏನಿದೆ ಆ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ಎಂಟರ್ ಡೀಟೇಲ್ಸ್ ರಾಫಿ ಅಂತ ಇದೆ, ಸರ್ಚ್ ಅಂತ ಕೊಟ್ರೆ ಸರ್ಚ್ ಕೊಟ್ಟು ನೆಕ್ಸ್ಟ್ ಈ ರೀತಿ ಇದು ಓಪನ್ ಆಗುತ್ತೆ. ಇಷ್ಟು ಅಂದ್ರೆ ಉಳ್ಳಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಲ ಮಂಗಳೂರು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ರಾಫಿ ಎನ್ನುವ ಹೆಸರು ಎಷ್ಟು ಜನರದ್ದಿದೆ ಅವರೆಲ್ಲರದ್ದು ತೋರಿಸ್ತದೆ ಇಲ್ಲಿ. ಅಲ್ಲಿ ತಂದೆ ಹೆಸರು ಕೂಡ ಇರ್ತದೆ. ಆ ರಾಫಿಯಲ್ಲಿ ನಮಗೆ ನೋಡುವಾಗ ಗೊತ್ತಾಗ್ತದೆ ನಮ್ಮದು ಯಾವುದು ಅಂತ ನೋಡುವಾಗ ಗೊತ್ತಾಗ್ತದೆ, ತಂದೆ ಹೆಸರು ನೋಡುವಾಗೆಲ್ಲ ಗೊತ್ತಾಗ್ತದೆ. ಈ ರೀತಿ ನಾವು ನಮ್ಮ ಹೆಸರು ಫೈಂಡ್ ಔಟ್. ಇಲ್ಲಿ ನಾವು ಏನನ್ನು ಫೈಂಡ್ ಔಟ್ ಮಾಡ್ತೇವೆ ಅಂತ ಹೇಳಿದ್ರೆ ಸೀರಿಯಲ್ ನಂಬರ್ ಇದೆ ನೋಡಿ, 1 2 3 4 5ನೇ ಕಾಲಮ್, 4ನೇ ಕಾಲಮಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ. ಇದರಲ್ಲಿ ನಾವು ಈ ರೀತಿ ನಾವು ನಮ್ಮ ಸೀರಿಯಲ್ ನಂಬರ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಗೊತ್ತಾಗೋದ್ರಿಂದ ಲಾಸ್ಟ್ಗೆ ಎಂಡ್ಗೆ ಬೇಕಾದ್ರೆ ಪುನಃ ಹೇಳಿಕೊಡ್ತೇನೆ ನಾನು ಲಾಸ್ಟ್ಗೆ. ನೆಕ್ಸ್ಟ್ ಈ ರೀತಿ ನೋಡಿ ಇಲ್ಲಿ ಹಾಕಿ. ಇನ್ನೊಂದು ಏನಂತ ಹೇಳಿದ್ರೆ ಸ್ವಲ್ಪ ಬ್ಯಾಕ್ ಹೋಗಿ, ಇನ್ನು ಬ್ಯಾಕ್ ಸೈಡ್ ಈಗ ಈಗ ಫ್ರಂಟ್. ಈ 2 ಆಪ್ಷನ್ ಇದೆ ನೋಡಿ. ಒಂದು ವ್ಯೂ ಡೌನ್ಲೋಡ್ ಎಲೆಕ್ಟೋರಲ್ ಫುಲ್ ವೋಟರ್ ಲಿಸ್ಟ್ ಅನ್ನೇ ಡೌನ್ಲೋಡ್ ಮಾಡುವಂಥದ್ದು. ಅದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ನಮಗೆ ಬೂತ್ ನಂಬರ್ ಗೊತ್ತಿದ್ರೆ, ಸ್ಕೂಲ್ ನಂಬರ್ ಗೊತ್ತಿದೆ, ಬೂತ್ ನಂಬರ್ ಆ ಸ್ಕೂಲ್ ಇದ್ದು ನಂಬರ್ ಗೊತ್ತಿದೆ, ಪಾರ್ಟ್ ನಂಬರ್ ಗೊತ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಮೂಲಕ ಫುಲ್ ಲಿಸ್ಟ್ ಡೌನ್ಲೋಡ್ ಮಾಡಿ ಅದರಲ್ಲಿ ಸ್ಕ್ರೋಲ್ ಮಾಡಿ ನಾವು ನೋಡ್ಬೋದು.
ನಮ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ಗೆ ಹೋಗ್ಬೇಕು. ಸೆಕೆಂಡ್ ಆಪ್ಷನಲ್ಲಿ ಈ ರೀತಿ ತೋರಿಸ್ತದೆ, ನಿಮಗೆ ಡಿಸ್ಟ್ರಿಕ್ಟ್ ತೋರಿಸ್ತದೆ, ಮತ್ತೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ತೋರಿಸ್ತದೆ. ನಂತರ ಅಲ್ಲಿ ನಮ್ಮ ಹೆಸರು ಡೈರೆಕ್ಟ್ ಹೆಸರು ಹಾಕಿ ಹುಡುಕುವಂಥದ್ದು. ಆಗ ನಮ್ಮ ಹೆಸರಲ್ಲಿ ನಿಸಾರ್ ಅಂತ ಇದ್ರೆ ಸರ್ಚ್ ಕೊಟ್ಟರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ನಿಸಾರ್ಗಳಿದ್ದಾರೆ ಎಲ್ಲ ನಿಸಾರ್ಗಳ ಹೆಸರು ತೋರಿಸ್ತದೆ. ಅದು ನನ್ನ ತಂದೆ ಹೆಸರು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಇನ್ನು ಅದೇ ರೀತಿ ಫೈಂಡ್ ಔಟ್ ಮಾಡುವಾಗ ಸಿಕ್ಕಿಲ್ಲ ಅಂದರೆ ಕೆಲವೊಮ್ಮೆ ಸಿಗುವುದಿಲ್ಲ, ಅದು ನಿಮ್ಮ ಹತ್ತಿರದ ಮನೆಯವರ ಹೆಸರು ಹಾಕಿ ಸರ್ಚ್ ಮಾಡ್ಬೋದು, ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ಸ್ ಹೆಸರು ಹಾಕಿ ಸರ್ಚ್ ಮಾಡ್ಬೋದು. ಅಂದರೆ ಅದು ಒಂದು ಮನೆಯವರದ್ದು ಒಟ್ಟಿಗೆ ಇರ್ತದೆ, ಅವರದ್ದು ಸರ್ಚ್ ಮಾಡುವಾಗ ಹತ್ರ ನಿಮ್ದು ಹುಡುಕ್ಬೋದು. ಅದೇ ರೀತಿ ನಿಮ್ಮ ಹಾಗೂ ಸಿಗದಿದ್ರೆ ನೇಬರ್ಸ್ ಯಾರಾದರೂ ಇದ್ರೆ ನೆರೆಕರೆಯವರ ಹೆಸರು ಹಾಕಿದ್ರೆ ಆ ಮೂಲಕ ಕೂಡ ಸರ್ಚ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ನೋಡಿ, ಡೌನ್ಲೋಡ್ ಮಾಡ್ತೇವಲ್ಲ ನಾವು, ಆಗ ಈ ವೋಟರ್ ಲಿಸ್ಟ್ ಫುಲ್ ಆಗಿ ಡೌನ್ಲೋಡ್ ಈ ರೀತಿ ಬರ್ತದೆ. ಯಾವ ರೀತಿ ಇರ್ತದೆ ಅಂತ ನಿಮ್ಗೆ ಒಂದು ಗೊತ್ತಾಗ್ಲಿಕ್ಕೆ ಹಾಕಿದ್ದು. ಇಲ್ಲಿ ನೋಡಿ, ಆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಭಾಗ ಸಂಖ್ಯೆ ಇರ್ತದೆ ಅಲ್ಲಿ, ಮತ್ತೆ ಯಾವ ಕಾನ್ಸ್ಟಿಟ್ಯೂನ್ಸಿ ಇರ್ತದೆ ಅಲ್ಲಿ ನೋಡಿ, ಬಸವನಗುಡಿ ಅಂತಿದೆ, ಇದು ಬೆಂಗಳೂರು, ಇದು 82, ಆ ಕಾನ್ಸ್ಟಿಟ್ಯೂನ್ಸಿ ನಂಬರ್ 82, ಭಾಗ ಸಂಖ್ಯೆ 1. ನಂತರ ಇಲ್ಲಿ ಅಲ್ಲಿದ್ದು ಯಾವ ಬೂತ್ ಇದ್ದು ಅಂತೆಲ್ಲ ಡೀಟೇಲ್ ಇರುತ್ತೆ. ನಂತರ ನೆಕ್ಸ್ಟ್ ನೋಡಿ, ಈ ರೀತಿ ಇರ್ತದೆ ಈ ಲೀಸ್ಟ್. ಆ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಎಲ್ಲಿದೆ ನೋಡಬೇಕು. ಆ ಫಸ್ಟಿಗೆ ಇರುವಂಥದ್ದು ಸೀರಿಯಲ್ ನಂಬರ್. ಈಗ ರಮೇಶ ಅನ್ನೋರದ್ದು ಸೀರಿಯಲ್ ನಂಬರ್ 11, ಆ 11 ಅಂತ ನೋಡಿಕೊಂಡು ಈ ಫಾರ್ಮ್ ಅಲ್ಲಿ ನಾವು ಫಿಲ್ ಮಾಡ್ಬೋದು. ಈ ರೀತಿ ನಾವು ಹುಡುಕ್ಬೋದು. ಪಾರ್ಟ್ ನಂಬರ್ ಮೇಲೆ ಇದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿದೆ. ನೆಕ್ಸ್ಟ್ ಮತ್ತೆ ಮ್ಯಾಪಿಂಗ್ ಕೂಡ ನಾವು ಆನ್ಲೈನಲ್ಲೇ ಮಾಡ್ಬೋದು. ಅದೀಗ ಸ್ಟಾರ್ಟ್ ಆಗಿಲ್ಲ, ಅದು ಮ್ಯಾಪಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದಾಗ ಆನ್ಲೈನಲ್ಲಿ ಕೂಡ ಅದು ಎನೇಬಲ್ ಆಗ್ತದೆ. ನೆಕ್ಸ್ಟ್ ಇದು ಫಿಲ್ ಮಾಡುವಂಥ ಸಾಧ್ಯತೆ ಇದೆ. ಫೋಟೋಗ್ರಾಫಿಕ್ ಸಿಮಿಲರ್ ಅಂದರೆ ಫೋಟೋ ಮ್ಯಾಚ್ ಆಗ್ತಾ ಇಲ್ಲ, 2002ಕ್ಕೂ 25ಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಡಿಲೀಟ್ ಮಾಡ್ಬೋದು. ಡೆಮೋಗ್ರಾಫಿಕ್ ಸಿಮಿಲಾರಿಟಿ ಅಂದರೆ ಕಾನ್ಸ್ಟಿಟ್ಯೂನ್ಸಿ ಚೇಂಜ್ ಆಗಿರ್ತದೆ, ಆ ಕಾರಣಕ್ಕೂ ಕೂಡ ನಿಮ್ಮ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೂ ಕೂಡ ಡಿಲೀಟ್ ಆಗ್ತದೆ. ಮತ್ತೆ ಆಬ್ಸೆಂಟ್ ಶಿಫ್ಟೆಡ್, ಈಗ ಮನೆಗೆ 3 ಸತಿ ಬರ್ತಾರಲ್ಲ, ಆ 3 ಸತಿ ಬರುವಾಗ ಕೂಡ ಯಾರು ಮನೆಯಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಓಟು SIR ಲಿಸ್ಟಿಂದ ಡಿಲೀಟ್ ಮಾಡುವಂಥ ಸಾಧ್ಯತೆ ಇದೆ ಈ 4 ಕಾರಣಕ್ಕೆ. ಆದರೆ ಇದು ಫಸ್ಟ್ ಇದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಇದು ಕೇರಳ ಮತ್ತು ತಮಿಳುನಾಡಲ್ಲಿ ಅಪ್ಲೈ ಮಾಡಿಲ್ಲ, ಈ ಒಂದು ನಿಯಮವನ್ನು ಅಲ್ಲಿ ಅಪ್ಲೈ ಮಾಡಿಲ್ಲ. ಆದರೆ ವೆಸ್ಟ್ ಬೆಂಗಾಲಲ್ಲಿ ಅಪ್ಲೈ ಮಾಡಿದ್ರು. ವೆಸ್ಟ್ ಬೆಂಗಾಲಲ್ಲಿ ಫಸ್ಟಿಗೆ 63 lakhs ವೋಟರ್ಸ್ ಡಿಲೀಟ್ ಆಗಿದ್ರು. ಆದ ನಂತರ ಏನು ಎಲೆಕ್ಷನ್ ಇತ್ತು ಅವರಿಗೆ, ಆ ಕಾರಣಕ್ಕೆ ಈ ಒಂದು ನಿಯಮವನ್ನು ತಂದು ಅಪ್ಲೈ ಮಾಡಿದ್ರು. ಇದರಲ್ಲಿ ಹೆಸರು ಕೂಡ ಮ್ಯಾಚ್ ಆಗಬೇಕು, ಒಂದು ಸ್ಪೆಲ್ಲಿಂಗು ಆಚೆ ಈಚೆ ಆಗಿರಬಾರ್ದು ಅಂತ. ಆ ಕಾರಣಕ್ಕೆ ಅಲ್ಲಿ 63 lakhs ವೋಟರ್ಸ್ ಡಿಲೀಟ್ ಆಗಿದ್ದು, ನಂತರ 93 lakhsಗೆ ಹೋಯಿತು. ಅಷ್ಟು ಜನರದ್ದು 33 ಲಕ್ಷ ಜನರದ್ದು ವೋಟುಗಳು ಪುನಃ ಹೋಯಿತು ಈ ಕಾರಣಕ್ಕೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟರವರೆಗೆ ಇದು ಅಪ್ಲೈ ಮಾಡ್ತಾರಾ ಇಲ್ವೋ ಅಂತ ಹೇಳಿಲ್ಲ. ಇಲ್ಲಿದ್ದು CEO ಎಲೆಕ್ಷನ್ ಕಮಿಷನರ್ ಆಫೀಸರ್ ಅನ್ಬು ಕುಮಾರ್ ಅಂತ, ಅವ್ರ ಹತ್ರ ಹೀಗೆ ಕೇಳಿದ್ದಕ್ಕೆ ಇದು ಅಪ್ಲೈ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಹೌದು ಅಂತ ಕೂಡ ಹೇಳಿಲ್ಲ, ಇಲ್ಲ ಅಂತ ಕೂಡ ಹೇಳಿಲ್ಲ. ಈ ರೀತಿ ಇರ್ರೆಸ್ಪಾನ್ಸಿಬಲ್ ಆಗಿ ಯಾವುದು ಹೇಳದ ಕಾರಣದಿಂದ ನಮಗೆ ಇದೊಂದು ಆತಂಕ ಆಗಿರ್ತದೆ. ಒಂದು ವೇಳೆ ಕೊನೆ ಮೂಮೆಂಟಲ್ಲಿ ಇದನ್ನು ಅಪ್ಲೈ ಮಾಡಿದರೆ ತುಂಬ ಜನರ ಓಟು ಒಂದು ಕ್ಲಾರಿಕಲ್ ಮಿಸ್ಟೇಕ್ಗಾಗಿ ಓಟು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆ್ಯಕ್ಚುಲಿ ಈ ನಂಬರ್ಸ್ ಎಲ್ಲ ಈ ಮಿಸ್ ಮ್ಯಾಚ್ ಏನಿರ್ತದೆ ಇದು ನಮ್ಮ ಮಿಸ್ಟೇಕ್ ಅಲ್ಲ, ಇದು ಅವರು ಎಂಟ್ರಿ ಮಾಡುವಾಗ ಏನೋ ತಪ್ಪಾಗಿರ್ತದೆ. 2002ರಲ್ಲಿ ಕನ್ನಡದಲ್ಲಿತ್ತು, ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡುವಾಗ ಮಿಸ್ಟೇಕ್ ಆಗಿರ್ತದೆ. ಈ ಎಲ್ಲ ಕಾರಣಕ್ಕೆ ಇದು ನಮ್ಮದಲ್ಲದ ಮಿಸ್ಟೇಕ್ಗೆ ನಾವು ಓಟನ್ನು ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಈ ಒಂದು ಪ್ರೋಸೆಸ್ಸಲ್ಲಿ ಇರ್ತದೆ. ನೆಕ್ಸ್ಟ್ ಲಾಜಿಕಲ್ ನೆಕ್ಸ್ಟ್ ಅದೇ ಫೋಟೋ ಮಿಸ್ ಮ್ಯಾಚ್, ಒಂದೇ ಥರ ಫೋಟೋ ಮ್ಯಾಚ್ ಆಗಲ್ಲ ಅಂತ ಇರ್ತದಲ್ಲ. ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಈಗ ನಾನೇನು ಹೇಳಿದೆ ಈ ಫಾರ್ಮ್ ಇದೆಯಲ್ಲ ಎಲ್ರಿಗೂ ಕೊಟ್ಟರೆ ಅದು ಕೊಡಬೇಕಿತ್ತು. ಇದು ನೀವು ಇಲ್ಲೇ ಟ್ರೈ ಮಾಡಿದ್ರು ಒಳ್ಳೆಯದು. ನೀವು ಅದನ್ನು ಫಿಲ್ ಮಾಡಲಿಕ್ಕೆ ಟ್ರೈ ಮಾಡಿದರೆ, ಅಂದರೆ ಅಷ್ಟು ಬೆಂಗಳೂರಲ್ಲಿ ಒಂದು ಮೈ ವೋಟ್ ಮೈ ರೈಟ್ಸ್ ಅಂತ ಒಂದು ಸಂಘಟನೆ ಇದೆ. ಅವರು ಎಲ್ಲ ಲಾಯರ್ಸ್ ಟೀಮ್, ಅವರು ಫುಲ್ ಟೀಮೇ ಲಾಯರ್ಸ್. ಅವರು ಇದಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹೆಲ್ಪ್ ಡೆಸ್ಕ್ ಹಾಕುವಂಥದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳ್ತಾರೆ, ಈ ಫಾರ್ಮನ್ನು ಒಬ್ಬ ಕರೆಕ್ಟಾಗಿ ಫಿಲ್ ಮಾಡದೆ ಪ್ರತಿ ಏರಿಯಾದಿಂದ ನಾವು 2 ಜನ ತೆಗಿತೇವೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇವೆ. ಓಕೆ, ಸ್ವಂತ ನಾವೇ ಒಮ್ಮೆ ಫಿಲ್ ಮಾಡಿದ್ರೆ ಇದು ಗೊತ್ತಾಗೋದಿಲ್ಲ ಅಂತ. ಅಂದರೆ ಇದು ನೋಡುವಾಗ ಈಸಿ ಕಾಣಿಸ್ತದೆ, ನಮ್ಮ ಹೆಸರು ಹಾಕೋದು. ಆದರೆ ನಾವು ಒಮ್ಮೆ ಎಲ್ಲಿ ತನಕ ನಾವು ಅದನ್ನು ನಾವಾಗೆ ಫಿಲ್ ಮಾಡೋದಿಲ್ಲ ಅಲ್ಲಿ ತನಕ ಅದು ಗೊತ್ತಾಗೋದಿಲ್ಲ. ಅಷ್ಟು ಕಷ್ಟ ಇದೆ, ಅಷ್ಟು ಮಾಹಿತಿಗಳನ್ನು ಅದು ಹುಡುಕಿ ಅದು ಇದು ಮಾಡಬೇಕಾಗ್ತದೆ. ಆ ರೀತಿ ಅದನ್ನು ಡಿಸೈನ್ ಮಾಡಿದ್ದಾರೆ.
ಆದ್ರಿಂದ ಇದು ಅದಕ್ಕೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ನೀವು ಯಾರಾದರೂ ಇಲ್ಲಿ ಟ್ರೈ ಮಾಡಿದರೆ, ಅದನ್ನು ಬರೀಲಿಕ್ಕೆ ಟ್ರೈ ಮಾಡಿದರೆ, ಅಥವಾ ನಾವು ಕೆಲವರು ಯಾರು ಆಸಕ್ತಿ ಇರುವಂಥ ಯುವಕರು ಲಾಸ್ಟಿಗೆ ಕೂತ್ಕೊಂಡು ಇದನ್ನು ಫಿಲ್ ಮಾಡಲಿಕ್ಕೆ ಟ್ರೈ ಮಾಡಿದರೆ, ನೀವು ನಿಮ್ಮ ಫಾರ್ಮ್ ಒಂದು ಫಿಲ್ ಮಾಡಲಿಕ್ಕೆ ನಿಮಗೆ ಕರೆಕ್ಟಾಗಿ ಗೊತ್ತಾದರೆ, ನಿಮಗೆ ನಂತರ ನಿಮ್ಮ ಫ್ಯಾಮಿಲಿಯವರಿಗೆ ಹೆಲ್ಪ್ ಮಾಡ್ಬೋದು, ನಿಮ್ಮ ನೇಬರ್ಸ್ಗೆ ಹತ್ತಿರದವರಿಗೆ ಹೆಲ್ಪ್ ಮಾಡ್ಬೋದು. ಫಸ್ಟಿಗೆ ನಿಮ್ಮದೇ ನಿಮ್ಮದೇ ಆಗಿಲ್ಲ ಅಂದರೆ ನಮಗೆ ಬೇರೆಯವರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಈಗ ನೋಡುವಾಗ ಈಸಿ ಅಂತ ಅನಿಸ್ತದೆ, ಮಾಡಿದರೆ ಒಳ್ಳೆಯದು, ಅದು ಕೊನೆಗೆ ಕೂಡ ನಾವು ಮಾಡ್ಬೋದು. ಈ ರೀತಿ ನಾವು ಒಬ್ಬರಿಗೆ ಐದು ಮಂದಿಗೆ ಹೆಲ್ಪ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಈ ರೀತಿ ಅವರು ಬೇರೆಯವರಿಗೆ ಹೆಲ್ಪ್ ಮಾಡ್ತಾರೆ. ಅದು ಫಸ್ಟಿಗೆ ನಮಗೆ ಗೊತ್ತಾಗಬೇಕು ಹೇಗೆ ಬರಿಬೇಕು ಅಂತ. ಇದು ಮುಂಚೆ ಕೂಡ ಹೇಳಿದೆ ನಾನು, ಇದು ನಾವೇ ಬರೆಯೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಅವರಿಗೆ BLOಗಳಿಗೆ ತುಂಬ ಒತ್ತಡ ಇರ್ತದೆ, ಕೆಲಸದ ಒತ್ತಡ ಇರ್ತದೆ. ಆ ಸಂದರ್ಭಗಳಲ್ಲಿ ಅವರು ಮಿಸ್ಟೇಕ್ ಮಾಡುವಂಥ ಸಾಧ್ಯತೆ ಜಾಸ್ತಿ. ಈಗಾಗಲೇ ನೋಡಿ, ಇಷ್ಟರವರೆಗೆ ಒಂದು ತಿಂಗಳ ಟೈಮ್ ಇತ್ತು. ಈ ಟೈಮಲ್ಲೇ ಅವರಿಗೆ ಇಷ್ಟು ಆರಾಮ ಇರುವಾಗ, ಇಷ್ಟು ಡೇಟ್ ಕೂಡ ಡೆಡ್ಲೈನ್ ಇಷ್ಟು ಟೈಮ್ನ ಒಳಗೆ ಮ್ಯಾಪಿಂಗ್ ಮಾಡಿ ಮುಗಿಸ್ಬೇಕು ಅನ್ನುವ ಡೆಡ್ಲೈನ್ ಇಲ್ಲದಾಗ ಅವರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಎಷ್ಟೋ ಕಷ್ಟ ಆಗ್ತಾ ಇದೆ. ಇನ್ನು ಒಂದು ತಿಂಗಳ ಟೈಮು, ಆ ಡೇಟ್ ಒಳಗೆ ಅದೆಲ್ಲ ಮುಗಿಸಿ ಆಗಬೇಕು ಅನ್ನುವ ಡೆಡ್ಲೈನ್ ಇದ್ದಾಗ ಎಷ್ಟು ಕಷ್ಟಪಡ್ಬೋದು ಅವರು. ಏನೇನೋ ಮಾಡ್ಬೋದು, ಯಾರ್ಯಾರಿಗೋ ಮ್ಯಾಪಿಂಗ್ ಮಾಡುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಈ ಫಾರ್ಮನ್ನು ನಾವೇ ಫಿಲ್ ಮಾಡಲಿಕ್ಕೆ ಕಲಿತು ಅದನ್ನು ನಾವೇ ಫಿಲ್ ಮಾಡುವಂಥದ್ದು, ಅಥವಾ ಒಂದು ಬೂತಿಗೆ ಒಂದು 4-5 ವಾಲಂಟಿಯರ್ಸನ್ನು ರೆಡಿ ಮಾಡಿ ಅವರ ಮೂಲಕ ಅವರಿಗೆ ಅವರಿಗೆ ಏನೇನೋ ವ್ಯವಸ್ಥೆ ಮಾಡಿ ಅವರನ್ನು ಅದಕ್ಕೆ ಬಿಟ್ಟರೆ ಯಾರ ಓಟು ಕೂಡ ಮಿಸ್ ಆಗದ ಹಾಗೆ ಇದು ಮಾಡಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಈ ರೀತಿ ಒಬ್ಬೊಬ್ಬರಿಗೆ ನಾವು ಹೆಲ್ಪ್ ಮಾಡ್ಬೋದು. ಇದೊಂದು ಚೈನ್ ರೀತಿಯಲ್ಲಿ ನಾವು ಕೆಲಸ ಮಾಡಿದರೆ ಈ ಒಂದು 10 ದಿವಸ ಒಳಗಡೆ ತುಂಬ ಜನರಿಗೆ ತಪ್ಪಿಲ್ಲದೆ ಫಾರ್ಮ್ ಫಿಲ್ ಮಾಡಲಿಕ್ಕೆ ಹೇಳಿಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಅದೇ ಈ ರೀತಿ ನಾವು ಒಂದು ಟೀಮ್ ಮಾಡಿ ಕೂಡ ಕೆಲಸ ಮಾಡ್ಬೋದು, ಒಂದು 8-10 ಜನರದ್ದು. ನೆಕ್ಸ್ಟ್ ಆನ್ಲೈನ್ನಲ್ಲಿ ಕೂಡ ಈ ಫಾರ್ಮ್ ಫಿಲ್ ಮಾಡಿ ಕೊಡ್ಬೋದು, ಅದು ಇದಿದೆ. ಮತ್ತೆ ಎನ್ಯುಮರೇಷನ್ ಫಾರ್ಮ್ ಅಂದರೆ BLO ವಿಸಿಟ್ ಯುವರ್ ನೆಕ್ಸ್ಟ್ ಆಯ್ತಾ? ಓಕೆ, ಇವಿಷ್ಟು ವಿಚಾರಗಳು ಇನ್ನೂ ಕೂಡ ಇದೆ. ಇನ್ನೊಂದು PPT ಇದೆ, ಅದರಲ್ಲಿ ನಾವು ಏನು ಟ್ರೈನಿಂಗ್ ಕೊಡ್ತೇವೆ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದ ಸುಮಾರು ಎಲ್ಲ ರಾಜ್ಯದ 180 ವರ್ಕ್ಶಾಪ್ಗಳನ್ನು ಮಾಡಿದೆ. ಒಂದೊಂದು ವರ್ಕ್ಶಾಪ್ನಲ್ಲಿ 500ರಷ್ಟು ಜನ ಸೇರ್ತಾ ಇರ್ತಾರೆ. ಅದು ಎಲ್ಲ ಒಂದು ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಂತ ತರಬೇತಿ ಆಗಿರ್ತದೆ. ಅದೇ ರೀತಿ BLOಗಳ ರೀತಿಯಲ್ಲೇ ಎಲ್ಲ ಪಕ್ಷಕ್ಕೂ ಒಬ್ಬೊಬ್ಬ BLAಗಳಿರ್ತಾರೆ, ಬೂತ್ ಲೆವೆಲ್. ಅದೇ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಕನ್ನಡದಲ್ಲೇ ಫಿಲ್ಅಪ್ ಮಾಡಬೇಕು ಕಡ್ಡಾಯವಾಗಿ, ಇಂಗ್ಲೀಷಲ್ಲಿ ಮಾಡಬಾರ್ದು ಅಂತಿದೆ, ಅದು ನಿಯಮ ಇದೆ. BLAಗಳು ಅಂತ ಇರ್ತಾರೆ, ಆ BLAಗಳಿಗೆ ಈ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ಯಾವುದೇ ಪಕ್ಷಕ್ಕೂ ಅವರವ್ರದ್ದು BLAಗಳನ್ನು ಇದು ಮಾಡ್ಬೋದು, ಟ್ರೈನ್ ಮಾಡ್ಬೋದು. ಅವರಿಗೆ ಟ್ರೈನ್ ಮಾಡಿ ಅವರಿಗೆ ಈ BLOಗಳ ಜೊತೆಗೆ ಟೀಚರ್ಗಳ ಜೊತೆಗೆ ಹೋಗಿ ಅದನ್ನು ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು. ಡೈಲಿ ಒಂದು 50 ಫಾರ್ಮನ್ನು BLAಗಳು ಫಿಲ್ ಮಾಡಿ ಟೀಚರ್ಗೆ ತಗೊಂಡೋಗಿ ಕೊಡ್ಬೋದು. ಈ ರೀತಿ ಒಂದು ದಿವಸಕ್ಕೆ 50 ಫಾರ್ಮ್ ಫಿಲ್ ಮಾಡಿದರೆ ಒಂದು ಬೂತಲ್ಲಿ, ನೀವು ಒಂದು 20 ದಿವಸದಲ್ಲಿ 1225 ದಿವಸದ ಒಳಗಡೆ 1200 ಜನರನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ ಕೆಲಸ ಮಾಡಿದರೆ ಯಾವುದು ಮಿಸ್ ಆಗದಂತೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಏನೇ ಡೌಟ್ಸ್ ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ಹೋಗುದಿಲ್ಲ ಅದು? ಓಕೆ. ನಮ್ಮ ಊರಿನ ಹೆಚ್ಚಿನ ಜನರು ರಾಜ್ಯದ ಹೊರಗೆ ಇದ್ದಾರೆ, ದೇಶದ ಹೊರಗೆ ಕೂಡ ಇದ್ದಾರೆ. ಅವರಲ್ಲಿ ಕೆಲವರು ಒಂಟಿಯಾಗಿರ್ಬೋದು, ಕುಟುಂಬ ಸಮೇತ ಇದ್ದವರು ಇದ್ದಾರೆ. ಈಗ ಪ್ರಶ್ನೆ, ನೀವು ಹೇಳಿದ ಹಾಗೆ ಅವರಲ್ಲಿ ಇದಕ್ಕೆ ಬೇಕಾದ SIR ಕೇಳುವ ಎಲ್ಲ ದಾಖಲೆಗಳು SIRಗೆ ಸಮರ್ಪಿಸಲು ಅವರು ತಯಾರಿದ್ದಾರೆ, ಅವರಲ್ಲಿ ರೆಡಿ ಇದೆ. ಆದರೆ ಅವರು ಬರುವ ಸಮಯದಲ್ಲಿ ಅವರು ಮನೆ ವಿಸಿಟ್ ಬರುವಾಗ ಅವರು ಇಲ್ಲದಿದ್ದರೆ ಆಗ ನೀವು ಗಲ್ಫಲ್ಲಿರುವವರಿಗೆ ಇಲ್ಲಿ ನೋಡಿ, ಒಂದು ನಾವು ಗಮನಿಸಬೇಕಾದ ಅಂಶ, 2025ರಲ್ಲಿ ನಮ್ಮ ಹೆಸರು 2025ರಲ್ಲಿ ಯಾರ ಹೆಸರು ವೋಟರ್ ಲಿಸ್ಟಲ್ಲಿ ಇದೆ ಅವರಿಗೆಲ್ಲರಿಗೂ ಫಾರ್ಮ್ ಬರ್ತದೆ. ಅವ್ರು ಗಲ್ಫಲ್ಲಿ ಇರಲಿ, ಎಲ್ಲಿ ಬೇಕಾದರೆ ಇರಲಿ, ಅದನ್ನು ಫಿಲ್ ಮಾಡಿ ಕೊಡೋದು ಕೂಡ ಮನೆಯಲ್ಲಿ ಯಾರು ಇರ್ತಾರೆ ಅವರು ಫಿಲ್ ಮಾಡಿ ಕೊಡ್ಬೋದು. ತಂದೆ ಇದ್ದರೆ ತಂದೆ ಅಂತ ಬರೆದು ಸೈನ್ ಹಾಕಿ ಕೊಡ್ಬೋದು. ಸೊ ಈಗ ನಮ್ಮ ಮನೆಯಲ್ಲಿ 5 ಜನ ಇದ್ದರೆ 2 ಮಂದಿ ಗಲ್ಫಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವ್ರದ್ದು ಎಲ್ಲರದ್ದು ಫಾರ್ಮ್ನ ನನ್ನ ತಂದೆನೇ ಫಿಲ್ ಮಾಡಿ ಕೊಡ್ಬೋದು. ಅವ್ರು ಇಲ್ಲಿ ಬರಬೇಕಂತ ಏನಿಲ್ಲ.
ಬಟ್ ಆ ಫಾರ್ಮ್ ಬರಬೇಕಾದ್ರೆ ಮನೆಗೆ 2025ರಲ್ಲಿ ಹೆಸರಿರೋದು ಕಡ್ಡಾಯ. 25ರಲ್ಲಿ ಲೀಸ್ಟಲ್ಲಿ ಸೇರ್ಪಡೆ ಆಗಿರಬೇಕು. ಹಾಂ, ಇಲ್ಲ ಗೊತ್ತಾಗಿಲ್ಲ. ಎರಡು ಸಾವಿರದ ಎರಡರ ಲೀಸ್ಟ್ನಲ್ಲಿ ಇರುವವರು ಈ ಮನೆಗೆ ಬರ್ತಾರೆ. ಅವರು ಅವ್ರಿಗೆ ಇದನ್ನು ಅನ್ವಯಿಸೋದಿಲ್ವಾ? ಗೊತ್ತಾಯ್ತಾ? ಆಗ್ತಾಯಿಲ್ಲ. ಓಕೆ, ಈಗ ನಾನು ಹೇಳುವ ಒಂದು ಕುಟುಂಬದಲ್ಲಿ 2002ರ ತಂದೆ ತಾಯಿ 2002ರಲ್ಲಿ ಇದ್ದಾರೆ, ಒಬ್ಬ ಹುಡುಗ 2000ದಿಂದ, ಅದರ ನಂತರದ 2 ಮಕ್ಕಳು ಒಬ್ಬರಿಗೆ ಓಟ್ ಹಾಕೋ ರೆಡಿಯಾಗಿದ್ದಾರೆ. ನೀವು ಹೇಳುವ ಪ್ರಕಾರ 2002 ಲೀಸ್ಟಲ್ಲಿ ಇದರ ಪ್ರಶ್ನೆ ಆಗುವುದಿಲ್ಲ. ಆ ನಂತರದವರಿಗೆ ನೀವು ಹೇಳಿದಾಗ ಅಬ್ಸೆಂಟ್ ಅಂತ ಬಂದರೆ ಅವರಿಗೆ ನೆಕ್ಸ್ಟ್ ಅವರ ಇದು ಹೋಗುದಿಲ್ವಾ ವಾಟರ್ ಸೊಲ್ಯೂಷನ್? ಇಲ್ಲ, ಕನ್ಫ್ಯೂಸ್ ಮಾಡಬೇಡಿ, ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಗಲ್ಫಲ್ಲಿರುವವರಿಗೆ 2025ರ ಪಟ್ಟಿಯಲ್ಲಿ ಹೆಸರಿದೆ, 5 ಮಂದಿದ್ದು ಹೆಸರು. ಈಗ ನನ್ನ ಮನೆಯಲ್ಲಿ 5 ಮಂದಿ ಇದ್ದಾರೆ. ನನ್ನ 5 ಜನರ ಹೆಸರು ಕೂಡ ವೋಟರ್ ಲಿಸ್ಟಲ್ಲಿ ಇದೆ. 2025ರ ವೋಟರ್ ಲಿಸ್ಟಲ್ಲಿ 5 ಜನರ ಹೆಸರು ಕೂಡ ಇದೆ. 5 ಜನರಿಗೂ ಫಾರ್ಮ್ ತಂದು ಕೊಡ್ತಾರೆ, 10 ಫಾರ್ಮ್ ತಂದು ಕೊಡ್ತಾರೆ, ಒಬ್ಬೊಬ್ಬರಿಗೆ 2 ಫಾರ್ಮ್. ಒಂದು ವೇಳೆ ನನ್ನ 5 ಮಂದಿಯಲ್ಲಿ ನಮ್ಮ ಮನೆಯಲ್ಲಿ ಒಬ್ಬನ ಹೆಸರು 2025ರ ಪಟ್ಟಿಯಲ್ಲಿ ಇಲ್ಲ ಅಂದರೆ ಸೇರ್ಪಡೆ ಮಾಡಿಲ್ಲ ಅಂತ ಹೇಳಿದರೆ ಅವನಿಗೆ ಫಾರ್ಮ್ ಕೊಡೋದಿಲ್ಲ. ಫಾರ್ಮ್ ಕೊಡದಿದ್ದರೆ ಅವರದ್ದು ವೋಟ್ ಡಿಲೀಟ್ ಆಗ್ತದೆ. ಅಲ್ಲ, ದಾಖಲೆ ಅದೇ ಹೇಳ್ತೇನೆ, ಗೊತ್ತಾಯ್ತು, ಈಗ ಗೊತ್ತಾಯ್ತು. ದಾಖಲೆ ಅನ್ನುವಂಥದ್ದು ಯಾರು ಕೂಡ ಮನೆಗೆ, ಈಗ SIR ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಈಗ ಏನು ಮನೆಗೆ ಬರ್ತಾರೆ ಅದು ಸ್ಟಾರ್ಟ್ ಆಗೋದು. ಈಗ ಇಷ್ಟರವರೆಗೆ ಮಾಡಿದ್ದು ಎಲ್ಲ ಪ್ರಿಪ್ರೇಷನ್, ಮ್ಯಾಪಿಂಗ್ ಎಲ್ಲ ನೀವು ಇಲ್ಲಿ ಬರೆದು ಕೊಡ್ತೀರಲ್ಲ ಹೆಸರು ಎಲ್ಲ, ಇದು ಆ್ಯಕ್ಚುಯಲ್ ಒರಿಜಿನಲ್ ಮ್ಯಾಪಿಂಗ್. ಇಲ್ಲಿ ನೀವು ಬರೆದು ಕೊಡುವಾಗ ಯಾವುದೇ ದಾಖಲೆ ಕೊಡಲಿಕ್ಕಿಲ್ಲ. ಅವ್ರ ಮನೆಗೆ ಬಂದು ಹೋಗ್ತಾರೆ, ಯಾವುದೇ ದಾಖಲೆ ಕೊಡಲಿಕ್ಕಿಲ್ಲ. ಆಗಸ್ಟ್ 5ನೇ ತಾರೀಕಿಗೆ ಏನು ಆ ಲೀಸ್ಟ್ ರೆಡಿ ಮಾಡಿ ಹಾಕ್ತಾರಲ್ಲ, ಆಗ ಏನಾದರೂ ಮಿಸ್ ಮ್ಯಾಚ್ ಇದ್ದರೆ, ನೀವು ಬರೆದದ್ರಲ್ಲಿ ಲಿಂಕ್ ಆಗಿಲ್ಲ, 2000 ಹೆಸರಿಲ್ಲ, ಏನಾದರೂ ಅಂಥ ಮಿಸ್ಟೇಕ್ಗಳಿದ್ದಾಗ ಅವರು ಮೆಸೇಜ್ ಕಳಿಸ್ತಾರೆ ಅಥವಾ ನೋಟಿಸ್ ಕಳಿಸ್ತಾರೆ. ಆಗ ನಾವು ಹೋಗಿ ಡಾಕ್ಯುಮೆಂಟ್ ಕೊಡಬೇಕು. ಆ ಡಾಕ್ಯುಮೆಂಟ್ ಯಾವುದಂತ ಹೇಳಿದ್ರೆ 11ರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಸಾಕಾಗ್ತದೆ. ಸರ್, 2025ರ ಮತದಾರ ಪಟ್ಟಿಗೆ 2002ರ ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಒಂದು ಜೋಡಣೆ ಆಗ್ತದೆ ಅಂತ ಹೇಳ್ತೀರಲ್ಲ, ಸರಿಯಲ್ಲ? ಆಗ 2002ರಲ್ಲಿ ನನ್ನ ಹೆಸರು ಇಬ್ರಾಹಿಂ ಅಂತ ಇಸ್ಕೊಳ್ಳಿ. 2025ರಲ್ಲಿ ನನ್ನ ಹೆಸರು ಇಬ್ರಾಹಿಂ ಹುಸೇನ್ ಅಂತ ಇದೆ. ನಾವು ಎನ್ಯುಮರೇಷನ್ ಫೈಲಿಗೆ ಯಾವ ಹೆಸರನ್ನು ನಮೂದಿಸಬೇಕು? 2002ರಲ್ಲಿದ್ದ ಹೆಸರ 2025ರಲ್ಲಿರುವ ಇಬ್ರಾಹಿಂ ಹುಸೇನ್ ಅಂತ ಇರುವ ಹೆಸರನ್ನು 2002ರಲ್ಲಿದ್ದಾಗೆ ಬರೀಬೇಕು. ಅದು ತಪ್ಪಾಗಿದ್ರು ಹಾಗೆ ಬರೀಬೇಕು. 2002ರಲ್ಲಿ ಹಾಗೆ ಬರೀಬೇಕು, ಯಾಕಂದ್ರೆ ಈ ಡಾಟಾ ಅವರಲ್ಲಿ ಇರ್ತದೆ ಆಲ್ರೆಡಿ ಅಲ್ವಾ? ಮತ್ತೊಂದು ವಿಷಯ, ಈಗ ಬಟ್ ಇನ್ನೊಂದು ಪ್ರಮುಖ ವಿಚಾರ, ಈಗ ತುಂಬಾ ಜನರಿಗೆ ಕನ್ಫ್ಯೂಸ್ ಇರುವಂಥದ್ದು 2002 ಮತ್ತು 25ಕ್ಕೆ ಮ್ಯಾಚ್ ಆಗ್ಬೇಕಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಫಾರೂಕ್, ಇಲ್ಲಿ ನಿಮ್ಮ ಹೆಸರು 2002ರಲ್ಲಿ ಫಾರೂಕ್ ಅಂತಿದೆ, 2000 ಹೆಸರಲ್ಲಿ ನಿಮ್ಮ ಹೆಸರು ಸಿದ್ದಿಕ್ ಅಂತಿದ್ರೆ ಇದು ಸಂಪೂರ್ಣ ಚೇಂಜ್, ಫುಲ್ ಚೇಂಜ್. ಈ ರೀತಿ ಇದ್ರೆ ನಿಮ್ಗೆ ನೋಟಿಸ್ ಬರ್ತದೆ. ನಿಮ್ದು ಫಾರೂಕ್ ಅಂತಿದೆ, ಇಲ್ಲಿ ಒಂದು ಫಾರೂಕ್ ಕೆ ಆಗಿದೆ, ಅಥವಾ ಫಾರೂಕ್ ನಿಮ್ಮ ಊರಿನ ಹೆಸರು ಏನಾದ್ರೆ ಆಗಿದ್ರೆ ಏನಾಗುದು, ಅದೇನು ಸಮಸ್ಯೆ ಇಲ್ಲ. ಹಾಗಾದ್ರೆ ಇಬ್ರಾಹಿಂ ಮತ್ತು ಇಬ್ರಾಹಿಂ ಹುಸೇನ್ಗೆ ಏನಾದರೂ ಅಡಚಣೆ ಬರುವುದಿಲ್ವಾ? ಇಲ್ಲ, ಆ ರೀತಿ ನೋಟಿಸ್ ಹೇಳ್ತೀರಿ. ಮೊದಲು ಹೆಸರು ಒಂದು ಸ್ಪೆಲ್ಲಿಂಗ್ ಆಚೀಚೆ ಆದ್ರೆ ನೋಟಿಸ್. ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವ ನಿಯಮ ಅಪ್ಲೈ ಮಾಡಿದ್ರೆ, ಅದು ಈಗ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾರಾ ಇಲ್ವಾ ಅಂತ ಹೇಳಿಲ್ಲ ಇನ್ನು ತನಕ. ಮತ್ತೊಂದು ವಿಷಯ, ಈಗ ಮ್ಯಾಪಿಂಗ್ ಆಗಿದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮೈನ್ ಇದು ಎನ್ಯುಮರೇಷನ್ ಫಾರ್ಮ್ ನಾವು ಮೈನ್ ಫಿಲ್ ಮಾಡುವ ಅದರಲ್ಲಿ ಇರೋದು. ಹೌದು. ಈಗ ನಾನು 2000 ಮೊನ್ನೆ ಮ್ಯಾಪಿಂಗ್ ಮಾಡುವಾಗ ನಾನು ನನ್ನ ತಂದೆ ಹೆಸರು ಬರೆದದ್ದ, ತಾಯಿಯ ಹೆಸರು ಬರೆದ ನನಗೆ ಗೊತ್ತಿಲ್ಲ. ನಾನು ಮ್ಯಾಪಿಂಗ್ ಮಾಡುವಾಗ ಯಾರ್ದು ಒಬ್ಬರದ್ದು ಹೆಸರು ಬರೆದು ಆಗ್ಬೋದಾ? ಯಾರ್ದು ಬೇಕಾದ್ರು ನಿಮ್ಗೆ ಇಷ್ಟ ಬರೀಬಹುದು. ಅದರಲ್ಲಿ ಸಾಧ್ಯ ಆದಷ್ಟು ಯಾರ್ದು ರೆಕಾರ್ಡ್ ಕರೆಕ್ಟ್ ಇದೆ, ಈಗ ತಂದೆದ್ದು ವರ್ಸ್ಟ್ ಕೇಸಲ್ಲಿ ಏನಾದರೂ ಮಿಸ್ ಮ್ಯಾಚಿಗೆ ನೋಟಿಸ್ ಬಂದ್ರೆ ನಿಮ್ಗೆ ಯಾರು ಹೆಸರು ಬರ್ದಿದ್ದೀರಾ ಅವ್ರದೇ ಡಾಕ್ಯುಮೆಂಟ್ ಬೇಕು ಅಂತ ಕೇಳುವ ಸಾಧ್ಯತೆ ಇದೆ. ಇದು ಯಾವ ನಿಯಮನು ಕರೆಕ್ಟ್ ಆಗಿ ಮೊನ್ನೆ ನಮಗೆ ಯಾವುದು ಕರೆಕ್ಟ್ ಆಗಿ ಹೇಳಿಲ್ಲ.
ಅಲ್ಲ ಮೊನ್ನೆ ಕಾರ್ಯಾಗಾರ ಶಿಬಿರದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮ್ಯಾಪಿಂಗ್ ಒಂದು ವಿಷಯನೇ ಅಲ್ಲ. ನೀವು ಎನಿಮರೇಷನ್ ಫಾರ್ಮ್ ಅಲ್ಲಿ ತುಂಬುವ ನಿಮ್ಮ 2002ರಲ್ಲಿ ಯಾರ ಹೆಸರು ನೀವು ತುಂಬಿದ್ದೀರಿ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಮೊನ್ನೆ ಕೊಣಾಜೆಯಲ್ಲಿ ಇತ್ತಲ್ಲ ಯೂನಿವರ್ಸಿಟಿಯಲ್ಲಿ. ಅದೇ ನಾನು ಹೇಳ್ತಾ ಇರೋದು ಏನು ಇಷ್ಟರವರೆಗೆ ಏನು ನಡೀತು ಇದು ಮ್ಯಾಪಿಂಗ್ ಅವ್ರದ್ದು ಪ್ರಿಪರೇಷನ್, ಅವರಿಗೆ ಈ ಹೆಸರುಗಳೆಲ್ಲ ಹುಡುಕಿಡ್ಲಿಕ್ಕೆ ಈಸಿ ಆಯ್ತು ಅಷ್ಟೇ. ನೀವು ಬರೆದು ಕೊಡುವಂಥದ್ದು ಒರಿಜಿನಲ್ ಮ್ಯಾಪಿಂಗ್. ನೀವೇನು ಬರೆದು ಕೊಡ್ತೀರಾ ಅದಕ್ಕೆ ನೀವೇ ಹೊಣೆ, ನೀವು ಸೈನ್ ಹಾಕಿ ಕೊಡ್ತೀರಾ ಅಲ್ಲಿ ಕೆಳಗಡೆ. ಇದು ಒರಿಜಿನಲ್ ಮ್ಯಾಪಿಂಗ್. ನೀವೇನು ಬರೆದು ಕೊಡ್ತೀರಾ ಅದೇ ಅವರು ಏನಾದರೂ ಅದು ಮಿಸ್ಮ್ಯಾಚ್ ಇದೆ ಅಲ್ಲಿ ಸರಿ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ಸರ್, ಈಗ ನೀವು ಒಂದು ಅಭಿಪ್ರಾಯ ಹೇಳಿದ್ರಿ, ಇಲ್ಲಿ ಫಾರಂ ಇಲ್ಲೇ ಒಂದು ಫಿಲಪ್ ಮಾಡಕ್ಕೆ ಪ್ರಯತ್ನ ಮಾಡಿ, ಅದನ್ನು ತಾವೇ ಒಂದು ನಿಂತುಕೊಂಡು ಬರ್ತಿ ಒಂದು ನಮ್ಮ ಕಮಿಟಿ ಯಾರಿಗೆ ಆಸಕ್ತಿ ಇದೆ ಯುವಕರು ನಿಂತ್ಕೊಂಡ್ರೆ ಯಾರ್ಯಾರು ಕೆಲಸ ಮಾಡಿದ್ರೆ ಸಾಕಾಗುತ್ತೆ, ಅವರು ಸೇರ್ಕೊಂಡು ಮಾಡಿದ್ರೆ ಸಾಕು. ಎಲ್ಲರೂ ತಲೆಗೆಡಿಸಬೇಕಾದ. ಎರಡನೇ ಪಾಯಿಂಟ್, ಈಗ ತಂದೆ ತಾಯಿಯವರ ಹೆಸರು ಅಂತ ಹೇಳಿದ್ರಿ, ಜೀವದಲ್ಲಿದ್ದವ್ರದ್ದು ಬೇಕಾ ಅಲ್ಲ ಇಲ್ಲದವ್ರದ್ದು ಸೇರಿಸಬಹುದಾ? ಇಲ್ಲ, ಗೊತ್ತಾಗಿಲ್ಲ. ಈಗ ನನ್ನ ತಂದೆ ತಾಯಿ ಬೇಕು ಅಂತ ನನ್ನ ಹೆಸರಿಗೆ ನನ್ನ ತಂದೆ ತಾಯಿ ಬೇಕು ಅಂದ್ರೆ ಅವರಿಬ್ಬರು ಇಲ್ಲ, ಅದನ್ನು ಬರಿಬೇಕು ನಾನಲ್ಲಿ ತಂದೆ ತಾಯಿ ಹೆಸರು ಇಲ್ಲ. ಅದು ಹೇಗೆ ಅಂತ ಹೇಳಿದ್ರೆ ತಂದೆ ಇಲ್ಲ, ನಿಮಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸಿಂಪಲ್ ನೋಡ್ಬೇಕು, ಏನು ತುಂಬ ಕಾಂಪ್ಲಿಕೇಟ್ ಮಾಡಬಾರ್ದು. ಫಾರ್ಮ್ ತೆಗಿತೀರಾ, ನಿಮ್ಮ ಫಾರ್ಮಲ್ಲಿ ನಿಮ್ಮ ಹೆಸರೆಲ್ಲ ಇದೆ. ಫಸ್ಟಿಗೆ ನೋಡಬೇಕಾದದ್ದು 2002ರ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ. ಈಗ ನಿಮ್ಮ ಫಾರ್ಮ್ ತುಂಬುವುದು ಅಂತ ಇಟ್ಕೊಳ್ಳಿ, ನಿಮ್ಮ ಮಕ್ಕಳದ್ದು ಅದು ಇದೆಲ್ಲ ತಲೆಗೆ ಹಾಕೊಳ್ಬೋದು, ನಿಮ್ಮದು ಮಾತ್ರ ತಗೊಳ್ಳಿ. ನಿಮ್ಮ ಫಾರ್ಮ್ ಫಿಲ್ ಮಾಡುವಾಗ ನಿಮ್ಮ ಹೆಸರು 2002ರಲ್ಲಿ ಇದೆಯಾ ಅಂತ ನೋಡಬೇಕು. ಇದ್ರೆ ಲೆಫ್ಟ್ ಅಲ್ಲಿ ಬರಿಬೇಕು, ಫಿಲ್ ಮಾಡಬೇಕು. 2002ರಲ್ಲಿ ಹೇಗೆ ಹೆಸರು ಇದೆ ಅದೇ ರೀತಿ ಎಲ್ಲ ಬರಿಬೇಕು. ಇಲ್ವಾ ರೈಟ್ ಸೈಡ್ ಅಲ್ಲಿ ಬರೀರಿ. ಆಮೇಲೆ ಮೂರನೇದು ಇನ್ನೊಂದು ಕ್ವಶನ್, ನನ್ನ ಹೆಸರು ಈಗ ಮೊಯ್ದನಪ್ಪ ಅಂತಿದೆ. ಮೊಯ್ದನಪ್ಪ ಕನ್ನಡದಲ್ಲಿ ಬರಬೇಕು, ಅಪ್ಪ ಆಗುತ್ತೆ, ಅಮ್ಮ ಆಗುತ್ತೆ, ಎಲ್ಲ ಆಗುತ್ತೆ. ಮೊಯ್ದನಪ್ಪ ಅಂತ ಒಂದು ಆಫೀಸರು ಕರೆಕ್ಟ್ ಬರೆಯುವುದಿಲ್ಲ. ಅದನ್ನು ನಾವು ಈಗ ಇಂಗ್ಲಿಷ್ನಲ್ಲಿ ಬರೆಯೋದು ನಾನು ಕರೆಕ್ಟಾಗಿ ನನಗೆ ಗೊತ್ತಿದೆ. ಈ ನನ್ನ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀ. ಕನ್ನಡದಲ್ಲಿ ಹೇಳಿದ್ರಿ ಇದು. ಈಗ 2002ರಲ್ಲಿ ನನ್ನ ಕನ್ನಡ ಇದೆ, ಮೊಯ್ದನಪ್ಪ ಅಂತ ಇದೆ ನನ್ನದು. ಈಗ ನೋಡ್ತಾ ಇದ್ದೀನಿ 2002. ಈಗ ನಾನು ಮೊಯ್ದನಪ್ಪನೇ, ಅವತ್ತು ಮೊಯ್ದನಪ್ಪ, ಇವತ್ತು ಮೊಯ್ದನಪ್ಪನೇ. ಹೆಸರು ಚೇಂಜ್ ಆಗ್ತಾ ಇದೆ ನಮ್ಗೆ. ಇದಕ್ಕೆ ಏನು ಮಾಡೋದು ಈಗ? ಅದೇ ನಾನು ಹೇಳಿದಲ್ಲ, ಈಗ 2002-25ಕ್ಕೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಏನಾಗುದಿಲ್ಲ. ಕಂಪ್ಲೀಟ್ ಚೇಂಜ್ ಆಗಿದ್ರೆ ಮಾತ್ರ ಈಗ ಕೆಲವರು ಹೆಸರು ಚೇಂಜ್ ಮಾಡಿರ್ತಾರೆ, ಗೆಜೆಟ್ ನೋಟಿಫಿಕೇಶನ್ ಮಾಡಿ ಪೇಪರಲ್ಲೇ ಹಾಕಿ ಕೋರ್ಟಿಂದ ಒಂದು ಆರ್ಡರ್ ಎಲ್ಲ ತಗೊಂಡಿರ್ತಾರೆ. ಅದಕ್ಕೆ ಅದನ್ನು ಕೊಟ್ಟು ಅವ್ರು ಪ್ರೂವ್ ಮಾಡಬೇಕು ಅವರೇ ನಾವು ಅಂತ. ಬಟ್ ಹೀಗೆ ಒಂದು ಸಣ್ಣ ಪುಟ್ಟ ಇದ್ರೆ ಅವ್ರ ತಂದೆ ಹೆಸರು ಎಲ್ಲ ಮ್ಯಾಚ್ ಆಗ್ತಾ ಇರ್ತದಲ್ಲ, ಬಹುತೇಕ ಅದು ಇದ್ರೆ ಸಾಕಾಗ್ತದೆ, ಏನು ಸಮಸ್ಯೆ ಇಲ್ಲ. ಒಮ್ಮೆ ಇಬ್ಬರ ಗಮನಕ್ಕೆ ಇದು ನಾವು ಇಲ್ಲಿ ಪ್ರತಿಯೊಂದು ಬೂತಿನಿಂದ ಇಬ್ಬರನ್ನ BLA ಒಟ್ಟಿಗೆ ನಿಯೋಜನೆ ಮಾಡ್ತೇವೆ. ಆ ಫಾರ್ಮನ್ನು ಹೇಗೆ ತುಂಬಬೇಕು ಆ ರೀತಿಯಲ್ಲಿ ನಾವು ಮನೆಗೆ ಬಂದು ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ತೇವೆ. ಯಾವುದೇ ಗಾಬರಿ ಆಗಬೇಕಿಲ್ಲ ಫಾರ್ಮ್ ತುಂಬಲಿಕ್ಕೆ. ಅದು ನಾವು ಪ್ರತಿಯೊಂದು ಬೂತಿನಿಂದ ಡೋರ್ನಲ್ಲಿರೋ BLA ಒಟ್ಟಿಗೆ ಇಬ್ಬೊಬ್ಬರ ಯುವಕರ ಒಂದು ನೇಮಕವನ್ನು ಮಾಡ್ತೇವೆ. ಆಗ ನಮಗೆ ಈಸಿಯಾಗಿ ಅದನ್ನು ಮಾಡಲು ಆಸನವಾಗ್ತದೆ. ಈಗ 1984 ಮೊದಲು RTCಯಲ್ಲಿ ಹೆಸರಿದ್ರೆ ಸಾಕಾಗ್ತದಲ್ಲ, ಡಾಕ್ಯುಮೆಂಟ್ RTCಯಲ್ಲಿ ಈ ಡಾಕ್ಯುಮೆಂಟ್ ಎಲ್ಲ ಬೇಕಾಗೋದು ಯಾವಾಗ ಅಂತ ಹೇಳಿದ್ರೆ, ಈಗ 1 ತಿಂಗಳು ಮನೆಗೆ ಬರ್ತಾರೆ, ಯಾವ ಡಾಕ್ಯುಮೆಂಟ್ ಕೊಡ್ಬೇಕು ಇರಲಿಲ್ಲ, ಯಾರು ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಅದನ್ನು ತಲೆಕೆಡಿಸೋದೇ ಬೇಡ. ನೀವು ಮ್ಯಾಪಿಂಗ್ ಮಾಡುವಾಗ ಹೆಸರು ಬರೆಯುವಾಗ ಅಲ್ಲೇನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ 2002ರಲ್ಲಿ ಹೆಸರಿಲ್ಲದಿದ್ರೆ ಈ ರೀತಿಯ ಏನಾದರೂ ಮಿಸ್ಟೇಕ್ ಇದ್ರೆ ಆ ಬಿಟ್ಟು ಹೋದವರಿಗೆ ಮೆಸೇಜ್ ಕಳಿಸ್ತಾರೆ ಅಥವಾ ನೋಟಿಸ್ ಕಳಿಸ್ತಾರೆ. ಆಗ ನಾವು ಡಾಕ್ಯುಮೆಂಟ್ ಕೊಡಬೇಕು. ನೀವು ಯಾವ ಡಾಕ್ಯುಮೆಂಟ್ ಕೊಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಸಾಮಾನ್ಯವಾಗಿ ಕೆಲವು ಇರುವ ಡಾಕ್ಯುಮೆಂಟ್ ಪಾಸ್ಪೋರ್ಟ್ ಎಲ್ಲರಲ್ಲಿ ಕೆಲವರಲ್ಲಿ ಇರ್ತದೆ ಅಲ್ಲ, ಇದು ಫಸ್ಟಿಗೆ ನೋಡ್ಕೊಳ್ಳಿ. ಇದು ಈಸಿಯಾಗಿ ಇರುವಂಥದ್ದು ಪಾಸ್ಪೋರ್ಟ್, ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಸರ್ಟಿಫಿಕೇಟ್. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ವಾಸ್ತವ ಸರ್ಟಿಫಿಕೇಟ್ ನಿಮ್ಗೆ ಮಾಡಿಸ್ಕೊಳ್ಬೋದು, 1 ವಾರದಲ್ಲಿ ಸಿಗ್ತದೆ. ತಹಸೀಲ್ದಾರಿಂದ ಸಿಗ್ನೇಚರ್ ಇರುವ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಸಿಗ್ತದೆ. ಅಥವಾ ನೀವು 2B ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಳ್ಬೋದು. ಅದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಏನೋ ಪುಣ್ಯಕ್ಕೆ 1987ಕ್ಕಿಂತ ಮುಂಚೆ ಬ್ಯಾಂಕ್ ಡೀಟೇಲ್ಸ್, ಪೋಸ್ಟ್ ಆಫೀಸ್ ವಿವರ ಅದೇನಾದರೂ ಇದ್ರೆ ಅದು ನಡೀತದೆ. ಅಸ್ಲಾಂ ವಲೈಕುಮ್. ಇವತ್ತು SIR ಅಲ್ಲಿ ಮಾಹಿತಿ ಕೊಟ್ಟರು ನಮ್ಮ ನಾಸಿರ್ ಸರ್. ಇವಾಗ ಇಲ್ಲಿ ಬಂದವರ ಗಮನಕ್ಕೆ ನೀವು ಯಾರು ಅವಸರ ಪಡುವ ಅವಶ್ಯಕತೆ ಇಲ್ಲ.
ನಾಳೆ 1 ತಾರೀಕಿಂದ ಬಿ ಎಲ್ ಅವರು ನಮ್ಮ ಬಿ ಎಲ್ ಅವರು ಮನೆಗೆ ಅಪ್ಲಿಕೇಶನ್ ಅಂತ ತಗೊಂಡು ಬಂದು ಕೊಡ್ತಾರೆ. 1% ಒಂದು ವೋಟರಿಗೆ 2 ಅಪ್ಲಿಕೇಶನ್ ಆಗಿ ಅವ್ರು ಕೊಡೋದು. ಅದರಲ್ಲಿ ನನ್ನ ಹೆಸರು, ಇವಾಗ ನನ್ನ ಅಪ್ಲಿಕೇಶನ್ ಆದರೆ ನನ್ನ ಹೆಸರು, ನನ್ನ ವೋಟರ್ ಲಿಸ್ಟಲ್ಲಿ ಯಾವ ರೀತಿ ಇದೆ ಆ ರೀತಿ 2 ಕಾಪಿ ಕೊಡ್ತಾರೆ. ಅದರಲ್ಲಿ ಯಾರು ಬರ್ದು ಅರ್ಜೆಂಟ್ ಮಾಡಿ ಅಪ್ಲಿಕೇಶನ್ ಹಾಳು ಮಾಡಬಾರ್ದು. ನೀವು ಸಾಧ್ಯ ಆದರೆ ನಿಮ್ಮ ಮನೆಯದು 10 ಜನರದ 5 ಜನರದ ಅಪ್ಲಿಕೇಶನ್ ಬಿ ಎಲ್ ಕೊಟ್ಟರೆ ನೆಕ್ಸ್ಟ್ 1 ವಾರ ಬಿಟ್ಟು ನಾವು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡ್ತೀವಿ. ಜೆರಾಕ್ಸ್ ಮಾಡಿ ಅದರಲ್ಲಿ ನೀವು ಫಸ್ಟ್ ಬರೆದು ಕ್ಲಿಯರ್ ಮಾಡಬೇಕು, ಅದು ಕರೆಕ್ಟ್ ಇದೆ ಅಂತ ಹೇಳ್ಬೇಕು. ಮತ್ತೊಂದು ಬಿ ಎಲ್ ಆಗಿ ಹೋಗುವವರು ಇಲ್ಲ, ಇಲ್ಲಿ ಇವಾಗ ಹೋಗೋದು 2 ವಾಲಂಟಿಯರ್ಸ್ ಅನ್ನು ಕೊಡ್ತೀವಿ ನಾವು. ನಮ್ಮ ಜವಾಬ್ದಾರಿ ಏನಂದರೆ, ಇವಾಗ ನಾನು ಅಚ್ಚ ಮನೆಯವ್ರದ್ದು ಮಾಡಿಕೊಡುವಾಗ ಅಪ್ಲಿಕೇಶನ್ಸ್ ಎಲ್ಲ ನಾನು ಬರೆದು ಫಿಲ್ ಮಾಡಿ ಕೊಡ್ತೀನಿ. ಬಟ್ ಆ ಮನೆಯವರಿಗೆ ಅದನ್ನು ಕೊಟ್ಟು ಓದಿಸಬೇಕು, ಈ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ ನೀವು ಕೊಟ್ಟು ಡಾಕ್ಯುಮೆಂಟ್ಗಳು ನಾನು ಬರ್ದೋದು. ನಾಳೆ ಹೆಚ್ಚು ಕಮ್ಮಿ ಆದರೆ ಅವರ ಓಟ್ ಪವರ್ ಹೋಗ್ತದೆ, ವೋಟರ್ ಲಿಸ್ಟಿಂದ ಹೆಸರು ಡಿಲೀಟ್ ಆಗಿ ಹೋಗೋ ಚಾನ್ಸಸ್ ಬರ್ತದೆ. ಆವಾಗ ಅವರು ಹಾಕೋದು ಅವರಿಗೆ ಈ ವಾಲಂಟಿಯರ್ ಆಗಿ ಹೋಗೋ ಅನ್ನೋ ತಲೆಗೆ ಹಾಕ್ತಾರೆ. ಇವಾಗ ಬರೆದು ಕೊಟ್ಟ ಕಾರಣ ನನ್ನ ಓಟ್ ಹಾಳಾಯಿತು, ಅದಕ್ಕೆ ನೀವು ಯಾರು ಅರ್ಜೆಂಟ್ ಮಾಡಬೇಕು. ಕ್ವಶನ್ ಇದ್ರೆ ಕೇಳಿ ಅಷ್ಟೇ. ಅಲ್ಲ ನಾ ಚೊಳ್ಳೆ ನಿಂಗೆ ಪಿನ್ನ ಚೊಳ್ಳೆ ನಿಮ್ಗೆ ನಾನು ಕ್ವಶನ್ ಇದ್ರೆ ಕೇಳಿ. ಈಗ ನೀವು ಮೈಕ್ ಮುಂದೆ ಕೇಳಿದ್ರೆ ಉಳಿದವರಿಗೂ ಆ ಡೌಟ್ ಕ್ಲಿಯರ್ ಆಗ್ತದೆ. ಅದಕ್ಕೆ ತಮಾಷೆ ಮಾಡೋದಲ್ಲ, ಇಂಥ ಸಂದರ್ಭ ಉಂಟು. ಅದಕ್ಕೆ ವ್ಯವಸ್ಥೆ ಉಂಟಾ? ಇಲ್ಲ, ಫೋಟೋ ಹೇಗೆ ಏನಿದ್ರು ನೀವು ಒಂದು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಫೋಟೋ ಇದ್ರೆ ಒಳ್ಳೆ. ಬೇಡ ಅಂತ ಹೇಳಿದ್ರೆ ಮನೆಯಲ್ಲಿ ಇಟ್ಟರೆ ನಿಮ್ಮ ಹತ್ರನೇ ಇರುತ್ತೆ. ಬೇಕು ಅಂತ ಹೇಳಿದ್ರೆ ಕೊಡ್ಬೋದು. ಇಲ್ಲಾಂದ್ರೆ ಲಾಸ್ಟ್ ಮೂಮೆಂಟಿಗೆ ಅವ್ರ ಫೋಟೋ ಕೆಲವಾಗ ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ತುಂಬಾ ಕಷ್ಟ. ಹಾಗೆ ಮತ್ತೆ ಏಜ್ ಈಗ 18 ಆಗಿ ಪಾಸ್ ಆಗಿದೆ, ವೋಟರ್ ಐ ಡಿ ಅಪ್ಲೈ ಮಾಡಬೇಕು, ಇನ್ನೂ ವೋಟರ್ ಐ ಡಿ ಬಂದಿಲ್ಲ ಅಂತ ಕೇಸಿಗೆ ಏನು ಮಾಡುದು? ಇಲ್ಲ, ಬಂದಿಲ್ಲ ಅಂದ್ರೆ ಮುಂಚೆ ಅಪ್ಲೈ ಮಾಡಿದ್ರಲ್ಲ, ಮಾಡಿದೆ. ಅದೇ ಈಗ ಪ್ರೊಸೆಸ್ ಇಂದಾಗಿ ಡಿಲೇ ಆಗಿರ್ಬೋದು. ಅದೇನು ಸಮಸ್ಯೆ ಇಲ್ಲ, ನಂತರ ಬೇಕಾದ್ರೆ ನಂತರನೂ ಆಡ್ ಮಾಡ್ಬೋದು ಹೊಸೊಬ್ಬರಿಗೆ. ಅದು ಎಲ್ರಿಗೂ ಮಾಡ್ಬೇಕಾದ್ರೆ ಮನೆ ಯಜಮಾನಿಗೆ ಮಾಡಿದ್ರೆ ಸಾಕು. ಹೇಗೆ ಗೊತ್ತಾಗಿಲ್ಲ? ಪ್ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅದು 8 ಜನದಲ್ಲಿ ಸಿಕ್ತು ಅಂತ ಹೇಳಿದ್ದೇವೆ. ಅದು ಒಬ್ಬರಿಗೆ ಮಾಡಬೇಕಾ ಅಲ್ಲ ಎಲ್ರಿಗೂ ಮಾಡಬೇಕಾ? ಇಲ್ಲ, ಅದು ಡಾಕ್ಯುಮೆಂಟ್ ನೀವು ಯಾರಿಗೂ ಮಾಡಬೇಡಿ. ಯಾಕಂತ ಹೇಳಿದ್ರೆ ಆಗಸ್ಟ್ 5ಕ್ಕೆ ಒಂದು ಲೀಸ್ಟ್ ರೆಡಿ ಆಗ್ತದಲ್ಲ, ಆಗ ಯಾರಿಗಾದ್ರೂ ನೋಟಿಸ್ ಬಂದ್ರೆ ಮಾತ್ರ, ಯಾರ ಹೆಸರಿಲ್ಲ, ಅವ್ರದ್ದೇನಾದ್ರೂ ಮಿಸ್ಟೇಕ್ ಆಗಿದೆ ಅಂಥವ್ರಿಗೆ ಮಾತ್ರ ಡಾಕ್ಯುಮೆಂಟ್ ತೋರಿಸ್ಲಿಕ್ಕೆ ಇರ್ತದೆ. ನಾವು ನೋಡ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. 2025 ವೋಟರ್ ಲಿಸ್ಟ್ಗೂ ನಿಮ್ಮ ಪಾಸ್ಪೋರ್ಟಲ್ಲಿ ಹೆಸರು ಮ್ಯಾಚ್ ಆಗ್ತದೆ ಅಂತ ನೋಡ್ಕೊಳ್ಳಿ. ಮ್ಯಾಚ್ ಆಗೋದಾದ್ರೆ ಅದೇ ಸಾಕು, ನಿಮಗೆ ಬೇರೆ ಡಾಕ್ಯುಮೆಂಟ್ ಬೇಕಾಗಿಲ್ಲ. ಇಲ್ಲಾಂದ್ರೆ ಸ್ಕೂಲ್ ಸರ್ಟಿಫಿಕೇಟ್ಗೆ ಮ್ಯಾಚ್ ಆಗ್ತದ ನೋಡಿ, ಅಲ್ಲಿ ಮ್ಯಾಚ್ ಆಗೋದಾದ್ರೆ ಅದು ಸಾಕು. ಅದು ಮ್ಯಾಚ್ ಆಗಿಲ್ಲ, ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಇದು ಯಾವುದೂ ಇಲ್ಲ ಅಂದ್ರೆ ಒಂದು ವಾಸ್ತವ ಸರ್ಟಿಫಿಕೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದನ್ನು ತೋರಿಸಿ. ನಾನು ಅದೇ ಕೇಳೋದು, ವಾಸ್ತವ ಸರ್ಟಿಫಿಕೇಟ್ ಮನೆ ಯಜಮಾನಿಗೆ ಮಾಡಿದ್ರೆ ಸಾಕ ಎಲ್ರಿಗೂ ಮಾಡಬೇಕು? ಎಲ್ರಿಗೂ ಮಾಡಬೇಕು. ಅದು ಕೇಳೋದು. ಎಲ್ರಿಗೂ ಮಾಡಬೇಕು, ಎಲ್ರಿಗೂ ಮಾಡಬೇಕು. ಅಗತ್ಯ ಇದ್ರೆ ಎಲ್ರಿಗೂ ಮಾಡಬೇಕು. ಯಾರಿಗೆ ಸರ್, ಮಂಗಳೂರು ಕ್ಷೇತ್ರ ಕೇರಳ ಮತ್ತು ಎಕ್ಸ್ಕ್ಯೂಸ್ ಮಿ ಸರ್, ಮಂಗಳೂರು ಕ್ಷೇತ್ರ ಕರ್ನಾಟಕ ಮತ್ತು ಕೇರಳ ಗಡಿ ಪ್ರದೇಶವಾದ್ದರಿಂದ ಅಲ್ಲಿ ಕೇರಳದಲ್ಲಿ ಆಲ್ರೆಡಿ ಇವಾಗ SIR ಆಗಿದೆ. ಇವಾಗ ಮದುವೆಯಾಗಿ ಬಂದವರು SIRನ ಇಲ್ಲಿಗೆ ನಾವು ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ಯಾವ ರೀತಿ ಅಂತ ಮಾಹಿತಿ ಸ್ವಲ್ಪ 2025 ಪಟ್ಟಿಯಲ್ಲಿ ಅಲ್ಲಿದೆ, ಇಲ್ಲಿದೆಯಾ? ಅಲ್ಲಿದೆ ಅಲ್ಲ, ಅಲ್ಲಿ ಫೈನಲ್ ಲಿಸ್ಟ್ ಹೆಸರು ಬಂದಿದೆ. ಅಲ್ಲಿ ಕೂಡ SIR ಅಪ್ಲಿಕೇಟೆಡ್ ಆಗಿದೆ, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಬೇಡ, ಯಾಕೆ ಅದು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ತುಂಬಾ ರಿಸ್ಕಿ. ನಿಮ್ಗೆ ಅಲ್ಲಿ ನಿಮ್ಗೆ ಫೈನಲ್ ಲಿಸ್ಟ್ ಬಂತಾ, ಅದು ನಿಮ್ಮ ಪುಣ್ಯ. ಯಾವ ಟೆನ್ಷನ್ ಇಲ್ಲ, ಅಲ್ಲಿ ಬಂದು ಬಿಡ್ತಲ್ಲ. ಹಲವಾರು ರೀತಿಯಲ್ಲಿ ಈಗ ಪ್ರದೇಶವಾದ್ದರಿಂದ ಆರಾಮಾಗಿ ಇದೆಲ್ಲ ಮುಗಿದ ಮೇಲೆ ಮಾಡ್ಬೋದು ಆರಾಮಾಗಿ. ಸೊ ಈಗ ಮಾಡ್ಲಿಕ್ಕೆ ಯಾವುದು ಹೋಗ್ಬೇಕು, ಅಲ್ಲಿ ಬಂದ್ರೆ ಮುಗೀತು. ಅಲ್ಲಿ ಬಂದು ಇಲ್ಲಿ ಕೂಡ ಹೆಸರಿದೆ ಆದ್ರೆ ಅದನ್ನು ಬೇಗ ಡಿಲೀಟ್ ಮಾಡಿಸ್ಬಿಡಿ. ಇಲ್ಲಿದ್ದ ಹೆಸರು ಡಿಲೀಟ್ ಮಾಡಬೇಕು. ಇಲ್ಲಿಂದ 2 ಕಡೆನೂ ಇದು ಡಿಲೀಟ್ ಆಗ್ತದೆ. ಅಲ್ಲಿ ಫೈನಲ್ ಅಲ್ಲಿ ಬಂದಿರೋದ್ರಿಂದ ಅದೇ ಉಳ್ಕೊಂಡು ಇದು ಡಿಲೀಟ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಿ ಕೆಲವರದ್ದು ಏನಾಗಿರ್ತದೆ ಅಂತ ಹೇಳಿದ್ರೆ 2 ಕಡೆ ಓಟ್ ಇರ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅವರು ನಾವಾಗಿ ಡಿಲೀಟ್ ಮಾಡುವಾಗ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಇಟ್ಟು ಡಿಲೀಟ್ ಮಾಡ್ಬೋದು. ನಾವು ಹೇಳಿಲ್ಲ ಅಂದ್ರೆ ಅವ್ರದ್ದು ಯಾವ್ದಾದ್ರು ಒಂದು ಫಸ್ಟ್ಗೆ ಅವರ ಕೈಗೆ ಸಿಕ್ಕರೆ ಅದು ಡಿಲೀಟ್ ಮಾಡಿಬಿಡ್ತದೆ. ನಮ್ಗೆ ಮೋಸ್ಟ್ಲಿ ಅದು ಬೇಕಾಗಿರ್ತದೆ, ಅದು ಬೇಡ ಅಂತ ಇರ್ತದೆ. ಆಗ ಆ ಸಮಸ್ಯೆ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಂದು ವಿಷಯ,
ಸರ್, ಈಗ ಬೋಳಾರದಲ್ಲಿ ನನ್ನ ಹೆಸರಿದೆ, ಬೋಳಾರದಲ್ಲಿ ನನ್ನ ಅಣ್ಣನ ಹೆಸರಿದೆ. ಅಲ್ಲಿ ವೋಟರ್ ಮ್ಯಾಪಿಂಗ್ ಆಗೋದು ಇಲ್ಲಿ ತಲಪಾಡಿಯಲ್ಲಿ. ನಾನೀಗ ಏನು ಮಾಡಬೇಕು? ವೋಟರ್ SIR ಆದ್ಮೇಲೆ ಶಿಫ್ಟ್ ಮಾಡಬೇಕಾ? 2025ರಲ್ಲಿ ಎಲ್ಲಿದೆ? 2025ರಲ್ಲಿ ಲೀಸ್ಟಲ್ಲಿ ಇಲ್ಲಿದೆ. ಎಲ್ಲಿದೆ? ಇಲ್ಲಿದೆ. ಇಲ್ಲೇ ಮ್ಯಾಪ್ ಮಾಡಬೇಕು. ಇಲ್ಲಿ ಮ್ಯಾಪ್ ಆಗಿದೆ, ಅದನ್ನು ಮತ್ತೆ ಶಿಫ್ಟ್ ಮಾಡ್ಬೋದಾ? ಶಿಫ್ಟ್ ಮಾಡೋದು ಬೇಡ, ಈಗ ಬೇಡ. ಇಲ್ಲಿ ಮ್ಯಾಪ್ ಕರೆಕ್ಟ್ ಆಗಿದ್ರೆ ಚೆನ್ನಾಗಿ ಹೆಸರು ಬಂದ್ರೆ ಸಾಕು ಅಷ್ಟೇ. ಅದು ಯಾವುದು ಶಿಫ್ಟಿಂಗ್ ಈಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ವಬರಕಾತು. ಸಂಯುಕ್ತ ಯುವತಿಗೆ ಕರ್ನಾಟಕത്തെ ಕಣಕ್ಕಿಲೂടെ നല്ലൊരു അഭിപ്രായത്തിൽ നല്ലൊരു സലഹ സൂചന കൊടുത്താണ്. അപ്പം അതേപോലെ ಅದಕ್ಕೆ ಬೆನ್ಮೆತ್ತಿ ನಾಳೆ ನಿಸಾರ್ ಬಾಯಿ ಸಲಹೆ ಕೊಡ್ಕೊಳ್ತಿ ಬಂದರು. ನಿಸಾರ್ ಬಾಯಿ ಕೇಳ್ಕೊಂಡು ನೇರನೇ ಪ್ರಶ್ನೆ ಇಟ್ಟಿದ್ರು. ನಿಸಾರ್ ಬಾಯಿ ನೀವು ಎತ್ತೋದು ಕರ್ನಾಟಕത്തിലുള്ളത് ഇപ്പം ഇത്രയെല്ലാം മാഹിತಿ കൊടുത്തിട്ടുള്ള മാഹിತಿ എത്ര കൊടുത്തെങ്കിലും അർത്ഥമില്ല മനുഷ്യന്മാർക്ക്, അർത്ഥമായിട്ടില്ല. ബട്ട് വോട്ടേഴ്സ് 10 പോയെങ്കിൽ നിങ്ങൾ ഏറ്റവും ಕರ್ನಾಟಕದ ಮೂಲಕ ನೀವು ಅಂದರೆ ಲೀಗಲ್ ಟೀಮ್ ಸಜ್ಜಾಕಿರೋದ. ಲೀಗಲ್ ಟೀಮ್ ಸಜ್ಜಾಕಿല്ലെങ്കിൽ ಈ ಥರ ಮಾಹಿತಿ ಕೊಡ್ತಿದ್ದು ಕಾರ್ಯ ಅಂದರೆ ಇಲ್ಲ. ಲೀಗಲ್ ಟೀಮ್ ಆಲ್ರೆಡಿ ಉಂಟು. ನನ್ನ ಮೈ ಓಟ್ಸ್ ಮೈ ರೈಟ್ಸ್ ഒരു ಲಾಯರ್ಸ್ മാരെ ടീം ആയിട്ടിരിക്കുന്നത്, ഫുള്ള് ಲಾಯರ್സ്. അത് അങ്ങ് ഹെൽപ്പ് ആക്കുമ്പോൾ റെഡി ഉള്ളാറ് അങ്ങനെ ടീമെല്ലാം റെഡി ആയിട്ടുണ്ട്. അതല്ലാണ്ട് ഇത് ಖಾಲಿ ഒരു സംഘടനയുടെ ജവാಬ್ದಾರಿയല്ല. എന്തേലും കർണാടകത്തെ മാത്രം അല്ലെങ്കിൽ ಇನ್ನೊಂದು ಸಂಘಟನೆയുടെ ಮಾತ್ರ ಜವಾಬ್ದಾರಿ. ಇದು ಎಲ್ಲ ಪಲ್ಲಿ ಕಮಿಟಿಗಳ ಜವಾಬ್ದಾರಿ, ಎಲ್ಲ ಸಂಘ ಸಂಸ್ಥೆಗಳ ಜವಾಬ್ದಾರಿ, ಎಲ್ಲ ಪಕ್ಷಗಳ ಜವಾಬ್ದಾರಿ. ಈ ರೀತಿ ಈ ನೆಲಕ್ಕಾಯ್ತಿಕ್ಕರೆ ಕೇರಳದಲ್ಲಿ ವರ್ಕ್ ಆಗಿದೆ. ಆಯ್ದುಕೊಂಡಿಟ್ಟು ಈ SIR ಎಂದಿಗೆ ಬಂದರೆ ಜೊತೆಗೆ ಕೊನೆ ಓಟು ಡಿಲೀಟ್ ಹಾಕೋ ಇಟ್ಟಿಕ್ಕೆ ಬಂದರೆ ಕೇರಳದ ಉಲ್ಟಾಯ್ತು. ಎಂದೇ ಜೊತೆಗೆ ಅವ್ರು ಎಲ್ಲರೂ ಕರೆಕ್ಟಾಗಿ ವರ್ಕ್ ಹಾಕ್ಯಾರ, ಟೀಮ್ ವರ್ಕ್ ಹಾಕ್ಯಾರ. ಎಲ್ಲ ಪಲ್ಲಿಲು ಜಮಾತಲು ವರ್ಕ್ ಹಾಕ್ಬಿಟ್ಟಾರೆ, ಆಲ್ಮಾರಿ വെച്ചിട്ട് ವರ್ಕ್ ಹಾಕ್ಬಿಟ್ಟಾರೆ. പിന്നെ ಪಕ್ಷ ಕಮ್ಯುನಿಸ್ಟ್ ಪಕ್ಷ, ಕಾಂಗ್ರೆಸ್ ಪಕ್ಷ, ಸಂಘಟನೆ ಎಲ್ಲ ಸೇರಿಟ್ಟು ಓಟು ಯಾರಾಯ್ತು, പുതിയ ವೋಟರ್ಸ್ಗೆಲ್ಲ ಯಾರು ಹಾಕ್ಯಾರ, നല്ല ಪ್ಲಸ್ ಆಯ್ತದೆ. ನಾನು ಕೇಳ್ಕೊಂಡ ಪ್ರಶ್ನೆಗೆ ಲೀಗಲ್ ಆಸ್ಪೆಕ್ಟ್ ഞങ്ങൾക്ക് വോട്ടേഴ്സ് ഞങ്ങളെ ഉമ്മത്തുന്നമാര് വോട്ടേഴ്സ് 10 പോയെങ്കിൽ നിങ്ങളെ ലീഗൽ ടീം കൊണ്ടിട്ട് എന്തിനാ വോട്ട് ഒരു സഹായം കിട്ടുക. അത് കിട്ടുന്നുണ്ടായെങ്കിൽ എല്ലാവർക്കും ഒരു മനസ്സിലൊരു സന്തോഷമാവും. ചെന്നെങ്കിൽ ഞങ്ങൾ എത്ര ഇപ്പൊ ഞങ്ങൾ എങ്ങനെയുള്ള പിള്ളേരെ കൊട്ടെങ്കിൽ ഓരോ അക്ഷരത്തിലായെങ്കിലും അങ്ങനെ 10 ಬೇಕಿನ ಉದ್ದೇಶ ಉಂಟುಂಟಾയെങ്കിൽ ഞങ്ങളെ 10 ಬಿಟ್ಟಾರೆ ಕಟ್ಟಿಟ್ಟ ಬುತ್ತಿ. ಬಟ್ നിങ്ങൾ ಹಾಕಿರೋ ಪೋಲ್ತಿ ಸ್ವತ್ತಲ್ಲಿ ನಮಗೆ ನಮ್ಮ ಸಂಘಟನೆ ವತಿಯಿಂದ ಇದಕ್ಕೆ ಬೇಕಾದಂತಹ ಕಾನೂನು ಟೀಮ್ಗಳು ರೆಡಿಯಾಗಿದೆ. ಅವರ ಕೆಪಾಸಿಟಿ ಅನುಗುಣವಾಗಿ ಅವರು ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಬೇರೆ ಪಕ್ಷದಿಂದ ಕೂಡ ಸರ್ಕಾರದಿಂದ ಮಾಡಿಸುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ಏನು ಈಗ ಹೊಸ ಸರ್ಟಿಫಿಕೇಟ್ ಅದು PDO ಅವರು ಇಶ್ಯೂ ಮಾಡಬೇಕು. PDO ಇಶ್ಯೂ ಮಾಡುವಾಗ 4 ದಿವಸದಲ್ಲಿ ಇಶ್ಯೂ ಮಾಡ್ಲಿಕ್ಕೆ ಆಗ್ತದೆ. ಯಾರಿಗೆ ಡಾಕ್ಯುಮೆಂಟ್ ಇಲ್ಲ ತಕ್ಷಣ ಅದು ಸಿಗುವಂತಹ ವ್ಯವಸ್ಥೆ ಕೂಡ ಈಗ ಸರ್ಕಾರದ ವತಿಯಿಂದ ಮಾಡಿಸ್ತಾ ಇದ್ದೇವೆ. അതേപോലെ ನಾನು ಸಂಯುಕ್ತ ವೇದಿಕೆ ಉಳ್ಳಾಲ ತಾಲೂಕು ಅಧ್ಯಕ್ಷರಿಗೆ ನನಗೆ ನೇರ ಒಂದು ಪ್ರಶ್ನೆ ಇಟ್ಟಿದ್ರು. ನೀವು ಇತ್ತರೆಲ್ಲ ಜಾವಗೂ ನೀವೇ ಶ್ರಮ ವಹಿಸಿಟ್ಟು ಇದಕ್ಕೆ ಮುನ್ನೋರು NRC ಚೊಲ್ಲೆ ஒரு ಕರಾಳ ಬಿಲ್ಲು ನೀವೇ ஒரு ಸೇವೆಂಟು. അതേപോലെ വർക്ക് പാർലമെന്റ് ബില്ലിലും നീങ്ങ ഒരു സേവ അപാരമായത് സമുദായത്തിൽ. അതേപോലെ ഇപ്പോഴത്തെ ഇതൊരു 3 അക്ഷര SIR ചൊന്നെങ്കിൽ വോട്ട് ഇട്ടേ 6 ಅಪ್ಪ ವೋಟ್ ಇದ್ರೆ 6 ಚೊಲ್ಲೆ ಇದರ ಪ್ರಶ್ನೆಗೆ ನಿಂಗ ಆಕ್ರಿಪಟ್ಟು ಸುರೇಂದ್ರ നിങ്ങൾ ജമാത്തിൽ 6 10 പോയെങ്കിൽ അങ്ങോട്ട് ಬೇನ್ಮಯಪಟ್ಟು ವ್ಯವಸ್ಥೆ ಲೀಗಲ್ ಟೀಮ್ ಮೂಲಕ ನೀವು ಹಾಕಲು ಸಾಧ್ಯ ಅವರ ನೀವು ಆಶ್ವಾಸನೆ ನೀವು ಕೊಟ್ಟೆಂಗಿಲು ನೀವು ಜಮಾತ್ರನಿಗೂ ನೀಳೆತ್ತರ ಬೆಲೆ ಆಶ್ವಾಸನೆ ಬೇರೆ ಯೋಚಿಸಿಲ್ಲ. ಚಂದത്തിൽ ಹೊರಗಡೆ ಕೊಟ್ಟಿರುವ ವ್ಯವಸ್ಥೆ ಅದು ಇಪ್ಪ ಎಲ್ಲರೇ ಹೊರಕ್ಕೆ ಬರಕಾಯ್ಕೊಂಡು ಅದಕ್ಕೆ ನಲ್ಲೊಂದು ಸಂದೇಶ ನಾನು ಅಧ್ಯಕ್ಷ ಕೊಡ್ಕೊಂಡು ಈ ಮೂಲಕ ರಿಕ್ವೆಸ್ಟ್ ಆಗ್ತದೆ. ಈಗ ഞങ്ങൾ ജമാഅത്തിനോ ಈಗ ഞങ്ങളെനിക്ക് തന്നെ ಹೆಲ್ಪ್ ಹಾಕೊಂಡು ಒಂದು ಜೊತೆ ಎಲ್ಲರೂ ರಿಕ್ವೆಸ್ಟ್ ಆಗಿರು ಎಲ್ಲ ಯೂತ್ಸ್ ಮಾರು ಸೇರಿಟ್ಟು. അസ്സലാമു അലൈക്കും. സംയുക്ത നാഗരിക വേദികയുടെ പേരിൽ ഞങ്ങൾ നിങ്ങൾക്ക് എന്ത് ഹെൽപ്പ് ഉണ്ട് നോക്കുന്നത് ഒന്നാണ് എൻ്റെ ഫോൺ നമ്പർ, അല്ലെങ്കിൽ ഞങ്ങളെ സെക്രട്ടറി ഉണ്ട് പ്രധാന കാര്യദർശി. നിങ്ങൾ ആർക്ക് ഫോൺ ആക്കിയെങ്കിൽ നിങ്ങൾക്ക് എലിമിനേഷൻ ഫോം ഫില്ലപ്പ് ആക്കുന്ന ടൈമിൽ എന്ത് ഹെൽപ്പ് വേണമെങ്കിൽ ഞങ്ങൾ ആക്കാൻ വേണ്ടിയില്ല. നിങ്ങൾ ആ ഫോർമിന് എടുത്ത് നിങ്ങൾ ഫോണിൽ വെച്ച് ഞങ്ങൾക്ക് ഒരു ഫോൺ ആക്കിയാൽ മതി. ഇൻഷാ അല്ലാ എന്ത് സവാലും വേണം ഞങ്ങളുടെ കാലഘട്ടത്തിൽ ഞങ്ങളിൽ സാറ് 438 നമ്പറുണ്ട്. ആ നമ്പറിൽ ഞങ്ങൾ ഇൻഷാ അല്ലാ നെക്സ്റ്റ് വീക്ക് തന്നെ അതിൽ ഞങ്ങൾ വിങ്കടനാക്കിയിട്ട്
ಎಲ್ಲ ಓಡೋಡಿ ಬೂತ್ಗಳಿಗೆ ವಿಭಾಗ ನಂಬರ್ ಇಟ್ಕೊಂಡು 140, 141 ഈ ടൈപ്പിലുള്ള ഓരോ വിഭാഗത്തിൽ നിങ്ങൾ ഓരോരാളും നിയമിക്കണം ഇൻഷാല്ല. BL1 ഒക്കെ BLA വരുന്നത് ഞങ്ങൾ ഒരു പ്രതിനിധിയും വരുന്നു. ഇനി അപ്പം ഫുള്ളാക്കാൻ പാടില്ല എന്നുണ്ടെങ്കിൽ നെക്സ്റ്റ് എപ്പോൾ വരുന്നു നിങ്ങൾ അപ്പോൾ നിങ്ങൾ ആ ടൈമുണ്ട് 24 ടൈമുണ്ട്. പിന്നെയും പിന്നെ ആ ടൈമിൽ നിങ്ങൾക്ക് കൊടുക്കാൻ മതി. പിന്നെ വാട്ടർ ഏരിയ നിങ്ങൾക്ക് കറക്ഷൻ ഉണ്ടെങ്കിൽ ഗ്രാമപഞ്ചായത്തിന്റെ ഓരോരു മെമ്പറിനോടൊക്കെ പോയി അവിടെ ಹಾಕಲಾಗಿದೆ. ಅಸ್ಸಲಾಮುಅಲೈಕುಂ. ಕಾರ್ಯಕ್ರಮದ ಕೊನೆಯದಾಗಿ ನಮಗೆ ಸಂಯುಕ್ತ ನಾಗರಿಕ ವೇದಿಕೆ ಹಮ್ಮಿಕೊಂಡಂತಹ SIR ಕುರಿತು ಮಾಹಿತಿ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಕಳೆದ 3 ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿಕೊಂಡು ನಮ್ಮ ಕಮ್ಯುನಿಟಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ನೀಡಿದ ನಮ್ಮ ಸಂಪನ್ಮೂಲ ವ್ಯಕ್ತಿ ನಿಸಾರ್ ಅಹಮದ್ ಮೆಲ್ಕಾರ್, ರಾಜ್ಯ ಸಂಯೋಜಕರು ಎದ್ದೇಳು ಕರ್ನಾಟಕ, ಇವರಿಗೆ ನಮ್ಮ ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ ಒಂದು ಗೌರವ ಕಾಣಿಕೆಯನ್ನು ನೀಡಿದೆ. ದಯವಿಟ್ಟು ಅವರು ಬಂದು ಸ್ವೀಕರಿಸಬೇಕು. ನಮ್ಮ CM ಅಜ್ಜಿದಾಜಿ ಅವರು ಬರಬೇಕು. ಅಬ್ಬಾಸ್ ಹುಚ್ಚಿರವರು ದಯವಿಟ್ಟು ಮುಂದೆ ಬರಬೇಕು. ನಮ್ಮ ಜಮಾತ್ ಅಬ್ಬಾಸ್ ಅಧ್ಯಕ್ಷರು ನಮ್ಮ ಪೋಕರ್ ಅಬ್ಬಾಸ್ ಹುಚ್ಚಿರವರು ದಯವಿಟ್ಟು ವೇದಿಕೆಗೆ ಮುಂಭಾಗ ಬರಬೇಕು. ಪೋಕರ್ ಅಬ್ಬಾಸ್ ಹುಚ್ಚಿರವರು ದಯವಿಟ್ಟು ನಿಮ್ಮ ಸೇವೆಗೆ ಯಾವುದೇ ಬೆಲೆಯನ್ನು ಕಟ್ಟಲಾಗುವುದಿಲ್ಲ. ಖಂಡಿತವಾಗಿ ಇದು ನಿಮ್ಮ ಸೇವೆ, ನಮ್ಮ ಸಮುದಾಯಕ್ಕೆ, ನಮ್ಮ ಕಮ್ಯುನಿಟಿಗೆ ನೀಡುವಂತಹ ಒಂದು ಸೇವೆಯಾಗಿದೆ. ಖಂಡಿತವಾಗಿಯೂ ನಿಮ್ಮ ಸೇವೆಯನ್ನು ನಾವು ಮುಂದೆ ನೋಡಲು ಬಯಸ್ತಾ ಇದ್ದೇವೆ. ನಿಮಗೆ ಆ ಅಲ್ಲಾಹನು ಆಯುರಾರೋಗ್ಯ, ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯ ನೀಡಿ ಕರುಣಿಸಲಿ ಎಂದು ನಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಎಲ್ಲ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ. ಕೊನೆಯದಾಗಿ ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ ನಮ್ಮಲ್ಲಿ ಭಾಗವಹಿಸಿದಂತಹ ಜನಾಬ್ ನಿಸಾರ್ ಅಹಮದ್ ಮೆಲ್ಕಾರ್ ಅವರಿಗೆ ನಾವು ಈ ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ನಮ್ಮ ಜಮಾತಿನ ಅಧ್ಯಕ್ಷರು ಇಸ್ಮಾಯಿಲ್ ಹಾಜಿ ಕೊಪ್ಪಳ, ಅಬ್ಬಾಸ್ ಹುಚ್ಚಿ ಹಾಗೂ ನಮ್ಮ CM ಅಬ್ದುಲ್ ಮಜೀದ್ ಹಾಜಿ ಅಂತ ಅಬ್ಬಾಸ್ ಹಾಜಿ ಪೆರಿಗೆ ಎಲ್ಲ ಹಿರಿಯ ವ್ಯಕ್ತಿಗಳಿಗೂ, ಇಲ್ಲಿ ಸೇರಿದಂಥ ಪ್ರತಿಯೊಬ್ಬರಿಗೂ, ನಮ್ಮ ಸಹೋದರ ಸಹೋದರಿಯರಿಗೂ ನಾವು ಅಭಾರಿಯಾಗಿದ್ದೇವೆ. ನಮ್ಮ ದೃಶ್ಯ ಮಾಧ್ಯಮದ ನಮ್ಮ ಸ್ನೇಹಿತರಿಗೂ, ಅದೇ ರೀತಿ ಸೌಂಡ್ ಸಿಸ್ಟಮ್ನ ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಅದೇ ಪ್ರಕಾರ ನಮಗೆ ಈ ಒಂದು ಹಾಲನ್ನು ಒದಗಿಸಿಕೊಟ್ಟಂಥ ಕಿಯಾನ್ಜಾದ್ ಸಮೂಹ ಸಂಸ್ಥೆ ಕರೀಂ ಉಚ್ಚಿಲ ಇವರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ಪ್ರಕಾರ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ಪ್ರಕಾರ ನಮಗೆ ಇಲ್ಲಿ ಪ್ರೊಜೆಕ್ಟರ್ ಆಗಿ ಕಂಪ್ಯೂಟರ್ಗೆ ಸಹಾಯ ನೀಡಿದಂಥ ಮ್ಯಾಂಗ್ಳೂರ್ ಫೌಂಡೇಶನ್ನ ಇಮ್ತಿಯಾಜ್ ಕೆ ದುಂಬಾಡಿ, ಅದೇ ಪ್ರಕಾರ ಪಬ್ಲಿಕ್ ವಾಯ್ಸ್ನ ಮುಖ್ಯಸ್ಥರಾದಂಥ ಸಲೀಂ ಬಾಯಿ ಪರಂಗಿಪೇಟೆ, ಅದೇ ರೀತಿ ಸೋಷಿಯಲ್ ಫಾರೂಕ್ ರವರು, ಇವರಿಗೂ ನಾವು ಚಿರಣಿಯಾಗಿ ಆಭಾರಿಯಾಗಿದ್ದೇವೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದ ನಮ್ಮ ಅನ್ಸಾರಿ ನೋಡಿದ್ದಾರೆ, ಆಸಿಫ್ ಪೋಷಕರು ನೋಡಿದ್ದಾರೆ, ಆರಿಫ್ನವರ ತಂಡ ಇದೆ. ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಯುಕ್ತ ನಾಗರಿಕ ವೇದಿಕೆ ಕೋಲಾರ ತಾಲೂಕು ಈ SIR ಕುರಿತು ಮಾಹಿತಿ ಕಾರ್ಯಕ್ರಮ, ಬಹಳ ಸಮಗ್ರವಾದ ಮಾಹಿತಿ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆಲ್ಲರಿಗೂ ಕೂಡ. ಸ್ವಯಂ ಸೇವಕರು ಸ್ವಚ್ಛತೆಯನ್ನು ಕಾಪಾಡಬೇಕು. ಸ್ವಚ್ಛ ಭಾರತ ನಮ್ಮ ಭಾರತ. ಊಟದ ಪ್ಲೇಟನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ.
ನಿಮಗೆ ಹಲವು ಸಭೆ ಸಮಾರಂಭಗಳಿಗೆ ಹಾಲನ್ನು ಒದಗಿಸಿಕೊಟ್ಟಂತ ಕಿಯಾಂಜಾ ಗಾಡಿನ ಆಡಳಿತ ನಿರ್ದೇಶಕರಿಗೆ ಉಳ್ಳಾಲ ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಇವರ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಹಾಲಿನ ಮಾಲಕರಿಗೆ ತುಂಬು ಹೃದಯದ ಕೃತಜ್ಞತೆಗಳು ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ. ಎಸ್ಇವ್ಯಾಟ್ ಕುರಿತು ಮಾಹಿತಿ ಕಾರ್ಯಕ್ರಮದ ಆಫೀಸ್ ಅನ್ನು ಈಗಾಗಲೇ ಅಜ್ಜಿನಡಕದಲ್ಲಿ ತೆರೆಯಲಾಗುವುದು ಎಂದು ಸಂಬಂಧಪಟ್ಟ ಜಮಾಲುದ್ದೀನ್ ತಿಳಿಸಿರುತ್ತಾರೆ. ಸಾರ್ವಜನಿಕರಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಲು ಎಸ್ಐಆರ್ ಬಗ್ಗೆ ಮಾಹಿತಿಯನ್ನು ನೀಡಲು ಅಜ್ಜಿನಡಕದಲ್ಲಿ ಆಫೀಸನ್ನು ತೆರೆದಿರುತ್ತಾರೆ. ಬಹಳ ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಅದೇ ರೀತಿ ಸಾರ್ವಜನಿಕ ಮತದಾರ ಬಾಂಧವರಿಗೆ ಇಂದಿನ ಸಭೆಯಲ್ಲಿ ಹಲವಾರು ವಿಷಯಗಳು ವ್ಯಕ್ತವಾಗ್ತಾ ಇದೆ. ತುಂಬಾ ಒಳ್ಳೆಯ ಕಾರ್ಯಕ್ರಮ. ಉಚ್ಚಿಲ ಪರಿಸರದಲ್ಲಿ SKSSF ವತಿಯಿಂದಲೂ ಕೂಡ ಆಫೀಸನ್ನು ತೆರೆಯಲಾಗುವುದು ಎಂದು ಅಜ್ಜಿನಡಕ ಉಚ್ಚಿಲ ಇದರ SSF ಮುಖಂಡರಾದ ವಿಧಾಯಕ್ ಮಾರಿಕಲ್ಲ ತಿಳಿಸಿರುತ್ತಾರೆ. ಇಂದಿನ ಕಾರ್ಯಕ್ರಮ